श्रीगुरुभ्यो नमः। ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय विगताय नमो नमस्ते। प्रथमो हनुमान् नाम द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मरुद्रादिवन्द्यं त्वां भजे वेङ्कटनायकं निवारयाश्वरिष्टानि साधयेष्टानि माधव। ಭಗವಂತ ತನ್ನ ವಿವಾಹಕ್ಕೋಸ್ಕರವಾಗಿ ಎಲ್ಲ ದೇವತೆಗಳನ್ನು ಬರಲಿಕ್ಕೆ ಆಹ್ವಾನ ಮಾಡಿದ್ದಾನೆ. ಎಲ್ಲ ದೇವತೆಗಳು ಕೂಡ ಬಹಳ ಸಂಭ್ರಮದಿಂದ ಬರ್ತಾ ಇದ್ದಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಮೊದಲು ಬಂದಿದ್ದಾರೆ. ಆ ಚತುರ್ಮುಖ ಬ್ರಹ್ಮದೇವರು ಬಂದಾಗ ಭಗವಂತ ಆ ಚತುರ್ಮುಖ ಬ್ರಹ್ಮದೇವರು ಬರುವಾಗ ಬಹಳ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ. ಅವರು ಒಂದು ಪಶ್ಚಿಮದ ತಲೆಯಲ್ಲಿ ಕಿರೀಟವನ್ನು ಧಾರಣೆ ಮಾಡಿದ್ದಾರೆ, ಮತ್ತೊಂದು ತಲೆಯಲ್ಲಿ ಕೆಂಪು ಬಟ್ಟೆಯ ರುಮಾಲು ತೊಟ್ಟಿದ್ದಾರೆ, ಇನ್ನೊಂದರಲ್ಲಿ ತಲೆಗೆ ವಿಶೇಷವಾದಂತಹ ಪಗಡಿ ಅಂತಾರಲ್ಲ ಹಾಗೆ ಅದನ್ನು ಕಟ್ಟಿಕೊಂಡಿದ್ದಾರಂತೆ. ಇನ್ನೊಂದು ಕಡೆಯಲ್ಲಿ ಆ ವಿಶೇಷವಾದಂತಹ ದರ್ಭೆಗಳಿಂದ ಮಾಡಿದ ಒಂದು ಕಿರೀಟವನ್ನು ತೊಟ್ಟಿದ್ದಾರೆ. ಹೀಗೆ ವಿಶೇಷವಾದ ಅಲಂಕಾರಗಳನ್ನು ಆಭರಣಗಳನ್ನೆಲ್ಲ ಮಾಡಿಕೊಂಡು ಅಲಂಕರಿಸಿಕೊಂಡು ಬಂದಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತನ ಮಂಗಳ ಮಹೋತ್ಸವಗಳಿಗೆ ಹೋಗುವಾಗ ದೇವರು ನಮಗೇನು ಶಕ್ತಿ ವೈಭವ ಕೊಟ್ಟಿದ್ದಾನೆ ಅಷ್ಟು ಅಲಂಕರಿಸಿಕೊಂಡು ಭಗವಂತನ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಪಾಲ್ಗೊಂಡು ಭಗವಂತ ಈ ವೈಭವ, ಈ ಅಲಂಕಾರ ಇದೆಲ್ಲ ನಿನ್ನ ದಯದಿಂದ ಬಂದದ್ದು ಅನ್ನುವ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರ ಪರ್ಯಾಯದ ಅವಧಿಯಲ್ಲಿ ಅವರು ಪ್ರತಿನಿತ್ಯ ಕೃಷ್ಣನ ರಥೋತ್ಸವಗಳು ಇದ್ದಾಗ ಶಿಷ್ಯರಿಗೆ ಹೇಳಿ ಅವರು ಒಳ್ಳೆಯ ರೇಷ್ಮೆ ಜರಿ ಇರುವಂತಹ ಒಂದು ಬಟ್ಟೆಯನ್ನು ಹುಡುಕಿಸಿ ಅದನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಕೇಳಿದ್ರು, ಏನು ಸ್ವಾಮಿ ತಮಗೆ ಇನ್ಯಾವುದಕ್ಕೂ ಏನು ಅಂತಾದ್ ಬೇಕು ಇಂತಾದ್ ಬೇಕು ಅಂತ ವಿಶೇಷವಾದ ಅಪೇಕ್ಷೆಗಳಿಲ್ಲದೆ ಇರುವಂಥವ್ರು. ಆದರೆ ರಥೋತ್ಸವಕ್ಕೆ ಹೋಗುವಾಗ ಮಾತ್ರ ಒಳ್ಳೆ ಭೂಷಣವಾಗಿರ್ತಕ್ಕಂತಹ ರೇಷ್ಮೆ ವಸ್ತ್ರವನ್ನು ಹುಡುಕಿಸಿ ಅದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಕೇಳಿದ್ರು, ಏನು ಸ್ವಾಮಿ ಇಷ್ಟು ಅಲಂಕಾರ ಪ್ರಿಯರಾಗಿದ್ದೀರಿ ತಾವು, ಹಾಗೆ ತಮಾಷೆ ಮಾಡಿದ್ರು. ಅವರು ಹೇಳಿದ್ರು, ನಾನು ಕೃಷ್ಣನ ರಥೋತ್ಸವಕ್ಕೆ ಹೋಗ್ತಾ ಇರೋದು, ಇದೆಲ್ಲ ಕೃಷ್ಣ ಕೊಟ್ಟ ವೈಭವವನ್ನು ಅವನ ರಥೋತ್ಸವದಲ್ಲಿ ಧಾರಣೆ ಮಾಡಿಕೊಂಡು ಹೋದರೆ ಆಗ ಅದು ನಮ್ಮ ವೈಭವ ಕೃಷ್ಣನಿಗೆ ಅರ್ಪಣೆಯಾಗತ್ತೆ. ಅದನ್ನು ಕೃಷ್ಣ ನಮಗೆ ಇಷ್ಟು ಸೌಲಭ್ಯ ವೈಭವ ಕೊಟ್ಟಿರುವಾಗ ಯಾವುದೋ ಬಟ್ಟೆ ಹಾಕಿಕೊಂಡು ಕೃಷ್ಣನ ಹತ್ರ ಹೋಗಬಾರದು. ಕೃಷ್ಣ ಕೊಟ್ಟಿರುವ ವೈಭವ ಅವನ ಸೇವೆಗೆ, ಅವನ ರಥೋತ್ಸವದಲ್ಲಿ ಇದು ವಿನಿಯೋಗ ಆಗಬೇಕು ಅಂತ ಹೇಳಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ದಾರೆ. ಹಾಗೆ ದೇವರು ನಮಗೇನು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಒಳ್ಳೆಯ ಬಟ್ಟೆಗಳನ್ನು ಆಭರಣಗಳನ್ನು ಹಾಕಿಕೊಂಡು ಭಗವಂತನ ಕಲ್ಯಾಣ ಮಹೋತ್ಸವಗಳಲ್ಲಿ ನಾವು ಪಾಲ್ಗೊಳ್ಳಬೇಕು. ಅದೆಲ್ಲ ವೈಭವಗಳು ದೇವರ ಕೈಯಿಂದ ಬಂದದ್ದು ಅಂತ ಅನುಸಂಧಾನವನ್ನು ಅಲ್ಲಿ ಮಾಡಿಕೊಳ್ಳಬೇಕು. ಹಾಗಾಗಿ ಆ ಬ್ರಹ್ಮದೇವರು ಇಷ್ಟೆಲ್ಲ ತಮ್ಮನ್ನ ಸಿಂಗರಿಸಿಕೊಂಡು ಅವರು ವೈಭವದಿಂದ ಆ ಭಗವಂತನ ಕಲ್ಯಾಣ ಮಹೋತ್ಸವಕ್ಕೆ ಹೋಗ್ತಾ ಇದ್ದಾರೆ. ಹಂಸವಾಹನರಾಗಿ ಬ್ರಹ್ಮದೇವರು ಹೊರಟಿದ್ದಾರೆ, ಜಿಂಕೆಯನ್ನು ಏರಿಕೊಂಡು ವಾಯುದೇವರು ಹೊರಟಿದ್ದಾರೆ. ಈಗ ಒಬ್ಬೊಬ್ಬ ದೇವತೆಗಳು ಕೂಡ ಅವರವರಿಗೆ ಕೊಟ್ಟಿರ್ತಕ್ಕಂತಹ ವಾಹನಗಳನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಅನೇಕ ಮಂಗಳ ವಾದ್ಯಗಳನ್ನು ನುಡಿಸಿಕೊಂಡು ಅತ್ಯಂತ ವಿಸ್ತಾರವಾದ ದೇವತೆಗಳ ಮೆರವಣಿಗೆ ಬರ್ತಾ ಇದೆ.
ಮೇಲಿಂದ ಎಲ್ಲ ಲೋಕಗಳನ್ನು ಇಳಿದುಕೊಂಡು ಭೂಲೋಕಕ್ಕೆ ಬಂದಿದ್ದಾರೆ. ಆ ಭೂಲೋಕಕ್ಕೆ ಬಂದಾಗ ಭೂಲೋಕದ ಜನರು ಹಂಸವಾಹನನಾದ ಬ್ರಹ್ಮದೇವರನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಅನೇಕ ಬ್ರಹ್ಮದೇವರ ಅನುಚರರಾದಂತಹ ದೊಡ್ಡ ಜನರ ಮೆರವಣಿಗೆಯನ್ನು ಬರ್ತಾ ಇದೆ. ಅವರನ್ನು ಕುರಿತು ಕೇಳಿದ್ರು, ಏನು ಇಲ್ಲಿಗೆ ಹೊರಟಿದ್ದೀರಿ? ಇಷ್ಟು ದೊಡ್ಡ ಮೆರವಣಿಗೆಯಲ್ಲಿ ಸಿಂಗರಿಸಿಕೊಂಡು ಹೊರಡ್ತಾ ಇದ್ದೀರಲ್ಲ, ಏನು ಸಮಾಚಾರ ಅಂತ ಕೇಳಿದರು. ಅದಕ್ಕೆ ಅವರಂದ್ರು, ಗಚ್ಚಾಮೋದ್ಯ ವಿವಾಹಾರ್ಥಂ ಶ್ರೀನಿವಾಸಸ್ಯ ಭೂತಲಂ ತೇನೈವ ಆಕಾರಿತಾ ಸರ್ವೇ ಸತ್ಯಲೋಕಾನ್ ಮಹೀಸುರಾಃ. ನೋಡಿ ಬ್ರಾಹ್ಮಣರೇ, ಭಗವಂತ ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಆ ಪರಮಾತ್ಮನ ಆಹ್ವಾನದ ಆದೇಶದ ಮೇರೆಗೆ ಸತ್ಯಲೋಕದಿಂದ ನಾವೆಲ್ಲರೂ ಬಂದಿದ್ದೇವೆ ಭಗವಂತನ ಕಲ್ಯಾಣ ಮಂಗಳವನ್ನು ನೋಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಬರ್ತೇವೆ ಅಂತ ಹೇಳಿ ಮೆರವಣಿಗೆ ಯಾವ ಮಾರ್ಗದಲ್ಲಿ ಬರ್ತಾ ಇದೆ, ಆ ಮಾರ್ಗದಲ್ಲಿರುವ ಎಲ್ಲಾ ಸಜ್ಜನರು ಆ ಮೆರವಣಿಗೆಗೆ ಸೇರ್ಕೊಂಡು ಹೋಗ್ತಾನೆ ಇದ್ದಾರೆ. ಅನೇಕ ಋಷಿಮುನಿಗಳೆಲ್ಲ ಆ ಮೆರವಣಿಗೆಯಲ್ಲಿದ್ದಾರೆ, ಸುವಾಸಿನಿಯರೆಲ್ಲ ಆ ಮೆರವಣಿಗೆಯಲ್ಲಿದ್ದಾರೆ. ಇಷ್ಟೆಲ್ಲ ದೊಡ್ಡ ಭವ್ಯವಾದ ಶೋಭಾಯಾತ್ರೆ ನಡೆದುಕೊಂಡು ಬರುವಾಗ ಇತ್ತ ಕಡೆ ಶ್ರೀನಿವಾಸ ತನ್ನ ಜ್ಯೇಷ್ಠ ಪುತ್ರ ಬ್ರಹ್ಮ ಯಾಕೆ ಬರೋ ತಡ ಆಯಿತು ಅಂಥೇಳಿ ಮಕ್ಕಳ ಬಗ್ಗೆ ಇರತಕ್ಕಂತಹ ತಂದೆಗಿರುವ ಒಂದು ಮಕ್ಕಳ ಸೆಳೆತ ಏನಿದೆ, ಆ ಸೆಳೆತವನ್ನು ಭಗವಂತ ಈ ಸಂದರ್ಭದಲ್ಲಿ ವಿಡಂಬನೆ ಮಾಡಿ ತೋರಿಸ್ತಾ ಇದ್ದಾನೆ. ಗರುಡನಿಗೆ ನಾನು ಪತ್ರ ಕೊಟ್ಟು ಕಳುಹಿಸಿದೆ, ಪತ್ರ ತಲುಪ್ತೋ ಇಲ್ಲೋ, ಯಾಕೆ ತಡ ಆಯಿತು, ನೀ ಯಾಕೆ ಬರ್ತಾ ಇಲ್ಲ ಹಾಗೆ ತಂದುಕೊಡ್ತಾ ಇದ್ದಾನಂತೆ. ಅಷ್ಟರಲ್ಲಿ ಒಬ್ಬ ಗೂಢಚಾರ ಬಂದ, ಚಾರ ಪುರುಷ ಬಂದು ಸ್ವಾಮಿ ನಮಸ್ಕಾರ ಮಾಡದ. ಗಂಗಾ ನದಿಯನ್ನ ದಾಟ್ತಾ ಇದ್ದಾರೆ ಬ್ರಹ್ಮದೇವರು ಅಂತ ಹೇಳ್ದ. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, ಗೋದಾವರಿ ನದಿಯನ್ನ ದಾಟ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರು. ಆಗ ಮುಖದಲ್ಲಿ ಭಾರಿ ಖುಷಿ ಆಯ್ತಂತೆ. ತನ್ನ ಮಗನನ್ನು ನೋಡುವಂತಹ ಆ ಖುಷಿ ಮುಖದಲ್ಲಿ ಕಾಣ್ತಾ ಇದೆ. ಭಗವಂತ ತೋರಿಸಿಕೊಳ್ತಾ ಇದ್ದಾನೆ. ನಗುಮುಖನವನಾಗಿ ಆ ಭಗವಂತ ಕಾಯ್ತಾ ಇದ್ದಾನಂತೆ. ಅಷ್ಟರಲ್ಲಿ ಸಾಕ್ಷಾತ್ ಗರುಡದೇವರೇ ಬಂದರು. ಗರುಡದೇವರನ್ನ ಬ್ರಹ್ಮದೇವರು ಹೇಳಿ ಕಳಿಸಿದ್ರು, ಹೋಗಿ ಭಗವಂತನಿಗೆ ನಾವು ಬರ್ತಾ ಇರುವ ವರ್ತಮಾನವನ್ನು ತಿಳಿಸು, ಕಾಯ್ತಾ ಇರ್ತಾರೆ ಪರಮಾತ್ಮ. ಆಗ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಕೃಷ್ಣಾ ನದಿಯನ್ನು ದಾಟಿ ಶ್ರೀಶೈಲವನ್ನು ದಾಟಿ ಅಹೋಬಿಲಕ್ಕೆ ಬಂದು ಅಲ್ಲಿಂದ ಬ್ರಹ್ಮದೇವರು ಕಳಿಸಿದ್ದಾರೆ ತಮ್ಮಲ್ಲಿಗೆ ಅಂತ ಗರುಡದೇವರು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ವಿಶ್ವಕ್ಸೇನ ಬಂದು, ಸ್ವಾಮಿ ಬ್ರಹ್ಮದೇವರು ತುಂಬೂರು ತೀರ್ಥಕ್ಕೆ ಬಂದು ಅಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ರು. ಹಾಗಾದ್ರೆ ಇನ್ನೇನು ಹತ್ರ ಬಂದಾಯ್ತು, ತುಂಬೂರು ತೀರ್ಥ ಅಂತ ಬಂದಾಯ್ತಲ್ಲ, ಮತ್ತು ನಾನು ಎದುರುಗೊಳ್ಬೇಕು ಅಂತ ಹೇಳಿ ಗರುಡನ ಹೆಗಲೇರಿ ಶ್ರೀನಿವಾಸ ತನ್ನ ಮಗನನ್ನ ಎದುರುಗೊಳ್ಳಿಕ್ಕೆ ಹೋಗ್ತಾ ಇದ್ದಾರಂತೆ. ಅನಂತರ ಆ ವಿಶ್ವಕ್ಸೇನ ಹೇಳ್ತಾ ಇದ್ದಾರೆ, ಸ್ವಾಮಿ ಭಗವಾನ್ ಅರವಿಂದಾಕ್ಷ ತವ ದರ್ಶನ ಲಾರಸಃ ಗರುಡ ಸ್ಕಂಧಮಾರುಕ್ಯ ಸಮಾಗಚ್ಛಿತೇತಿಕಂ. ವಿಶ್ವಕ್ಸೇನ ಭಗವಂತನ ಆದೇಶದಂತೆ ಬ್ರಹ್ಮದೇವರ ಬಳಿಗೆ ಓಡಿ ಹೋಗಿ, ಭಗವಂತ ನಿಮ್ಮನ್ನು ಎದುರುಗೊಳ್ಳಿಕ್ಕೆ ಗರುಡವಾಹನನಾಗಿ ಓಡಿ ಬರ್ತಾ ಇದ್ದಾರೆ ಅಂತ ಬ್ರಹ್ಮದೇವರಿಗೆ ವಿಷಯವನ್ನು ಹೇಳ್ತಾ ಇದ್ದಾರಂತೆ. ಆಗ ಬ್ರಹ್ಮದೇವರ ಆ ಮಾತನ್ನು ಕೇಳಿ ಕೂಡಲೇ ಹಂಸದಿಂದ ಕೆಳಗಿಳಿದು ಭಗವಂತನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲ ಒಂದು ನಡವಳಿಕೆಯ ಸಂಸ್ಕಾರಗಳು. ನಮಗಿಂತ ಹಿರಿಯರು ಬರುವಾಗ ನಾವು ಅವರ ಎದುರಿಗೆ ವಾಹನದಲ್ಲಿ ಕೂತಿರಬಾರದು. ವಾಹನದಿಂದ ಕೆಳಗಿಳಿದು ಅವರನ್ನು ನಾವು ಗೌರವಿಸಿ ಅವರ ಪ್ರೀತಿಯ ಆಮಂತ್ರಣವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಬ್ರಹ್ಮದೇವರು ಹಂಸದಿಂದ ಕೆಳಗಿಳಿದು ಶ್ರೀನಿವಾಸನ ದರ್ಶನಕ್ಕೆ ಬರ್ತಾ ಇದ್ದಾರಂತೆ. ಬಂದು ಕೂಡಲೇ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಿರಿಯರು ಬಂದಾಗ ಮೊದಲು ಹರಟೆ ಅಲ್ಲ, ಮೊದಲು ನಮಸ್ಕಾರ ಮಾಡಿ ಆಮೇಲೆ ಮಾತು ಶುರು ಮಾಡಬೇಕು. ಅವರು ನಾವು ಹಾಗೆ ನಡ್ಕೊಳ್ಳದೆ ಹೋದರೆ ಅದು ಸಜ್ಜನಿಕೆಯ ಲಕ್ಷಣ ಅಲ್ಲ. ಚತುರ್ಮುಖ ಬ್ರಹ್ಮದೇವರು ಶ್ರೀನಿವಾಸನನ್ನು ಕಂಡು ಕೂಡಲೇ ಮೊದಲು ನಮಸ್ಕಾರ ಮಾಡಿದ್ರು. ಭಗವಂತ ಅಕ್ಕರೆಯಿಂದ ಎರಡೂ ತೋಳೆತ್ತಿ ಬ್ರಹ್ಮದೇವರನ್ನ ಎಬ್ಬಿಸಿ ಆಲಿಂಗನ ಮಾಡಿಕೊಂಡ್ರಂತೆ. ಬಹುಕಾಲೇನತೆ ಬುದ್ಧಿ ಮಮ ದರ್ಶನ ಲಾಲಸ. ಬ್ರಹ್ಮ ಬಹಳ ಕಾಲದಿಂದ ನಿನ್ನನ್ನು ನೋಡಬೇಕು ಅಂತ ಹೇಳಿ ನನ್ನ ಮನಸ್ಸು ಕಾತರದಿಂದ ಕಾಯ್ತಾ ಇದೆ. ಪ್ರಾಯ ನಿನಗೂ ನನ್ನನ್ನು ನೋಡಬೇಕು ಅಂತ ಇದೇ ತರಹ ಕಾತರ ಇರಬಹುದು ಕಾಣುತ್ತಲ್ವಾ, ಬಾಬಾ ಅಂತ ಹೇಳಿ ಆ ಬ್ರಹ್ಮದೇವರನ್ನ ಭಗವಂತ ಮಾತಾಡ್ತಾ ಇದ್ದಾನಂತೆ. 2 ಮುಹೂರ್ತ ಆ ಶ್ರೀನಿವಾಸ ಬ್ರಹ್ಮದೇವರನ್ನ ನೋಡ್ತಾ ಇದ್ದಾನೆ, ಬ್ರಹ್ಮದೇವರು ಶ್ರೀನಿವಾಸನನ್ನು ನೋಡ್ತಾ ಇದ್ದಾರೆ.
ಇಬ್ಬರೂ ಕಣ್ಣಿನಲ್ಲಿ ಬಹಳ ಕಾಲದ ಅನಂತರ ತಮ್ಮ ಅಪ್ಪನನ್ನ ತಮ್ಮ ಮಗನನ್ನ ಕಂಡಂತಹ ಸಂತೋಷ ಅತಿಶಯದಿಂದ ಆನಂದಾಶು ಧಾರೆ ಸುರಿಸ್ತಾ ಹಾಗೇ ನೋಡ್ತಾ ನಿಂತಿದ್ದಾರಂತೆ. ಅನಂತರ ಅವರಿಬ್ಬರ ಆ ಒಂದು ಆತ್ಮೀಯತೆಯನ್ನು ನೋಡಿದಂತಹ ದೇವತೆಗಳು ಮಾತಾಡ್ಕೊಳ್ತಾ ಇದ್ದಾರೆ. ನತೇನ ಸದೃಶ ಪುತ್ರ ನತೇನ ಜನಕೋ ಭುವಿ ಪ್ರಶಂಸುರ್ ಮಹಾರಾಜ ಭಕ್ತಿ ಸ್ನೇಹವಶಂಗತಾ. ಇಂಥ ಮಗನಿಗೆ ಸಮಾನನಾದ ಇನ್ನೊಬ್ಬ ಮಗ ಇಲ್ಲ, ಇಂಥ ತಂದೆಗೆ ಸಮಾನನಾದ ಮತ್ತೊಬ್ಬ ತಂದೆ ಇಲ್ಲ. ಏನು ಪ್ರೀತಿ, ಏನು ಗೌರವ, ಏನು ಅಕ್ಕರೆ ಅಂತ ಹೇಳಿ ದೇವತೆಗಳೆಲ್ಲ ಆ ಬ್ರಹ್ಮ ಶ್ರೀನಿವಾಸ ದೇವರ ಪರಸ್ಪರ ಆ ಪ್ರೀತಿಯ ಒಂದು ಸೆಳೆತವನ್ನು ನೋಡಿ ಸಂತೋಷವಾಗಿ ಮಾತಾಡ್ತಾ ಇದ್ದಾರಂತೆ. ಅನಂತರ ಪರಮಾತ್ಮ ಬ್ರಹ್ಮದೇವರ ಕೈಗೆ ತೆಗೆದುಕೊಂಡು ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದಾರಂತೆ. ತನ್ನ ಕಣ್ಣಲ್ಲಿ ತನ್ನ ಕೈಯಲ್ಲಿ ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾ ಇಲ್ಲ. ಬ್ರಹ್ಮದೇವರ ಎರಡೂ ಅಂಗೈಗಳನ್ನು ತಾನೇ ಎತ್ತಿ ಎಳೆದು ತನ್ನ ಮುಖದ ಕಣ್ಣೀರನ್ನು ಹೊರಸಿಸಿಕೊಂಡು ಆ ನಂತರ ಹುತ್ತದ ಜಾಗಕ್ಕೆ ಕರ್ಕೊಂಡು ಬಂದರಂತೆ. ಕರ್ಕೊಂಡು ಬಂದು ಎಲ್ಲ ವಿಚಾರಗಳನ್ನೆಲ್ಲ ಯಾತಕ್ಕೆ ಬಂದೆ, ಏನಾಯಿತು, ಎಲ್ಲ ಕಥೆಗಳನ್ನ ಬ್ರಹ್ಮದೇವರಿಗೆ ಭಗವಂತ ಹೇಳ್ತಾ ಇದ್ದಾನೆ. ವೈಕುಂಠದಲ್ಲಿದ್ದೆ ನಾನು, ಆ ಭೃಗುಋಷಿ ಬಂದು ಎದೆಗೆ ಹೋದ್ರು, ನಿಮ್ಮಮ್ಮ ಕೋಪಿಸ್ಕೊಂಡು ಹೋದ್ಲು, ನಾನು ಅಲ್ಲಿಂದ ಬಂದೆ, ಇಲ್ಲಿ ಬಂದು ನೆಲೆಸಿದ್ದೆ, ಈಗ ಪದ್ಮಾವತಿ ವಿವಾಹ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿ ನಿಮ್ಮನ್ನೆಲ್ಲ ಕರೆಸಿದ್ದೇನೆ, ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಅನಂತರ ಆ ಬಕುಳಾದೇವಿಯನ್ನು ತೋರಿಸಿ, ನೋಡು ನನ್ನ ಹೆಂಡತಿ ಕೋಪಿಸ್ಕೊಂಡು ಹೊರಟೋದ್ಲು, ನಾನು ಒಬ್ಬಟ್ಟಿಗ ಎಲ್ಲೋ ಬೆಟ್ಟದಲ್ಲಿ ತಿರುಗಾಡ್ಕೊಂಡಿದ್ದೇನೆ, ಆ ವರಾಹದೇವರು ನನಗೊಂದು ನೆಲೆ ಕೊಟ್ಟರು, ಪಾಪ ಈ ಬಕುಳ ನನ್ನನ್ನು ನೋಡ್ಕೊಳ್ತಾ ಇದ್ದಾಳಪ್ಪ, ಅನ್ನ ಹಾಕಿ ನನ್ನ ಸೇವೆ ಮಾಡ್ಕೊಂಡು ನನ್ನನ್ನು ಯೋಗಕ್ಷೇಮ ನೋಡ್ಕೊಳ್ತಾರೆ, ನಮಸ್ಕಾರ ಮಾಡುವ ನಿಮ್ಮಮ್ಮ ಅವರು ಹಾಗೆ ಅಂತ ಶ್ರೀನಿವಾಸ ಬ್ರಹ್ಮನ ಕೈಯಲ್ಲಿ ಮಕ್ಕಳಾದೇವಿಗೆ ನಮಸ್ಕಾರ ಮಾಡಿಸ್ತಾ ಇದ್ದಾನಂತೆ. ಭಗವಂತ ತನ್ನ ಅವತಾರದ ಲೀಲೆಗಳಲ್ಲಿ ತಾನು ದೊಡ್ಡ ದೇವರು ಅನ್ನುವುದನ್ನು ತೋರಗೊಡದೆ ಹೇಗೆ ಮಕ್ಕಳು ದೊಡ್ಡವರಿಗೆ ಗೌರವ ಕೊಡಬೇಕು ಅನ್ನುವುದನ್ನು ತಾನು ಕೊಟ್ಟು ತೋರಿಸ್ತಾನೆ. ಭಾಗವತದಲ್ಲಿ ಬರುತ್ತೆ, ಹಸ್ತನಾಪುರದಿಂದ ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ. ದ್ವಾರಕಾಪಟ್ಟಣ ಬಂದಾಗ ಇಡೀ ದ್ವಾರಕಾಪಟ್ಟಣದ ಜನರು ಬಹಳ ವೈಭವದಿಂದ ಅವನನ್ನು ಸ್ವಾಗತ ಮಾಡ್ತಾರೆ, ಮೆರವಣಿಗೆ ಮಾಡಿ. ಇಡೀ ಊರೇ ಅವನ ಮುಂದೆ ಕೈ ಮುಗಿದು ನಿಂತು ಅವನಿಗೆ ಸತ್ಕಾರ ಮಾಡಿದರೆ, ಮನೆ ಒಳಗೆ ಬಂದು ಕೂಡಲೇ ಒಂದು ಕಡೆ ಹೆಂಡತಿಯರು ಕೋಣೆಗಳು, ಇನ್ನೊಂದು ಕಡೆಯಲ್ಲಿ ಅಪ್ಪ ಅಮ್ಮಂದರ ಕೋಣೆಗಳು. ಊರಿಗೆ ಹೋದ ಮಗ ಬಂದು ಕೂಡಲೇ ಬಂದು ಯಾರು ಮಾತಾಡಿಸ್ತಾನೆ ಅಂತ ಇಬ್ರು ಕಾಯ್ತಾ ಇರ್ತಾರೆ. ಅವನು ನೇರವಾಗಿ ಹೆಂಡತಿ ಕೋಣೆಗೆ ಹೋದರೆ ಅಪ್ಪ ಅಮ್ಮಂದರು, ನೋಡು ನಾವು ಅಪ್ಪ ಅಮ್ಮ ವಯಸ್ಸಾಗ ಕಾಯ್ತಾ ಕೂತಿದ್ದೇವೆ, ಬಂದು ಅಲ್ಲಿ ಹೋಗಿ ಕೂತ್ಕೊಂಡು ಏನು ನೋಡು ಹಾಗೆ ಅಂತ ಇವರು ಮನಸ್ಸಿನ ಅಸಮಾಧಾನವನ್ನು ಹೇಳ್ಕೊಳ್ತಾರೆ. ಅವಳು ನೋಡಿ ನಾನು 8 ದಿವಸ ಕಾಯ್ತಾ ಕೂತೀನಿ, ನಿನ್ನೆಲ್ಲ ಫೋನ್ ಮಾಡಿದ್ದೇನೆ, ಹೋಗಿ ಅವ್ರ ಅಪ್ಪ ಬಂದು ಕೂಡಿಯಾರೆ ಹಾಗೆ ಇವಳು ಹೇಳ್ತಾ ಇರ್ತಾಳೆ. ಇಬ್ಬರ ಮಧ್ಯೆ ಅಡಕತ್ರ ಇಸ್ಕಾಕೊಂಡು ಅಡಕೆ ಹಾಗೆ ಆ ಗಂಡನ ಪರಿಸ್ಥಿತಿ ಆಗ್ತಾ ಇರುತ್ತೆ. ಆದ್ರೆ ಇಬ್ಬರಿಗೂ ತಿಳುವಳಿಕೆ ಇದ್ರೆ ಹೀಗೆಲ್ಲ ಆಗೋದಿಲ್ಲ. ಹೆಂಡತಿ ಜೊತೆಗೆ ಇದ್ರೆ ಎಲ್ಲೇ ನಮ್ಮ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಅಪ್ಪ ಅಮ್ಮಂದ್ರಿಗೆ ಆತಂಕ, ಅಪ್ಪ ಅಮ್ಮನ ಜೊತೆ ಇದ್ರೆ ಎಲ್ಲನ್ನು ನನ್ನ ಕಡೆ ಅವ್ರ ಗಮನ ಕಡಿಮೆ ಆಗ್ಬಿಡುತ್ತೋ ಅಂತ ಹೆಂಡತಿ ಆತಂಕ. ಹೆಂಡತಿ ಸ್ಥಾನದಲ್ಲಿರೋ ಪ್ರೀತಿ ವಿಶ್ವಾಸ ಹೆಂಡತಿ ಸ್ಥಾನಕ್ಕೆ ಮೀಸಲದು, ಅದೆಲ್ಲೂ ಹೋಗಲ್ಲ. ಅಪ್ಪ ಅಮ್ಮನ ಸ್ಥಾನಕ್ಕಿರೋ ಪ್ರೀತಿ ವಿಶ್ವಾಸ ಅಪ್ಪ ಅಮ್ಮನ ಸ್ಥಾನಕ್ಕೆ ಮೀಸಲದು, ಅದು ಇಲ್ಲಿ ಬರೋ ಹಾಗಿಲ್ಲ, ಅಲ್ಲಿ ಹೋಗೋ ಹಾಗಿಲ್ಲ. ಆದರೆ ವಯಸ್ಸಾದ ಮನಸ್ಸುಗಳು ಬಹಳ ನಮ್ಮನ್ನು ಹಚ್ಕೊಂಡಿರ್ತೀವಿ. ಆದ್ರಿಂದ ಅವರಿಗೆ ಮನಸ್ಸನ್ನು ತಣಿಸಿ ಅನಂತರ ಸಂಯಮದಿಂದ ಇರಲಿಕ್ಕೆ ಬೇಕಾದ ವಯಸ್ಸಿರುವಂತಕ್ಕಂತಹ ಮನೆಯವರನ್ನ ಮಾತಾಡಿಸಬೇಕು. ಕೃಷ್ಣ ಪರಮಾತ್ಮ ನೇರವಾಗಿ ಬಂದ, ಇಡೀ ಊರೇ ಅವನಿಗೆ ಜಯಕಾರ ಹಾಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಕುಳಿಗಾಕಿದರಾಗಿರುವಾಗ ಸೀದ ಬಂದ ಕೃಷ್ಣ ನಂದಗೋಪ ಯಶೋಧೆಯರಿಗೆ ನಮಸ್ಕಾರ ಮಾಡ್ತಾನೆ, ವಸುದೇವ ದೇವಕಿಯರಿಗೆ ನಮಸ್ಕಾರ ಮಾಡ್ತಾನೆ, ಅವರೆಲ್ಲರ ಯೋಗಕ್ಷೇಮ ವಿಚಾರಿಸ್ತಾನೆ, ಅವರೆಲ್ಲರ ಆಶೀರ್ವಾದ ಪಡ್ಕೋತಾನೆ. ಆಮೇಲೆ ತನ್ನ ಹೆಂಡತಿಯರ ಕೋಣೆಗಳಿಗೆ ಹೋಗಿ ಅವರ ಜೊತೆ ಮಾತಾಡಿಕೊಂಡು ಕಾಲ ಕಳೀತಾರೆ ಸ್ವಾಮಿ. ಅಂದ್ರೆ ಮನೆಗೆ ಬಂದಾಗ ಮೊದಲು ಹಿರಿಯರಾದ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನು ತಾನು ಮಾಡಿ ತೋರಿಸ್ತಾನೆ. ಯಾಕೆ ಅವನೇ ಮಾಡದೆ ಹೋದ್ರೆ ನಾವೇನು ಮಾಡಿದ್ರೆ ಮಾಡ್ತಾ ಇಲ್ಲ, ಇದು ಮಾಡದೇನೆ ಹೋದ್ರೆ ಕೇಳ್ತೀವಿ ನಾವು. ಹಾಗಾಗಿ ಪರಮಾತ್ಮ ತಾನು ಮಾಡಿ ತೋರಿಸ್ತಾನೆ. ಕಷ್ಟದಲ್ಲಿದ್ದಾಗ ಪರದೇಶದಲ್ಲಿ ಕಷ್ಟದಲ್ಲಿದ್ದಾಗ ಯಾರು ನಮಗೆ ನೋಡ್ಕೊಳ್ತಾರೆ, ಯೋಗಕ್ಷೇಮ ನೋಡ್ಕೊಳ್ತಾರೆ, ಅವರು ತಂದೆ ತಾಯಿಗಳಿಗೆ ಸಮಾನ ಅಂತ ಹೇಳಿ ಆ ಬಕುಳಾದೇವಿಗೆ ಬ್ರಹ್ಮದೇವಕ್ಕೆ ನಮಸ್ಕಾರ ಮಾಡಿ, ನಿಮ್ಮಮ್ಮ ಅವ್ರು ನಾನು ನೋಡ್ಕೊಂಡವ್ರು ಅವರೇ 8 ದಿವಸ ಪಾಪ ಅಂತ ಹೇಳಿ ನಮಸ್ಕಾರ ಮಾಡಿಸ್ತಾ ಇದ್ದಾನೆ ಸ್ವಾಮಿ. ಅಭಿವಾದಯ ಕಲ್ಯಾಣಿ ಮಾತರಂ ಮಮನಂದನ, ನಿನ್ನ ತಾಯಿ ಅಂತ ಹೇಳ್ತಾ ಇಲ್ಲ, ಮಮ ಮಾತರಂ, ನಮ್ಮಮ್ಮ ಅವರು ನಮಸ್ಕಾರ ಮಾಡು ಅಂತ ಹೇಳಿ ಆ ಬ್ರಹ್ಮದೇವರಿಗೆ ಹೇಳಿ ಭಗವಂತ ನಮಸ್ಕಾರ ಮಾಡಿಸ್ತಾ ಇದ್ದಾರಂತೆ. ಅನಂತರ ಬ್ರಹ್ಮದೇವರಿಗೆ ಆಶ್ಚರ್ಯ, ಈ ದಿವಸ ಕಾಣದೇವರು ಈ ಅಮ್ಮ ಎಲ್ಲಿಂದ ಬಂದ್ಲು ಅಂತ ಅವಾಗ ಆಶ್ಚರ್ಯ. ಜನನೀತವ ಗೋವಿಂದ ಕುತ್ರೇಯಂ ಜನಿತಾಪುರ
ಇಷ್ಟು ದಿವಸ ನಿಮ್ಮ ಅಮ್ಮ ಅಂತ ನನಗೆ ಒಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ, ಇವತ್ತು ಇದ್ದಕ್ಕಿದ್ದಾಗ ಯಾರೋ ಪ್ರಶ್ನೆ ನಮ್ಮ ಅಮ್ಮ ಅಂತ ಇದೆಯಲ್ಲ, ಎಲ್ಲಿಂದ ಬಂದು ನಿಮ್ಮಮ್ಮ ಇವರು ಹಾಗೆ ಕೇಳಿದಾಗ ಆ ಬಕುಳಾದೇವಿ ಹಿಂದಿನ ಜನ್ಮದ ವೃತ್ತಾಂತವನ್ನೆಲ್ಲ ಕೇಳಿ, ಆ ಯಶೋದೆ ಅವತ್ತು ನನ್ನ ಬಾಲ್ಯಲೀಲೆಗಳನ್ನು ನೋಡಿದವಳು ಇವತ್ತು ಮದುವೆ ಮಾಡಿಸ್ಲಿಕ್ಕೆ ಬಕುಳಾದೇವಿಯಾಗಿ ಬಂದಿದ್ದಾಳಪ್ಪ ಅಂತ ಹೇಳಿ ಹಿಂದಿನ ವರ್ತಮಾನವನ್ನು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಏನೋ ವಾದ್ಯ ಕೇಳಿಸ್ತು, ಯಾರು ವಾದ್ಯ ಹಾಗೆ ಎಂದು ಕೇಳ್ತಾ ಇದ್ದಾನೆ. ಅಷ್ಟರಲ್ಲಿ ವಾಯುದೇವರು ಬರ್ತಾ ಇದ್ದಾರಂತೆ. ವಾಯುದೇವರು ಬಂದು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪಾಪ ಕೂತ್ಕೋ ಅಂತ ಹೇಳಿ ಪ್ರೀತಿಯಿಂದ ವಾಯುದೇವರನ್ನ ಹತ್ತಿರಕ್ಕೆ ಬರಮಾಡಿಕೊಂಡಿದ್ದಾರೆ. ಅನಂತರ ಪುತ್ರಾಣ ಮಮ ಕಲ್ಯಾಣ ಗರಿಷ್ಠೋ ಭಾರತೀಪತೆ ಭಾರತೀ ಸರ್ವಲೋಕೇಶು ವಿಶ್ರುತ ಪ್ರತಿಭಾತಿಮೆ ವದತ್ಯೇವಂ ಶ್ರೀನಿವಾಸೇ ನೀಲಕಂಠೋಭ್ಯಪದ್ಯತ. ಆ ಭಾರತೀಪತಿ ವಾಯುದೇವರು ಬಂದು ಅವರನ್ನ ಆಧರಿಸ್ತಾ ಇರುವಷ್ಟೊತ್ತಿಗೆ ರುದ್ರದೇವರು ಬರ್ತಾ ಇದ್ದಾರೆ. ಆ ರುದ್ರದೇವರು ಪಾರ್ವತಿ ಷಣ್ಮುಖ ತನ್ನ ಪ್ರಮಥ ಗಣ ಎಲ್ಲರ ಜೊತೆಯಲ್ಲಿ ಬಂದು ನಮ್ಮ ನಮಸ್ಕಾರ ಮಾಡ್ತಾ ಇದ್ದಾರೆ. ತನ್ನ ತಂದೆಯಾದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ವಾಯುದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮೊಮ್ಮಗನ ಮೇಲೆ ಮಮತೆ ಜಾಸ್ತಿ, ಹಾಗಾಗಿ ಆ ಶಂಕರನನ್ನ ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡು ಹತ್ರ ಆಯಾಹಿ ನಿಕಟಂ, ನನ್ನ ಹತ್ರ ಬಾರೋ, ದೂರ ಕೂತ್ಕೊಂಡು ಬಾಯಿಲಿ ಅಂತೇಳಿ ಹತ್ರ ಕರ್ಕೊಂಡ ಹತ್ರಕ್ಕೆ ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದಾರಂತೆ ಶಿವನನ್ನ ನಮ್ಮ ಶ್ರೀನಿವಾಸ. ಅನಂತರ ಎಲ್ಲರೂ ಬಂದ ಮೇಲೆ ಕುಬೇರ ಬರ್ತಾ ಇದ್ದಾನೆ ತನ್ನ ಯಕ್ಷ ಭಕ್ತರ ಸಮೇತವಾಗಿ. ಕುಬೇರನನ್ನ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಅನಂತರ ಅಲ್ಲಿಂದ ಮುಂದೆ ಹೀಗೆ ಒಬ್ಬೊಬ್ಬರು ಅಗ್ನಿ ಮೊದಲಾದವರೆಲ್ಲ ಬರ್ತಾ ಇದ್ದಾರೆ. ಅನಂತರ ಯಮದೇವರು, ವರುಣ, ಇಂದ್ರ ಬರ್ತಾ ಇದ್ದಾರೆ. ಇದೇ ಕಾಲಕ್ಕೆ ಸೂರ್ಯಚಂದ್ರರು ಬಂದರು, ಮನ್ಮಥ ಬಂದರು. ಅನಂತರ ಅನೇಕ ಋಷಿಮುನಿಗಳೆಲ್ಲ ಬರ್ತಾ ಇದ್ದಾರೆ. ಯಾರ್ಯಾರು ಬಂದರು ಅಂದ್ರೆ ಪ್ರಸಿದ್ಧವಾಗಿ ಕಶ್ಯಪೋತ್ರಿರ್ ಭರದ್ವಾಜ, ವಿಶ್ವಾಮಿತ್ರೋಥ ಗೌತಮ, ಜಮದಗ್ನಿರ್ ವಸಿಷ್ಠಶ್ಚ, ವಾಲ್ಮೀಕಿಶ್ಚ, ಅಣುಕಶಲ, ಪುಲಶ್ಚ, ದದೀಚಿಶ್ಚ, ಶುನಶ್ರೇಪಶ್ಚ ಕಾಲವಃ. ಹೀಗೆ ಅನೇಕ ಜನ ಬಂದಿದ್ದಾರೆ. ಗಂಧರ್ವರು, ಅಪ್ಸರ ಸ್ತ್ರೀಯರು, ರುದ್ರದೇವತೆಗಳು, ಸಿದ್ಧಚಾರಣರು, ವಿಷ್ಣು ಭಕ್ತರಾದ ರಾಜರುಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ಭಗವಂತ ಸ್ವಾಗತಿಸಿ ಅವರನ್ನೆಲ್ಲ ಕೂತ್ಕೊಳ್ಳಿಕ್ಕೆ ಆಸನ ತೋರಿಸಿ ಮಾತಾಡ್ತಾ ಇದ್ದಾನೆ. ಆಗ ಕೊನೆಯಲ್ಲಿ ವಿಶ್ವಕರ್ಮ ಬರ್ತಾ ಇದ್ದಾನೆ. ವಿಶ್ವಕರ್ಮ ಬಂದಾಗ ಇದುವರೆಗೆ ನಗನಗುತ್ತಾ ಎಲ್ಲರನ್ನೂ ಆದರದಿಂದ ಬರಮಾಡಿಕೊಂಡ ಶ್ರೀನಿವಾಸ ಸ್ವಲ್ಪ ಗರಂ ಆದಂತೀಗ. ಯಾಕೆಂದ್ರೆ ವಿಶ್ವಕರ್ಮ ಎಲ್ಲರಿಗಿಂತ ಮುಂಚೆ ಬಂದು ಎಲ್ಲರಿಗೆ ಸಭಾ ಕಟ್ಟಡಗಳನ್ನೆಲ್ಲ ವ್ಯವಸ್ಥೆ ಮಾಡಬೇಕಾದವನು. ಯಾರು ಮುಖ್ಯ ವ್ಯವಸ್ಥೆ ಮಾಡಬೇಕು ಅವರು ಕೊನೆಗೆ ಬಂದರೆ ಕೋಪ ಬರದೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಿಟ್ಟು ಮಾಡಿಕೊಂಡು ಇಂದ್ರನನ್ನು ಕರೆದು ಹೇಳ್ತಾ ಇರ್ತಾರೆ, ನೋಡು ಇವನಿಗೆ ಎಷ್ಟು ಗರ್ವ ನೋಡು ವಿಶ್ವಕರ್ಮನಿಗೆ. ತನಗೆ ತನ್ನ ಅಣ್ಣ ಇದ್ದಾನೆ ಮಯಾಸುರ, ಆ ಮಯಾಸುರನ ಬಾಹುಬಲ ಇದೆ ಅಂತ ಹೇಳಿ ಇಷ್ಟು ಗರ್ವ ಪಡ್ತಾ ಇದ್ದಾನೆ. ನಮ್ಮ ಕಷ್ಟ ನಷ್ಟ ಯಾವುದನ್ನು ಯೋಚನೆನೇ ಮಾಡಲ್ಲ, ಅವನಟ್ಟಿಗೆ ಅವನು ಆರಾಮಾಗಿ ಕೂಡ ಇವಾಗ ಬರ್ತಾ ಇದ್ದಾನೆ ನೋಡು ಹಾಗೆ ಅಂತ ಇದ್ದಾನಂತೆ. ಆಗ ಸ್ವಾಮಿ ದಯವಿಟ್ಟು ಕ್ಷಮಿಸಬೇಕು ಅಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ಹಿರಿಯರು ಕೆಲವೊಮ್ಮೆ ತಮ್ಮ ಪ್ರೀತಿಯನ್ನು ಬೈದು ತೋರಿಸ್ತಾರೆ, ಕೆಲವೊಮ್ಮೆ ಹೊಡೆದು ತೋರಿಸ್ತಾರೆ, ಕೆಲವೊಮ್ಮೆ ನಗುತ್ತಾ ತೋರಿಸ್ತಾರೆ. ಆ ಎಲ್ಲ ಪ್ರತಿಕ್ರಿಯೆಯ ಹಿಂದೆ ಇರುವ ಪ್ರೀತಿಯನ್ನು ಗುರುತಿಸುವುದನ್ನು ನಾವು ಕಲಿತಿರಬೇಕು ಅನ್ನೋದನ್ನ ಈ ಸಂದರ್ಭ ನಮಗೆ ತಿಳಿಸಿಕೊಡ್ತಾ ಇದೆ. ಅಲ್ಲಿಂದ ಆ ವಿಶ್ವಕರ್ಮನನ್ನು ಕರೆದು, ನೋಡಪ್ಪ ವಿವಾಹ ಮಂಟಪಗಳಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಏರ್ಪಾಡು ಮಾಡಬೇಕು. ಈ ಇಂದ್ರನ ಹೇಳಿದ ವಿಶ್ವಕರ್ಮನನ್ನು ಕರೆದುಕೊಂಡು ಆಕಾಶ ರಾಜನ ಪಟ್ಟಣಕ್ಕೆ ಹೋಗು. ಅವರು ಯಾವುದೋ ಸಣ್ಣ ಸಣ್ಣ ಕಲ್ಯಾಣ ಮಂಟಪಗಳು ಮಾಡ್ಕೊಂಡಿರ್ತಾರೆ, ಬಾಡಿಗೆ ಹೇಳ್ತಿರ್ತಾರೆ. ಪಾಪ ನಮ್ಮ ಪರಿವಾರಕ್ಕೆ ಆ ಕಲ್ಯಾಣ ಮಂಟಪಗಳು ಸಾಕಾಗಲ್ಲ. ಆದ್ದರಿಂದ ಅದು ವಿಶೇಷವಾದ ಸಭಾಭವನಗಳು, ಬಂದವರಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು, ಎಲ್ಲ ಕಟ್ಟಡ ಸಮುಚ್ಚಯಗಳನ್ನ ಇವರನ್ನು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಏರ್ಪಾಡು ಮಾಡು ಅಂತ ಹೇಳಿ ವಿಶ್ವಕರ್ಮನನ್ನ ಇಂದ್ರನ ಜೊತೆ ಕಳಿಸಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಭಗವಂತನ ಆದೇಶದಂತೆ ಆ ವಿಶ್ವಕರ್ಮ ಅಲ್ಲಿಗೆ ಹೋಗಿದ್ದಾರೆ. ಆಕಾಶರಾಜನ ಬಳಿಗೆ ಹೋಗಿದ್ದಾರೆ. ಅದ್ಭುತವಾದಂತಹ ವಿವಾಹ ಮಂಟಪ ಎಲ್ಲವನ್ನು, ಸಭಾಭವನ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರಂತೆ. ಇತ್ತ ಕಡೆ ಇಂದ್ರದೇವರು ಹೋದ ಮೇಲೆ ಆ ಭಗವಂತ ದೇವತೆಗಳನ್ನೆಲ್ಲ ಕೂಡಿಸಿಕೊಂಡು ಹೇಳ್ತಾ ಇದ್ದಾನೆ, ನೋಡಿಪ್ಪ ಆಕಾಶರಾಜನ ಮಗಳು ಪದ್ಮಾವತಿ ಅಂತ ಇದ್ದಾಳೆ. ಆ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಮದುವೆ ಮಾಡ್ಕೊಡ್ತೀನಿ. ನಾನು ಮದುವೆಗೆ ಏರ್ಪಾಡು ಮಾಡಿ ಎಲ್ಲರನ್ನು ಕರೆಸಿರೋದು, ಮಧ್ಯೆ ಸ್ವಲ್ಪ ಇದಂತ ಈ ಒಂದು ನಾಟಕ. ಹಾಗಾಗಿ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಾನು ಆ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳೋಣ ಅಂತ ಇದ್ದೇನೆ ಅಂತ ದೇವತೆಗಳಿಗೆ ಹೇಳ್ತಾ ಇದ್ದಾರೆ. ಆಗ ದೇವತೆಗಳೆಲ್ಲ ಈ ಮಾತು ಕೇಳಿ ಅವರಂತಾ ಇದ್ದಾರೆ, ವಯಂತು ದಾಸಭಾವೇನ ತಿಷ್ಠಾಮ ಪುರುಷೋತ್ತಮ ವ್ಯಾಹರ್ತಮ ಕ್ಷಮಾ ಸರ್ವೇ ಪಶ್ಯಾಮೋತ್ರ ಮಹೋತ್ಸವಂ. ದೇವತೆಗಳು ಹೇಳಿದ್ರು, ಸ್ವಾಮಿ ನಾವು ನಿನ್ನ ದಾಸರು,
ನಿನಗೆ ಅನುಮತಿ ಕೊಡೋದು ಅನುಮೋದನೆ ಮಾಡೋದು ದೊಡ್ಡವರಲ್ಲ ನಾವು. ನೀನು ಮದುವೆ ಮಾಡ್ಕೊಂಡು ನೋಡಕ್ ಬಂದವರು ಅಷ್ಟೇ ನಾವು. ಆದ್ರಿಂದ ನಮ್ಮ ಹತ್ರ ಅನುಮೋದನೆ ಏನು ಕೇಳ್ತಾ ಇದ್ದೆ ಸ್ವಾಮಿ ನೀನು ಹಾಗೆ ಅಂತ ಅವರಂತ ಇದ್ದಾರೆ. ಅನಂತರ ರುದ್ರದೇವರಿಗೂ ಗೊತ್ತಾಯಿತು, ಭಗವಂತ ಇದೆಲ್ಲ ನಾಟಕ ಬೇಡ, ನಿನ್ನ ಮನಸ್ಸಿಗೆ ಒಪ್ಪಿಗೆ ಆದ್ಮೇಲೆ ನಾವು ಬೇಡ ಅಂತ ನೀನು ಕೇಳಲ್ಲ, ಸತ್ಯ ಸಂಕಲ್ಪನೆ ಅಂದಮೇಲೆ ನೀ ತೀರ್ಮಾನ ಮಾಡ್ಕೊಂಡ್ಮೇಲೆ ನಿನ್ನ ತೀರ್ಮಾನವನ್ನು ನಮ್ಮ ಅನುಮತಿ ತಗೊಂಡು ಬದಲಾವಣೆಯನ್ನು ಮಾಡ್ಕೊಳ್ಳೋ ಜಾಯಮಾನ ನಿನಗಿಲ್ಲ. ಆದ್ರೆ ನಿನ್ನ ಮನಸ್ಸಿಗೆ ಇದು ಪ್ರಶಸ್ತವಾಗಿದೆ ಅಂತ ಅನಿಸಿದ್ರೆ ನೀ ಮಾಡ್ಕೋ, ನಾವು ನೋಡಕ್ ಬಂದಿದ್ದೇವೆ ಮತ್ತೆ ಹಾಗೆ ಅಂತ ರುದ್ರದೇವರು ಹೇಳ್ತಾ ಇದ್ದಾರಂತೆ. ಅನಂತರ ಬ್ರಹ್ಮದೇವರು ಅದೇ ಮಾತು ಹೇಳ್ತಾ ಇದ್ದಾರೆ, ಭಗವಂತ ಸರ್ವಜ್ಞರು ನೀವು, ಆದ್ರಿಂದ ನೀನೇನ್ ತೀರ್ಮಾನ ಮಾಡ್ತೀಯೋ ಆ ತೀರ್ಮಾನಕ್ಕೆ ನಾವು ಬದ್ಧರಾದವರೇ ಹೊರತು ನಿನಗೆ ಅನುಮತಿ ಕೊಡುವಂತಹ ವ್ಯಕ್ತಿತ್ವದ ಎತ್ತರದಲ್ಲಿರೋರು ಅಲ್ಲಪ್ಪ ನಾವು ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅಷ್ಟಲ್ಲ, ಈಗ ನೀನು ಈ ವಿಡಂಬನೆಗಳನ್ನ ನಿಲ್ಲಿಸಿ ವಿವಾಹ ಪೂರ್ವಭಾವಿಯಾಗಿ ಏನೇನು ಮಾಡ್ಕೋಬೇಕು ಕಾರ್ಯಕ್ರಮಗಳು, ಅದಕ್ಕೆ ನಮಗೆ ಅನುಮತಿ ಕೊಡಬೇಕು ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅಷ್ಟವರ್ಗ ಅಂತ ಒಂದು ಕಾರ್ಯಕ್ರಮ, 8 ವರ್ಗದ ದೇವತೆಗಳು ಎಲ್ಲಿ ಯಾವ ಕಾರ್ಯದಲ್ಲಿ ಪೂಜೆ ಕೈಗೊಳ್ಳಬೇಕೋ ಅಂತಹ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಸಿಷ್ಠ ಮುನಿಯರನ್ನ ಕರೀರಿ ತಂದ್ರು. ವಸಿಷ್ಠರನ್ನ ಕರೆಸಿಕೊಂಡ್ರು. ಭಗವಂತ ಹೇಳಿದ ವಸಿಷ್ಠರೇ ವಸಿಷ್ಠಂಚ ಮಹಾಭಾಗಂ ಪೌರೋಹಿತ್ಯೇ ನಿಯೋಜಯತ್, ನೀವು ಇಡೀ ಮದುವೆಯ ಪೌರೋಹಿತ್ಯ ನೀವು ನಿಭಾಯಿಸಬೇಕು ಅಂತ ಹೇಳಿ ವಸಿಷ್ಠರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮದುವೆ ಮನೆಯೊಳಗೆ ತುಂಬಾ ಕೆಲಸಗಳಿರುತ್ತೆ. ಎಲ್ಲಾ ಕೆಲಸ ಹಸೆ ಮೇಲೆ ಕೂತ್ಕೊಳ್ಳೋ ಹುಡುಗ ಮೈ ಮೇಲೆ ಹಾಕೋಬಾರದು, ಯಾಕೆಂದ್ರೆ ಅವನು ಇನ್ನೆಲ್ಲೂ ಏಕಾಗ್ರತೆ ವಹಿಸಬೇಕಾಗತ್ತೆ. ಅದಕ್ಕೆ ಆ ಮದುವೆಯ ಅನೇಕ ಜವಾಬ್ದಾರಿಗಳನ್ನು ಪಟ್ಟಿ ಮಾಡಿಕೊಂಡು ಅದನ್ನೆಲ್ಲ ಸಮರ್ಥರಾದವರಿಗೆ ಹಂಚಿದ್ರೆ ಇವನು ನಿರಾಳವಾಗಿ ತನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸಾಧ್ಯ. ಯಾರ ಮೇಲೂ ನಂಬಿಕೆ ಇಲ್ಲದೆ ಎಲ್ಲ ಮೈ ಮೇಲೆ ಹಾಕೊಂಡು ಎಲ್ಲ ಅವ್ಯವಸ್ಥೆ ಆಗ್ಬಿಡುತ್ತೆ. ಈ ಎಚ್ಚರಿಕೆ ತಿಳಿಸೋಕ್ಕೋಸ್ಕರ ಭಗವಂತ ಈ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾನೆ. ವಸಿಷ್ಠರಿಗೆ ಇಡೀ ಪೌರೋಹಿತ್ಯದ ಜವಾಬ್ದಾರಿ ನಿಭಾಯಿಸಿ ಯಜುಶಾಖಾ ಮಹಾಮಂತ್ರೈ ಕರ್ತವ್ಯಂ ಸ್ವಸ್ತಿ ವಾಚನಂ, ಯಜುರ್ವೇದದ ಮಂತ್ರಗಳಿಂದ ಪುಣ್ಯವಾಚನದಿಂದ ಆರಂಭ ಮಾಡಿಕೊಂಡು ಎಲ್ಲ ವೈವಾಹಿಕ ವಿಧಿಗಳನ್ನು ನೀವು ನಡೆಸಿಕೊಡ್ಬೇಕು. ಮತ್ತು ಎಲ್ಲಾ ದೇವತೆಗಳಿಗೆ ಒಬ್ಬ ಯಜಮಾನ ಇರಬೇಕು. ಇಲ್ಲದೆ ಹೋದ್ರೆ ಯಾರ ಮಾತು ಕೇಳಬೇಕು. ನಾವು ಮದುವೆ ಮನೆಯೊಳಗೆ ನಾವು ಯಾರನ್ನ ಕರೆದ್ರೆ ಅವ್ರನ್ನ ಕೇಳಿ ಸ್ವಾಮಿ ಅಂತಾರೆ, ಎಲ್ಲರೂ ಒಬ್ರು ತೋರಿಸ್ತಾರೆ, ಹಾಗೆ ಒಬ್ರು ಇರಬೇಕು. ಇಲ್ಲದೆ ಹೋದ್ರೆ ಎಲ್ಲರೂ ಅವರು ಇಷ್ಟ ಬಂದಾಗ ಹುಚ್ಚುಚ್ಚಾಗಿ ಕಾರ್ಯಕ್ರಮ ಮಾಡಿಸ್ಕೊಂಡ್ಬಿಡ್ತಾರೆ. ಆದ್ರಿಂದ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಎಲ್ಲ ಮೇಲೆ ಒಬ್ರು ಜವಾಬ್ದಾರಿಯಾಗಿ ಒಬ್ರು ಇರಬೇಕು, ನಾಯಕರು. ಅದರಂತೆ ಸರ್ವೇಷಾಮಪಿ ದೇವಾನಾಂ ಯಜಮಾನೋ ಭವಾನಿತಿ ದೇವಾನಾಂಚ ಋಷೀಣಾಂಚ ಮಾನನೇ ಶಂಕರ ಸ್ವಯಂ. ವಸಿಷ್ಠರು ಹೇಳ್ತಾ ಇದ್ದಾನೆ, ವಸಿಷ್ಠರೇ ಎಲ್ಲ ದೇವತೆಗಳಿಗೆ ನೀವೇ ಯಜಮಾನರು. ಆದ್ರಿಂದ ಯಾವ ದೇವತೆಗಳು ಎಲ್ಲರೂ ನಿಮ್ಮ ಬಗ್ಗೆ ನಿಮ್ಮನ್ನು ವಿಚಾರಿಸ್ತಾರೆ, ನೀವೇನಾಗಬೇಕು ಅಂತ ಹೇಳಿ ಅವ್ರು ಹಾಗೆ ಮಾಡ್ತಾರೆ. ಆದ್ರಿಂದ ಎಲ್ಲರಿಗೂ ನೀವೇ ಯಜಮಾನ ಸ್ಥಾನದಲ್ಲಿ ಇರುವವರು ಅಂತ ಹೇಳಿ ವಸಿಷ್ಠರಿಗೆ ಅಂಥ ದೊಡ್ಡ ಸ್ಥಾನವನ್ನು ಭಗವಂತ ಕೊಡ್ತಾ ಇದ್ದಾನೆ. ಅನಂತರ ಮದುವೆಗೆ ಬಂದಂಥವ್ರು ಇರ್ತಾರೆ ನೋಡಿ, ಅವ್ರನ್ನೆಲ್ಲ ಸನ್ಮಾನ ಮಾಡಿ ಕಳಿಸ್ಬೇಕಾಗತ್ತೆ. ಸನ್ಮಾನ ಮಾಡಬೇಕಾದ್ರೆ ಏನು ಸಮಸ್ಯೆಗಳು ಅಂತಂದ್ರೆ, ನಾವು ಒಂದು ಕೋಣೆ ಕರ್ಕೊಂಡು ಹೋಗ್ತೀವಿ, ಅವ್ರಿಗೆ ಏನು ಕೊಡಬೇಕು ಅವ್ರು ಕೊಡೋಕ್ಕೋಸ್ಕರ ಅಲ್ಲಿ ಡಬ್ಬಿಯೂ ಇರುತ್ತೆ, ತಟ್ಟೆಯೂ ಇರುತ್ತೆ, ಬಟ್ಟೆಯೂ ಇರುತ್ತೆ. ಯಾವ್ದು ಕೊಡಬೇಕು ಅವ್ರು ಯಾವ್ದು ಡಬ್ಬಿ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ನಾವು ಯಾವುದೋ ತಟ್ಟೆ ಕೊಟ್ಟು ಕಳಿಸ್ಬಿಡ್ತೇವೆ, ಅವ್ರ ತಟ್ಟೆ ಅಲ್ಲಿ ಪಕ್ಕದಲ್ಲಿ ಇಟ್ಟು ಹಾಗೆ ಹೊಡೋಗ್ತಾರೆ ಕೋಪಿಸ್ಕೊಂಡು, ಇಂಥವೆಲ್ಲ ಇರುತ್ತೆ. ಅದಕ್ಕೋಸ್ಕರ ಯಾರ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡು ಸತ್ಕಾರ ಮಾಡುವಂತ ಕೆಪಾಸಿಟಿ ಇರಬೇಕು. ಅದಕ್ಕೆ ದೇವಾನಾಂಚ ಋಷೀಣಾಂಚ ಮಾನನೇ ಶಂಕರ ಸ್ವಯಂ, ಶಿವನಿಗೆ ಆ ಜವಾಬ್ದಾರಿ ಕೊಟ್ಟರಂತ. ಯಾಕಂದ್ರೆ ರುದ್ರದೇವರು ಮನೋನಿಯಾಮಕರು. ಹಾಗಾಗಿ ಯಾರ್ಯಾರ ಮನಸ್ಸಲ್ಲಿ ಏನೇನೋ ಅಪೇಕ್ಷೆಗಳು ನಿರೀಕ್ಷೆಗಳು ಇರುತ್ತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ರುದ್ರದೇವರಿಗೆ ನೀ ಆ ಜವಾಬ್ದಾರಿ ಕೊಟ್ಟರು. ನೋಡಿ, ಬಂದ ದೇವತೆಗಳನ್ನ ಋಷಿಗಳನ್ನ ಮದುವೆ ಮನೆಯಲ್ಲಿ ಸನ್ಮಾನ ಮಾಡಿ ಕಳಿಸೋ ಜವಾಬ್ದಾರಿ ನಿಮ್ದು ಅಂತೇಳಿ ತನ್ನ ಮೊಮ್ಮಗನಾದ ರುದ್ರದೇವರಿಗೆ ವಹಿಸಿಕೊಟ್ಟಿದ್ದಾನಂತೆ. ಅನಂತರ ಮದುವೆ ಮನೆ ಒಳಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬನ್ನಿ ಬನ್ನಿ ಅಂತ ಕರಿತಾ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇವಾಗ ಧಾರೆ ಆಗತ್ತೆ, ಇನ್ನು ಮತ್ತೊಂದಾಗತ್ತೆ, ಬನ್ನಿ ಹಾಗೆ ಅಂತೆಲ್ಲ ಕರಿತಾ ಇರ್ಬೇಕಾಗತ್ತೆ. ಜನವೋ ಜನ, ಒಬ್ಬೊಬ್ಬರು ಹೋಗಿ ಎಷ್ಟು ಜನ ಕರೀಕ್ ಸಾಧ್ಯ? ಅದಕ್ಕೆ ಆ ಷಣ್ಮುಖನಿಗೆ ವ್ಯವಸ್ಥೆ ಮಾಡಿದ್ದಾರೆ. ದೇವಾಕ್ವಾನೇ ಕುಮಾರಸ್ತು, ಒಂದೊಂದ್ಸರಿ 6 ಜನ ಕರಿಬಹುದು ನೋಡಿ, 6 ತಲೆ 6 ಮುಖ ಇರೋದು. ಆದ್ರೆ ನಾವು ಒಬ್ಬೊಬ್ಬರನ್ನೇ ಇರೋರು ಕರೆದ ಒಬ್ಬೊಬ್ರು ಕರೆದ ಹೋಗ್ಬೇಕಾಗತ್ತ. ಆದ್ರೆ ಷಣ್ಮುಖನಿಗೆ ಜವಾಬ್ದಾರಿ ಒಪ್ಪಿಸಿದ್ರೆ ಏಕಕಾಲದಲ್ಲಿ 6 ಜನ ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಆದ್ರಿಂದ ಎಲ್ಲರನ್ನ ಆಹ್ವಾನ ಮಾಡೋ ಕೆಲಸಕ್ಕೆ ಷಣ್ಮುಖನಿಗೆ ಜವಾಬ್ದಾರಿ ಒಪ್ಪಿಸಿದ್ದಾರಂತೆ. ಮತ್ತೆ ರಿಸೆಪ್ಷನಿಸ್ಟ್ ಅಂತ ಇರ್ತಾರೆ ನೋಡಿ, ಆ ಮದುವೆ ಮನೆ ಎಂಟ್ರಾಗ್ಗಳೇ ಎದುರುಗೊಳ್ಳೋರು ಒಬ್ರು ಇರಬೇಕು. ಅವ್ರು ಬಹಳ ಸುಂದರವಾಗಿರ್ಬೇಕು, ಅದೇ ಪ್ರಧಾನ ಅಲ್ಲಿ. ಆದ್ರಿಂದ ಮದುವೆ ಸಂಬಂಧಪಟ್ಟ ಪಡೆದೇ ಇದ್ದವರು ಕೂಡ ಅವ್ರು ನೋಡ್ಕೊಂಡು ಬರ್ತಾ ಇರ್ತಾರೆ. ಅವ್ರು ನೋಡೋಕ್ಕೋಸ್ಕರ ಬರ್ತಾ ಇರ್ತಾರೆ. ಎಷ್ಟು ಜನ ಮದುವೆ ಮನೆ ಅವ್ರು ಈ ಗಂಡು ಕಡೆಗೂ ಸಂಬಂಧ ಇಲ್ಲ, ಹೆಣ್ಣು ಕಡೆಗೂ ಸಂಬಂಧ ಇರಲ್ಲ. ಆದ್ರಿಂದ ಆ ಮಹಾದ್ವಾರದಲ್ಲಿ ಯಾರಿರ್ತಾರೆ ಬಂದವ್ರನ್ನ ಎದುರುಗೊಳ್ಳಕ್ಕೆ ಅಲ್ಲಿ ಬಹಳ ಸುಂದರವಾಗಿರುವವ್ರನ್ನ ನಿಯೋಜನೆ ಮಾಡಬೇಕು.
ಆದ್ರಿಂದ ಏನು ಯೋಚನೆ ಮಾಡಿ, ಯಾರು ಮಹಾಸುಂದರರು? ಮನ್ಮಥನನ್ನ ಏರ್ಪಾಡು ಮಾಡಿದ್ರು. ಮನ್ಮಥ ಮಹಾಸುಂದರ. ಆದ್ರಿಂದ ಮನ್ಮಥನನ್ನ ನೋಡಿದ್ರೆ ಸಾಕು, ಅವ್ರು ಏನ್ ಅವ್ಯವಸ್ಥೆ ಇದ್ರು ಕೂಡ ಎಲ್ಲ ನುಂಗ್ಕೊಂಡ್ಬಿಡ್ತಾರೆ. ಆ ನುಂಗ್ಕೊಂಡು ಅಜೆಕ್ಟ್ ಆಗಿ ಹೋಗ್ತಾರ. ಅದಕ್ಕೋಸ್ಕರ ಮನ್ಮಥನನ್ನ ಎದುರಿಗೆ ನಿಲ್ಲಿಸಿದ್ದಾರಂತೆ. ಆನಂತರ ಮುಖ್ಯವಾಗಿ ಅಡಿಗೆ ಆಗಬೇಕು. ಮದುವೆ ಮನೆ ಒಳಗೆ ಅಡಿಗೆದೇ ದೊಡ್ಡ ವ್ಯವಸ್ಥೆ. ಒಂದೋ ಮೈಗೆ ಒಂದೋ ಮಡಿ, ಎರಡರ ಒಂದೊಂದು ಆದ್ರೆ ಪರವಾಗಿಲ್ಲ, ಎರಡು ಮಿಕ್ಸ್ ಆದ್ರೂ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅವತ್ತೇ ಮಡಿ ಮಾಡೋರು ಇರ್ತಾರೆ, ಬೆಳಿಗ್ಗೆ ತಿಂಡಿಯಿಂದ ಅವತ್ತು ಮಾತ್ರ, ಮಧ್ಯಾಹ್ನ ಮಾತ್ರ ಮಡಿ ಮಾಡೋರು ಇರ್ತಾರೆ. ಇಂಥ ಅನೇಕ ಅವ್ಯವಸ್ಥೆಗಳೆಲ್ಲ ನಡೀತಾ ಇರುತ್ತೆ. ಇದು ಪುರಾಣದಲ್ಲಿ ಹೇಳ್ಬೋದು, ಮದುವೆ ಹೇಳಕ್ಕಾಗಲ್ಲ. ಆದ್ರೆ ಹಾಗಾಗಿ ಅಲ್ಲ ಅವ್ಯವಸ್ಥೆಗಳಿರುತ್ತೆ. ಮತ್ತೆ ಅಲ್ಲಿ ಬೇರೆ ಬೇರೆ ಸಂಪ್ರದಾಯದವರು ಬಂದಿದ್ದಾರೆ. ಅವ್ರು ನೈವೇದ್ಯ ಮಾಡಿದ್ರೆ ನಾವು ತಿನ್ನಲ್ಲ, ಅವ್ರ ಅಡಿಗೆ ಮಾಡಿದ್ರೆ ನಾವು ಊಟ ಮಾಡಲ್ಲ ಅಂತಂತಹ ಸಂಪ್ರದಾಯದ ಋಷಿಮುನಿಗಳೆಲ್ಲ ಬಂದಿದ್ದಾರೆ. ಆದ್ರೆ ಪರಮಾತ್ಮ ಯೋಚನೆ ಮಾಡ್ದ, ಅಗ್ನಿಯನ್ನು ಕರೆದ, ನೀನು ಎಲ್ಲಾ ದೇವತೆಗಳಿಗೆ, ಋಷಿಗಳಿಗೆ ಎಲ್ಲರಿಗೂ ಸಮ್ಮತ. ಆದ್ರನ್ನ ನೀನ್ ಅಡಿಗೆ ಮಾಡಿದ್ರೆ ಯಾರು ತಕರಾರೇ ಇರಲ್ಲ. ಆದ್ರಿಂದ ನಿಮ್ಮ ಮನೆಯವರಿದಾರಲ್ಲ ಇಬ್ಬರು, ಸ್ವಾಹ ಸ್ವಧಾ, ಅವರಿಬ್ಬರನ್ನ ಇಟ್ಟುಕೊಂಡು ಅಡಿಗೆ ಜವಾಬ್ದಾರಿ ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಅಗ್ನಿಗೆ ಆ ಜವಾಬ್ದಾರಿ ಒಪ್ಪಿಸಿದ್ದಾರಂತೆ. ಅನಂತರ ಮುಂದೆ ನೀರಿನ ವ್ಯವಸ್ಥೆ ಬಹಳ ಮುಖ್ಯ. ಊಟ ಮಾಡಿ ಎದ್ದು ಹೇಳೋಷ್ಟು ಸರಿಯಾಗಿ ಯಾವ ನಲ್ಲಿನೂ ನೀರೇ ಬರದೆ ಹೋದರೆ ಪಾಪ ಅದೇ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಆಯಾಯ ಡಿಪಾರ್ಟ್ಮೆಂಟ್ ಅವ್ರನ್ನ ಒಂದು ಫ್ರೆಂಡ್ಶಿಪ್ ಇಟ್ಕೊಂಡಿರ್ಬೇಕು. ಕಡೆ ಪಕ್ಷ ಅವ್ರು ಇರೋ ತನಕ ಆದ್ರೂ ಕರೆಂಟ್ ಇರುತ್ತೆ, ಅವ್ರು ಇರೋ ತನಕ ಆದ್ರೂ ನೀರಿರುತ್ತೆ. ಅದಕ್ಕೋಸ್ಕರ ವರ್ಣನಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಇಡೀ ನೀರಿನ ವ್ಯವಸ್ಥೆ ನೀವು ನೋಡ್ಕೊಳ್ಬೇಕು ಅಂತ. ನೀರು ನಿಂತ್ರೆ ಅವ್ರದ್ದೇ ಮರ್ಯಾದೆ ಹೋಗೋದು. ಕಡೆ ಪಕ್ಷ ಅವ್ರ ಮರ್ಯಾದೆಗೋಸ್ಕರ ಆದ್ರೂ ಅವ್ರು ಇರೋ ತನಕ ನೀರಿನ ವ್ಯವಸ್ಥೆ ಮಾಡಿರ್ತಾರ. ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಒಬ್ಬೊಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಮದುವೆ ಕರೆದಿರ್ಬೇಕು. ಕರೆದಿದ್ರೆ ನಮ್ಮ ಮದುವೆ ಸುಸೂತ್ರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರಿಂದ ಜಲಮಂಡಳಿ ವ್ಯವಸ್ಥೆಯನ್ನೆಲ್ಲ ವರ್ಣದೇವರಿಗೆ ಒಪ್ಪಿಸಿದ್ದಾರೆ. ಅವ್ರು ಬಂದ್ಮೇಲೆ ನೀರಿನ ಸಮಸ್ಯೆನೇ ಇಲ್ಲ. ಅದಕ್ಕೋಸ್ಕರ ವರ್ಣನಿಗೆ ಅದನ್ನ ಒಪ್ಪಿಸಿದ್ದಾರಂತೆ. ಮದುವೆ ಮನೆಗೆ ಬರೋರೆಲ್ಲ ಮದುವೆಗೆ ಬರ್ತಾರೆ ಅಂತಿಲ್ಲ. ಮದುವೆಗೆ ಬಂದವರು ಶ್ರೀಮಂತರು ಇರ್ತಾರೆ. ಹಾಗಾಗಿ ಅವರ ವಸ್ತುಗಳನ್ನು ಕದಿಯೋರು ಬರ್ತಾ ಇರ್ತಾರೆ. ಚಪ್ಪಲಿ ಕೆಲವರಿಗೆ ಸಂಪ್ರದಾಯ ಇರುತ್ತೆ, ಏಕೆಂದ್ರೆ ಮದುವೆ ಮನೆಗೆ ಚಪ್ಪಲಿ ಹಾಕೊಂಡು ಬರಲ್ಲ, ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಳ್ಳದೆ ಹೋಗಲ್ಲ. ಈಗ ಇಂಥ ಸಂಪ್ರದಾಯದವರು ಇರ್ತಾರೆ. ಆದ್ದರಿಂದ ಅದನ್ನೆಲ್ಲ ನೋಡ್ಕೊಳ್ಳೋರು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಒಳಗೆ ಬಂದ್ಮೇಲೆ ನಮಗಿಂತ ಜೋರಾಗಿ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ನಮಗಾದ್ರೂ ಸಂಕೋಚ ಆಗ್ತಾ ಇದೆ, ಹುಡುಗಿಯವ್ರ ಕಡೆಯವ್ರ ಮನೆ ಅವ್ರ ರೂಮ್ಗಳು ಹೋಗೋದು ಹೇಗೆ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅಥವಾ ಈ ಹುಡುಗನ ಕಡೆಯವ್ರದ್ದು ಅವ್ರ ಕೋಣೆಗೆ ನಾವು ಹೇಗೆ ಹೋಗೋದು ಸಂಕೋಚ ಪಡ್ತಾ ಇರ್ತೇವೆ. ಈ ಕದಲಿಕೆ ಬಂದಿರ್ತಾರೆ ನೋಡಿ, ಅವ್ರು ರಾಜಾರೋಷವಾಗಿ ಆರು ಇನ್ನು ಎಲ್ಲಾರು ಸುತ್ತಾ ಇರ್ತಾರೆ. ಅವರು ಆ ಧೈರ್ಯ ನೋಡೇ ಸಂಶಯ ಪಡ್ಬೇಕು. ನಿಜವಾಗ ನಾವು ಆ ಧೈರ್ಯ ನೋಡೇ ಅವ್ನ ಧೈರ್ಯ ಅವ್ರ ಮೇಲೆ ನಂಬಿಕೆ ಇಟ್ಬಿಡ್ತೇವೆ ನಾವು. ಅದಕ್ಕೋಸ್ಕರವಾಗಿ ಯಮದೇವರು ಹೇಳಿದ್ರು, ಯಮದೇವರಿಗೆ ಯಾರ್ಯಾರು ಬರ್ತಾರೆ ಮದುವೆ ದುಷ್ಟರು ಯಾರ್ಯಾರು ಬಂದ್ರೆ ಅಲ್ಲೇ ಅವನು ಹಿಡಿದು ದಂಡನೆ ಮಾಡೋ ಜವಾಬ್ದಾರಿ ನಿಮ್ದು ಅಂದ್ರು. ಯಾಕೆಂದ್ರೆ ಪೊಲೀಸ್ನವರು ನೋಡಿ, ಒಬ್ಬ ಗಾಡಿ ಹಿಡಿದ್ರು ಅಂದ್ರೆ ಅವನ ಲೈಸೆನ್ಸ್ ಇರಲ್ಲ ಅಂತಾನೆ ಅರ್ಥ. ಅಷ್ಟು ಪಕ್ಕ ಅವ್ರ ಕಣ್ಣು ಅಷ್ಟು ಚುರುಕಾಗಿರುತ್ತೆ. ಬೇರೆಯವರಾದ್ರೆ ಇದ್ದವ್ರು ಹಿಡ್ಕೊಂಡು ಇದ್ದವ್ರು ಬಿಡ್ತಾ ಇರ್ತಾರೆ, ಅವ್ರು ಹಾಗಲ್ಲ. ಆದ್ರಿಂದ ಯಮದೇವರಿಗೆ ದಿನ ಇದೇ ಕೆಲಸ, ದುಷ್ಟರನ್ನು ದಂಡನೆ ಮಾಡೋದೇ ಕೆಲಸ. ಕಣ್ಣು ನೋಡದೆ ಅರ್ಥ ಆಗ್ಬಿಡ್ತೀವಿ, ಆ ಕಲ್ಲಿಗೆ ಬಂದಿಯಾನೋ ಮದುವೆ ಬಂದಿಯಾನೋ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಯಮದೇವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರಂತೆ. ಯಮಂಚ ದುಷ್ಟಾನಾಂ ದಂಡನೆ ರಾಜನ್ ಶಿಷ್ಟಾನಾಂ ಪರಿಪಾಲನೆ ಯಮಂಚ ಕಲ್ಪಯಾಮಾಸ ಸುಗಂಧೇ ವಾಯುಮಾದಿಶತ್. ಅನಂತರ ಮದುವೆ ಮನೆ ಒಳಗೆ ವಿಪರೀತ ಈ ವಿಡಿಯೋ ಗಲಾಟೆ ಹಾಕಿ ದೊಡ್ಡ ದೊಡ್ಡ ಲೈಟ್ಗಳು ಹಾಕಿಬಿಟ್ಟಿರ್ತಾರೆ. ಸೆಕೆ ಪ್ರಾಣ ಹೋಗ್ತಾ ಇರುತ್ತೆ, ಕರೆಂಟ್ ಬೇರೆ ಹೊರಗೋಗುತ್ತೆ ಆ ಟೈಮ್ ಸರಿಯಾಗಿ. ಆದ್ರಿಂದ ಎಲ್ಲರೂ ಬೆವತ್ತು ಹೋಗ್ತಾ ಇರ್ತಾರೆ. ಅದಕ್ಕೆ ಒಳ್ಳೆ ಗಾಳಿ ವ್ಯವಸ್ಥೆ ಇರಬೇಕು, ತಂಗಾಳಿಯ ವ್ಯವಸ್ಥೆ ಇರಬೇಕು. ಜೊತೆಯಲ್ಲಿ ಸುಗಂಧ ಪೂರಿತವಾದ ತಂಗಾಳಿ ಇರಬೇಕು. ಅದಕ್ಕೆ ಗಂಧವಹ ಅಂತಾನೆ ಹೆಸರು ಪಡೆದಂತಹ ವಾಯು ದಿಕ್ಪಾಲಕನಾದ ವಾಯುವಿಗೆ ಆದೇಶ ಕೊಟ್ಟಿದ್ದಾರೆ. ನೋಡಪ್ಪ, ಮದುವೆ ಮನೆಯೊಳಗೆ ಎಲ್ಲಾ ಕಡೆ ಒಳ್ಳೆ ಸುಗಂಧ ಪೂರಿತವಾದ ತಂಗಾಳಿ ಬೀಸ್ತಾ ಇರಬೇಕು. ಆ ಗಾಳಿ ವ್ಯವಸ್ಥೆ ಬರೇ ನೀರಿನ ವ್ಯವಸ್ಥೆ ಮಾಡ್ತೇವೆ, ಅವ್ರು ಗಾಳಿ ವ್ಯವಸ್ಥೆ ಮಾಡಿದ್ದಾರೆ ಪರಮಾತ್ಮ. ಹಾಗಾಗಿ ವಾಯುದೇವರಿಗೆ ಹೇಳಿ ಆ ಗಾಳಿಯ ಜವಾಬ್ದಾರಿ ನಿಮಗೆ ಅಂತ ಹೇಳ್ತಾ ಇದ್ದಾರಂತೆ. ಅನಂತರ ಮತ್ತೆ ಬಂದವರಿಗೆಲ್ಲ ಬ್ರಾಹ್ಮಣರು ಬಂದಿರ್ತಾರೆ, ಬಂಧುಗಳು ಬಂದಿರ್ತಾರೆ, ಅವರಿಗೆಲ್ಲ ಉಡುಗೊರೆ ಕೊಡಬೇಕು, ದಕ್ಷಿಣೆ ಕೊಡ್ತಾ ಇರಬೇಕು. ದಕ್ಷಿಣೆ ಕೊಡಬೇಕು. ಆವಾಗ ಮನೆಯವರೇ ಪರ್ಸಲ್ಲಿ ಮುಚ್ಚಿಟ್ಬಿಟ್ಟಿರ್ತಾರೆ. ಇನ್ನೂ ಪರ್ಸ್ ಸಿಗ್ತಾ ಇಲ್ಲ, ಅವ್ರು ಹೋಗೋದಕ್ಕೆ ಪರ್ಸ್ ಸಿಗಲ್ಲ, ಹೀಗೆಲ್ಲ ಇರ್ತಾರೆ. ಆದ್ರಿಂದ ಯಾರಿಗೆ ಆಭರಣಗಳನ್ನು ಕೊಡಬೇಕು, ವಸ್ತ್ರಗಳನ್ನು ಕೊಡಬೇಕು, ದುಡ್ಡು ದಕ್ಷಿಣೆಗಳು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಜವಾಬ್ದಾರಿ ಯಾರಿಗೆ ಇರಬೇಕು? ಕುಬೇರನಿಗೆ ಹೇಳಿದ್ರಂತೆ. ಯಾರಿಗೆ ಕಣ್ ತುಂಬ ಹಣ ನೋಡಿ ನೋಡಿ ಅಭ್ಯಾಸ ಆಗಿದೆ ಅವ್ರ ಕೈಲಿ ಕ್ಯಾಶ್ ಜವಾಬ್ದಾರಿ ಕೊಟ್ಟರೆ ತೊಂದರೆ ಇಲ್ಲ. ಜಾಸ್ತಿ ದುಡ್ಡು ನೋಡೇ ಇರಲ್ಲ ಕಣ್ಣಲ್ಲಿ, ಅಂಥವ್ರಿಗೆ ಅದನ್ನು ಕೊಟ್ಟರೆ ಅವರು ಹೊಟ್ಟೆ ಹೊರಗೋಗ್ತಾ ಇರುತ್ತೆ. ಎಷ್ಟು ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಹೊಟ್ಟೆ ಹೊರಗೋಗ್ತಾ ಇರುತ್ತೆ. ಅವರು 10 ಒಳಗೆ ಹಾಕೊಳ್ತಾ ಇರ್ತಾರೆ. ಆದ್ರಿಂದ ಕಣ್ಣಿಗೆ ನೋಟು ನೋಡಿ 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 ಕಣ್ಣಿಗೆ ಅಭ್ಯಾಸ ಇರಬೇಕು. ಅವರಿಗೆ ಆ ನೋಟಿನ ಸೆಳೆತಾ ಇರಲ್ಲ. ಅದಕ್ಕೋಸ್ಕರ ಕುಬೇರ ಅವನು ಧನಾಧ್ಯಕ್ಷ. ಕುಬೇರನಿಗೆ ಜವಾಬ್ದಾರಿ ಕೊಟ್ರೆ ದಿನ ದುಡ್ಡು ಕಾಸು ಬಂಗಾರ ನೋಡಿ ನೋಡಿ ಸಾಕಾಗಿರ್ತವೆ, ಅದ್ರದ್ದೇನು ಮೋಹ ಇರಲ್ಲ. ಆದ್ರಿಂದ ಕುಬೇರನಿಗೆ ಜವಾಬ್ದಾರಿ ಕೊಡೋಣ ಅಂತ ಹೇಳಿ ಧನದಾನೇ ಬ್ರಾಹ್ಮಣಾನಾಂ ವಸ್ತ್ರಾಲಂಕಾರ ಭೂಷಣೆ ಕುಬೇರಂ ಪ್ರೇರಯಾಮಾಸ ಭಗವಾನ್ ನೃಪಸತ್ತಮ. ಅನಂತರ ದೀಪದ ವ್ಯವಸ್ಥೆ ಇರಬೇಕು.
ಮಾಂಗಲ್ಯ ಧಾರಣೆ ಆಗ್ತಾ ಇರೋಣ ಎಲ್ಲ ಕರೆಂಟ್ ಹೊಡೋಗ್ತಾ ಇರ್ತಾರೆ. ಶಕುನ ಅಂತ ತಿಳ್ಬೇಕು, ಅಪಶಕುನ ಅಂತ ತಿಳ್ಕೊಳ್ಬೇಕು. ಈ ಬೆಳಗ್ಗೆ ಭಾಳ ಬೆಳಗ್ಗೆ ಬಂದಿಯಾಳು, ಹಾರಸಕ್ಕೆ ಬಂದಿಯಾಳು, ಎರಡೂ ಅರ್ಥವಾಗಲ್ಲ. ಈಗೆಲ್ಲ ಅಪಶಕುನಗಳಾಗ್ಬಿಟ್ರೆ ಅದಕ್ಕೋಸ್ಕರ ಎಲ್ಲೂ ಕೂಡ ತೊಂದರೆ ಆಗಬಾರ್ದು. ದೀಪದ ವ್ಯವಸ್ಥೆ ಇರಬೇಕು. ಆದರೆ ವಿಪರೀತ ಕಣ್ಣು ಕೋರೈಸುವ ಬೆಳಕಿನ ದೀಪದ ವ್ಯವಸ್ಥೆ ಇದ್ರೆ ಎಲ್ಲರಿಗೂ ಕೂಡ ಬಿಸಿ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಒಳ್ಳೆಯ ತಂಪು ಬೆಳಕು ಇರಬೇಕು. ಅದಕ್ಕೆ ಚಂದ್ರನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ತಮ್ಮ ಬೆಳಕು ನೀಡುವ ಜವಾಬ್ದಾರಿ ನಿಂದು ಹಾಗೆ ಅಂತ ಹೇಳಿದ್ದಾರೆ. ಅನಂತರ ಆ ಪಾತ್ರೆಗಳನ್ನು ತುಳಿಬೇಕು. ಇದೆಲ್ಲ ಏನೇನೋ ತಿನ್ನಬಾರದನ್ನೆಲ್ಲ ಬೇಯಿಸೋ ಪಾತ್ರೆಗಳಲ್ಲ. ಇಲ್ಲ ಬಂದಿರೋಲ್ಲ ಋಷಿಮುನಿಗಳು ದೇವತೆಗಳು ಮದುವೆಗೆ ಬಂದಿರೋರು. ಆ ಭಗವಂತನ ನೈವೇದ್ಯವನ್ನು ಮಾಡತಕ್ಕಂತಹ ಪಾತ್ರೆಗಳನ್ನ ಹೇಗೇಗೋ ಯಾರ್ಯಾರ ಕೈಲಿ ತೋರಿಸಬಾರದು. ಅದಕ್ಕೋಸ್ಕರವಾಗಿ ಅಷ್ಟವಸುಗಳಿಗೆ ಜವಾಬ್ದಾರಿ ಕೊಟ್ಟು ವಸುನ್ ಸಂದೇಶಯಾಮಾಸ, ನೀವು ಪಾತ್ರೆಗಳನ್ನೆಲ್ಲ ಶುದ್ಧಿ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ. ಅವರೆಲ್ಲ ದೇವತೆಗಳು. ದೇವರು ಏನು ಹೇಳ್ತಾನೆ ಅದನ್ನು ಮಾಡೋದೇ ನಮ್ಮ ಸೇವೆ ಅಂತ ತಿಳ್ಕೊಂಡಿದ್ದವರು. ನಮ್ಮನ್ನು ಮಾತ್ರ ಪಾತ್ರೆ ತೊಳೆಗೆ ಹಚ್ಚಿಬಿಟ್ಟ, ನಾವು ಮುಂದುವರೆಗೆಲ್ಲ ಒಳ್ಳೊಳ್ಳೆ ಕೆಲಸ ಕೊಟ್ಟ, ಹೀಗೆಲ್ಲ ಅನ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಯಾವ ಕೆಲಸ ಹೇಳೋರಿಗೆ ಯಾರಿಗೆ ಏನು ಯೋಗ್ಯತೆ ಇದೆ ಅಂತ ನೋಡ್ಕೊಂಡು ಕೆಲಸ ಹೇಳ್ತಾ ಇರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಆ ಕೆಲಸ ನಮ್ಗೆ ಹೇಳಿಲ್ಲ ಅಂತ ಅನ್ಬಾರ್ದು. ಯಾಕಂದ್ರೆ ಆ ಕೆಲಸ ನಮ್ಗೆ ಹೇಳಿದ ಕೆಲಸ ಕೆಟ್ಟೋಗುತ್ತೆ. ಅದಕ್ಕೆ ಅವರೊಂದು ಯೋಚನೆ ವಿವೇಕ ಇರುತ್ತೆ. ಯಾವ್ಯಾವ ಜವಾಬ್ದಾರಿ ಯಾರಿಗೆ ಕೊಟ್ಟರೆ ನಡೆಯುತ್ತೆ ಅಂತ ಅದನ್ನು ಯೋಚನೆ ಮಾಡಿಕೊಂಡು ಕೆಲಸ ಹೇಳ್ತಾನೆ ಪರಮಾತ್ಮ. ಹಾಗಾಗಿ ಆ ಅಷ್ಟವಸುಗಳಿಗೆ ಆ ಎಲ್ಲ ಪಾತ್ರೆಗಳನ್ನ ತೊಳೆದು ಸ್ವಚ್ಛ ಮಾಡಿಡಬೇಕು ಅನ್ನುವ ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿದ್ದಾರಂತೆ. ಅನಂತರ ಎಲ್ಲರಿಗೂ ಕೂಡ ನೀರು ಕುಡಿಲಿಕ್ಕೆ ಲೋಟಗಳು ಬೇಕಾಗತ್ತೆ. ಇವತ್ತೇನು ಪ್ಲಾಸ್ಟಿಕ್ ಲೋಟ ಬಂದು ಯೂಸ್ ಅಂಡ್ ಥ್ರೋ ಅಂತಾಗಿದೆ. ಇದಕ್ಕಿಂತ ಮುಂಚೆ ನಮ್ಮ ಪ್ರಾಚೀನ ಯೂಸ್ ಅಂಡ್ ಥ್ರೋ ಲೋಟನೇ ಬಳಸ್ತಾ ಇದ್ದಿದ್ದು. ಆಮೇಲೆ ನಾವು ಇದು ಎಲ್ಲರೂ ಲೋಟನೂ ಒಂದೇ ಲೋಟ ಕುಡಿಯೋ ಅಭ್ಯಾಸ ಶುರು ಮಾಡಿದ್ದ. ಹಾಗಾಗಿ ಹಳೆ ಕಾಲದಲ್ಲಿ ದೊನ್ನೆಗಳನ್ನು ಮಾಡ್ತಾ ಇದ್ರು. ಅವರು ನೀರು ಕುಡಿದ್ರೆ ಬಿಸಾಕ್ತಾ ಇದ್ರು, ಇನ್ಸ್ಪೆಕ್ಷನ್ ಪ್ರಶ್ನೆಯೇ ಇಲ್ಲ. ಹಾಗೆ ಎಷ್ಟು ದೊನ್ನೆಗಳಾಗಬೇಕು, ಎಷ್ಟು ಜನ ಎಷ್ಟು ರಾಶಿ ದೇವತೆಗಳು ಋಷಿಗಳಿದ್ದಾರೆ. ಅದಕ್ಕೆ ಆ ದೊನ್ನೆಗಳನ್ನೆಲ್ಲ ತಯಾರು ಮಾಡೋದಕ್ಕೆ ನವಗ್ರಹಗಳಿಗೆ ಅವರಿಗೆ ದೊನ್ನೆ ಸಂಪರ್ಕ ಜಾಸ್ತಿ. ಅದಕ್ಕೋಸ್ಕರ ಆ ನವಗ್ರಹಗಳಿಗೆಲ್ಲ ದೊನ್ನೆ ತಯಾರು ಮಾಡುವ ಕಾರ್ಯಕ್ರಮ ಕೊಟ್ಟಿದ್ದಾರಂತೆ. ಅದು ಮದುವೆ ಮನೆ ಒಳಗೆ ಯಾವ್ಯಾವ ಕಾಫಿ ನೋಟೆಲ್ಲ ತಂದಿಟ್ಬಿಡ್ತೇವೆ ನವಗ್ರಹ ಪಾಪ. ಅವ್ರ ಗ್ರಹಚಾರ, ನಮ್ಮ ಗ್ರಹಚಾರ, ಆ ಗ್ರಹಗಳ ಗ್ರಹಚಾರ ಗೊತ್ತಿಲ್ಲ. ಆಗ ಅವರಿಗೆಲ್ಲ ಎಂಜಿನ್ ಲೋಟಗಳು ತಂದು 9 ಲೋಟ ಇಟ್ಬಿಡ್ತಾರೆ, ಸ್ಟೀಲ್ ಲೋಟ ಇಟ್ಬಿಡ್ತೇವೆ. ಕಬ್ಬಿಣ ವಸ್ತುಗಳನ್ನ ಪೂಜೆಗೆ ಬಳಸಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ, ನಮುಚಿ ಅಂತ ಒಬ್ಬ ದೈತ್ಯ. ಆ ನಮುಚಿ ಎಂಬ ದೈತ್ಯನನ್ನ ಕಟ್ಟಿ ಹಾಕಿಬಿಡ್ತಾರೆ, ಬಂಧನ ಮಾಡ್ತಾರೆ. ನನಗೆ ಯಾವಾಗ ಬಂಧನದ ಬಿಡುಗಡೆ ಅಂತ ಕೇಳ್ತಾನೆ. ಯಾವಾಗ ಬಿಡುಗಡೆ ಅಂತ ಒಂದು ಲೀಸ್ಟ್ ಹೇಳ್ತಾರೆ. ಆ ಹೇಳೋ ಲೀಸ್ಟ್ ನಮ್ಮೆಲ್ಲ ಮನೆಗಳಲ್ಲಿ ಇರತಕ್ಕಂಥ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅವರು. ಯಾವಾಗ ದೇವರ ಪೂಜೆಗೆ ಸ್ಟೀಲ್ ಸಾಮಾನುಗಳು, ಕಬ್ಬಿಣದ ಹಣತೆ, ಕಬ್ಬಿಣದ ನೀಲಾಂಜನಗಳು, ಕಬ್ಬಿಣದ ಹಲಗಾರತಗಳು ಶುರುವಾಗತ್ತೋ ಆಗ ನೀನು ಒಂದು ಬಂಧನ ಬಿಡುಗಡೆ ಆಗತ್ತೆ ಅಂತೆಲ್ಲ ಪಟ್ಟಿ ಮಾಡಿ ಹೇಳ್ತಾರೆ. ಅವನಿಗೆ ದೈತ್ಯನಿಗೆ ಬಂಧನ ಬಿಡುಗಡೆ ಆದ್ರೆ ಅವನೇ ಎಲ್ಲ ಕಡೆ ಆವರಿಸ್ಕೊಳ್ತಾನೆ. ಆದ್ದರಿಂದ ಕಬ್ಬಿಣದ ಪದಾರ್ಥಗಳನ್ನ ದಾನ ಧರ್ಮಗಳಿಗಾಗಲಿ ದೇವರ ಪೂಜೆಗಳಿಗಾಗಲಿ ಬಳಸಬಾರದು ಅಂತ ಶಾಸ್ತ್ರ. ಶ್ರಾದ್ದಕ್ಕೂ ಕೂಡ ಕಬ್ಬಿಣದ ಪಾತ್ರೆ ಬಳಸಬಾರದು ಅಂತಾರೆ. ಕೆಲವರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಒಂದು ಚೂರಿ, ಒಂದು ಈಳಿಗೆ ಮಣೆ, ಬಾಂಡೆ, ಸೌಟು ಇಂಥದ್ದು ಕೆಲವುದಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅಷ್ಟು ಬಿಟ್ಟು ಇನ್ನು ಯಾವ ಕಬ್ಬಿಣದ ಪಾತ್ರೆಗಳನ್ನು ಶ್ರಾದ್ದಕ್ಕೆ ಬಳಸಬಾರದು ಅನ್ನೋ ಎಚ್ಚರಿಕೆಯನ್ನು ಶ್ರಾದ್ದದ ವಿಧಿವಿಧಾನಗಳಲ್ಲಿ ಹೇಳ್ತಾರೆ. ಹಾಗಾಗಿ ಇವರೆಲ್ಲ ಆ ದೊನ್ನೆಗಳನ್ನ ತಯಾರು ಮಾಡುವ ಜವಾಬ್ದಾರಿಯನ್ನ ವಸುಗಳಿಗೆ ಕೊಟ್ಟಿದ್ದಾರೆ, ನವಗ್ರಹಗಳಿಗೆ ಕೊಟ್ಟಿದ್ದಾರಂತೆ. ಇಷ್ಟೆಲ್ಲ ಕೊಟ್ಟು ಅವರು ವೀಳ್ಯದೆಲೆ ಕೊಟ್ಟು ಅದನ್ನ ಗೌರವದಿಂದ ಆ ಜವಾಬ್ದಾರಿ ಕೊಟ್ಟಿದ್ದಾನೆ ಸ್ವಾಮಿ ಎಲ್ಲರಿಗೂ ಕೂಡ. ಅವರೆಲ್ಲರೂ ಕೂಡ ಹಾಗೆ ಆಗಲಿ ಅಂತ ಹೇಳಿ ಒಪ್ಪಿಕೊಂಡು ಆಜ್ಞಾಮಾದಾಯ ನಿತರ ಸರ್ವೇ ಸ್ವಸ್ಥಾಸ್ವ ಕರ್ಮಸು, ಆ ಪರಮಾತ್ಮನ ಆಜ್ಞೆಯನ್ನ ಶಿರಸ ವಹಿಸಿ ಅವರವರು ತಮ್ಮ ತಮ್ಮ ಕರ್ತವ್ಯದಲ್ಲಿ ಮುಳುಗಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅನಂತರ ಚತುರ್ಕ ಬ್ರಹ್ಮದೇವರು ಹೇಳಿದರು, ಸ್ವಾಮಿ ಅಭ್ಯಂಗ ಸ್ನಾನ ಆಗಬೇಕು, ಪುಣ್ಯಾಹವಾಚನ ಆಗಬೇಕು, ಆದ್ದರಿಂದ ಕುಲದೇವತಾ ಪೂಜೆ ಆಗಬೇಕು, ಇಷ್ಟದೇವತಾ ಪೂಜೆ ಆಗಬೇಕು. ಆದ್ದರಿಂದ ಮೊದಲು ನೀನು ಅಭ್ಯಂಗ ಸ್ನಾನ ಮಾಡಬೇಕು ಹಾಗೆ ಅಂತ ಇದ್ದಾರೆ. ಆಗ ಭಗವಂತ ಇದ್ದಕ್ಕಿದ್ದ ಹಾಗೆ ಕಣ್ತುಂಬ ನೀರು ತುಂಬಿಕೊಳ್ತು. ಆ ಭಗವಂತನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುಳ್ತಾ ಇದೆ. ಯಾಕಪ್ಪ, ಯಾಕೆ ಅಳ್ತಾ ಇದ್ದಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೇನ್ ಗೊತ್ತಪ್ಪ, ರಮಾಂ ರಾಜೀವನಯನಾಂ ಕರವೀರ ಪುರಾಲಯಾಂ ನಿತ್ಯ ಅವಿಯೋಗಿನೀಂ ರಾಜನ್ ನರವನ್ ನರಸತ್ತಮ ನುರೋಧ ಲೋಕರೀತ್ಯಾಯೇವ ಭಗವಾನ್ ಲೌಕಿಕೈ ಸಮಃ. ರಮಾದೇವಿಯನ್ನು ನೆನೆಸಿಕೊಂಡು ತಾನು ಕಣ್ಣೀರು ಸುರಿಸ್ತಾ ಇದ್ದಾನಂತೆ. ಹೇಳ್ತಾ ಇದ್ದಾನೆ, ಸ್ವಾಮಿ ಅಲ್ಲ ಇಷ್ಟು ಜನ ನಾವೆಲ್ಲ ಇದ್ದೇವೆ, ಒಬ್ಬಳು ಲಕ್ಷ್ಮೀ ಇದ್ದರೆ ಏನ್ ಮಹಾ, ನಾವೆಲ್ಲ ಇಲ್ವಾ? ಇದ್ದೀರಿ ನೀವೆಲ್ಲ ರಮ ಅಲ್ಲ, ಅದಕ್ಕೆ ರಮ ಬೇಕು. ಯಾಕೆಂದ್ರೆ ಎಷ್ಟು ಮನೆಯಲ್ಲಿ ಎಷ್ಟು ಮಕ್ಕಳ ಮೊಮ್ಮಕ್ಕಳುಗಳು
ಸೊಸೆಯವರು ಬೇಕಾದ್ರೆ ಓಡಾಡ್ತಾ ಇರ್ಬೋದು, ಆದರೆ ಯಜಮಾನನಿಗೆ ಅವನ ಹೆಂಡತಿ ಇರಬೇಕು. ಇದ್ರೇನೆ ಮನಸ್ಸು ಒಂದು ಸಮಾಧಾನ, ಒಂದು ಪ್ರಫುಲ್ಲವಾಗಿರುತ್ತೆ ಮನಸ್ಸು. ಜೊತೆಗೆ ಸೂಕ್ಷ್ಮ ಏನು ಅಂತಂದ್ರೆ, ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಮೊದಲನೇ ಮದುವೆಗೆ ಅದು ಧರ್ಮಪತ್ನಿ ಅಂತ ಹೆಸರು ಅವಳಿಗೆ, ಮೊದಲನೇ ಹೆಂಡತಿ. ಮುಂದಿನ ಹೆಂಡತಿಯರಿಗೆ ಧರ್ಮಪತ್ನಿ ಅಂತ ಕರೆಯೋ ಹಾಗಿಲ್ಲ, ಭೋಗಪತ್ನಿ ಅಂತ ಹೆಸರು. ಆ ಎರಡನೇ ಹೆಂಡತಿಯನ್ನು ಮದುವೆ ಮಾಡ್ಕೊಳ್ಬೇಕಾಗಿದ್ರೆ ಮೊದಲನೇ ಹೆಂಡತಿ ಅನುಮತಿ ಪಡ್ಕೊಂಡೇ ಮಾಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ರಮಾದೇವಿಯನ್ನು ಕರೆಸಿಕೊಂಡು ಅವಳ ಅನುಮತಿಯನ್ನು ತಗೊಂಡು ಪದ್ಮಾವತಿ ವಿವಾಹ ಮಾಡ್ಕೊಳ್ಬೇಕು ಅಂತ ಅವನ ಸಂಕಲ್ಪ. ಅದಕ್ಕೋಸ್ಕರವಾಗಿ ರಮಾದೇವಿಯನ್ನು ನೆನೆಸ್ಕೊಳ್ತಾ ಇದ್ದಾರೆ. ಹೊರಗಡೆಯಿಂದ ಇಷ್ಟೆಲ್ಲ ಸಂಭ್ರಮ ಆಗ್ತಾ ಇದೆ, ನಮ್ಮ ರಮಾದೇವಿ ಇದ್ದು ಚೆನ್ನಾಗಿರುತ್ತೆ ಅನ್ನೋದು ಒಂದು ಲೌಕಿಕವಾಗಿ. ಒಳಗಿಂದ ಆ ಎರಡನೇ ವಿವಾಹ ಮಾಡ್ಕೊಳ್ಬೇಕಾಗಿದ್ರೆ ಇಷ್ಟು ಕ್ರಮ ಇದೆ. ಮೊದಲನೇ ಹೆಂಡತಿ ಮಾತ್ರ ಆ ಗಂಡ ಏನಾದರೂ ಕಾರ್ಯಕ್ರಮಗಳಿಗೆ ಯಜ್ಞಯಾಗಗಳಿಗೆ ಕೂತ್ರೆ ಅವನ ಜೊತೆಯಲ್ಲಿ ಧರ್ಮಪತ್ನಿಯಾಗಿ ಕೂತ್ಕೊಳ್ಳಿಕ್ಕೆ ಮೊದಲನೇ ಹೆಂಡತಿಗೆ ಮಾತ್ರ ಅಧಿಕಾರ. ಎರಡನೇ ಹೆಂಡತಿ ಅಂದ್ರೆ ಅವನು ಕಾಮವಶನಾಗಿ ಮದುವೆ ಮಾಡ್ಕೊಂಡು ಹೋದು, ಅದು ಭೋಗಪತ್ನಿ ಅಂತ ಹೆಸರದಕ್ಕೆ. ಹಾಗೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಆ ಎರಡನೇ ವಿವಾಹ ಮಾಡ್ಕೊಳ್ಬೇಕಾಗಿದ್ರೆ ಮೊದಲನೇ ಹೆಂಡತಿಯ ಅನುಮತಿ ತಗೊಂಡು ಅವಳ ಒಪ್ಪಿಗೆ ಪಡ್ಕೊಂಡು ಅವರು ಎರಡನೇ ಮದುವೆ ಮಾಡ್ಕೊಳ್ಬೇಕೆ ಹೊರತು ಹಾಗೆ ಮಾಡ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ಒಂದು ಧರ್ಮಶಾಸ್ತ್ರದ ನಿಯಮ. ಅದಕ್ಕೋಸ್ಕರ ರಮಾದೇವಿಯನ್ನು ಭಗವಂತ ನೆನೆಸಿಕೊಳ್ತಾ ಇದ್ದಾನೆ. ಅವನಂತಾನೆ, ನ ಶೋಭತೆ ಸಭಾ ದಿವ್ಯ ತಯಾ ವಿರಹಿತ ಸುತ. ಬ್ರಹ್ಮ, ಅವಳಿಲ್ಲದೆ ಹೋದರೆ ಈ ದಿವ್ಯವಾದ ಸಭೆಯೇ ಶೋಭಿಸಲ್ಲಪ್ಪ. ನ ಶೋಭಂತೆ ಯಥಾಕಾಶೇ ತಾರಾಸ್ತಾರಾಪತಿಂ ವಿನಃ. ಆಕಾಶದ ತುಂಬ ನಕ್ಷತ್ರಗಳು ತುಂಬಿರಬಹುದು, ಆದರೆ ಚಂದ್ರನೇ ಇಲ್ಲದೆ ಹೋದರೆ ಬರೇ ನಕ್ಷತ್ರಗಳು ತುಂಬಿದ ಆಕಾಶದಲ್ಲಿ ಏನು ಶೋಭೆ ಇರುತ್ತೆ ಹೇಳು. ಆದ್ದರಿಂದ ಅವಳನ್ನ ಕರೆಸಬೇಕು ಹಾಗೆ ಅಂತ ಇದ್ದಾರೆ. ಅನಂತರ ರುದ್ರದೇವರು ಬಂದರು. ರುದ್ರದೇವರು ನೋಡಿದ್ರೆ ನಮ್ಮ ತಾತ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಯಾಕಪ್ಪ ಇನ್ನೇನು ವಿಡಂಬನೆ ಮಾಡ್ತಾ ಇದ್ರಿ ಸ್ವಾಮಿ, ಯಾಕೆ ಹೇಳ್ತಾ ಇದ್ದಿ? ಅಸಂಗಸ್ಯ ಅಪ್ರಮೇಯಸ್ಯ, ಯಾರನ್ನೂ ಹಂಚ್ಕೊಡದೆ ಇರೋನು ಅಂತ ಶಾಸ್ತ್ರ ಹೇಳುತ್ತೆ. ನಿನ್ನನ್ನು ಅಸಂಗ ಅಂತ ಹೇಳುತ್ತೆ. ಅಸಂಗ ಅಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ, ಯಾರನ್ನೂ ಹಚ್ಕೊಳ್ಳಲ್ಲ. ನಾವು ಅವಲಕ್ಕಿ ಹಚ್ಕೊಳಕ್ ಶುರು ಮಾಡಿದ್ರೆ ನಾಯಿ ತನಕ ಬೇಕು ತನಕ ಹಚ್ಕೊಂಡು ಓದಾಡ್ತಾ ಇರ್ತಾರೆ, ಹಚ್ ಕಂಪನಿಯವರೇ ನಾವು. ಹಾಗೆ ನಮ್ಮ ಹಣೆ ಬರಹ. ಆದ್ರಿಂದ ಭಗವಂತ ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ, ಆದರೆ ಯಾರನ್ನೂ ಹಚ್ಕೊಳ್ಳಲ್ಲ. ಹಚ್ಕೊಳ್ಳೋದು ಅರ್ಥ ಅವ್ರು ಇಲ್ಲದೆ ಬದುಕಲಿಕ್ಕಾಗಲ್ಲ ಅನ್ನೋ ಸ್ಥಿತಿ ಯೋಚನೆ ಬರುತ್ತಲ್ಲ, ಅದಕ್ಕೆ ಹಚ್ಕೊಳ್ಳೋದು ಅಂತ ಕರೀತಾರೆ. ಅದು ಮೋಹ. ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೀತಿಯನ್ನು ಮೋಹದವರೆಗೆ ಎಳ್ಕೊಂಡು ಹೋಗಬಾರ್ದು. 25 ವರ್ಷ ಒಬ್ಬೊಬ್ಬ ಸುಖ ಬದುಕಿರ್ತಾರೆ, 26ನೇ ವರ್ಷ ಗೊತ್ತಾದ ಮೇಲೆ ಅವ್ರನ್ನ ಬಿಟ್ಟು ಇವ್ರಿಗೆ ಬದುಕಕ್ಕಾಗಲ್ಲ, ಇವ್ರ ಬಿಟ್ಟು ಅವ್ರಿಗೆ ಬದುಕಕ್ಕಾಗಲ್ಲ ಅನ್ನೋ ಸ್ಥಿತಿ ತಲುಪಿರ್ತಾರೆ. ಅದೇ ಮೋಹ ಅಂತ ಶಾಸ್ತ್ರ ಕರೆಯೋದು. ಹಾಗಾಗಿ ನೀನು ಅಸಂಗ, ನಿನಗೆ ಯಾಕೆ ಇಂಥ ಕಣ್ಣೀರು ಹಾಗೆ ತಂದ ಇದ್ದಾನೆ. ಆಗ ಭಗವಂತ ಹೇಳ್ತಾ ಇದ್ದಾನೆ, ಮೊಮ್ಮಕ್ಕಳಿಗೆ ಅಜ್ಜಿ ತಾತನ ಪ್ರೀತಿ ಮೊಮ್ಮಕ್ಕಳಿಗೆ ಅರ್ಥ ಆಗತ್ತೆ ಅನ್ನೋ ರೀತಿಯಲ್ಲಿ ಭಗವಂತ ಮಾತಾಡ್ತಾನೆ. ನೈವ ಜಾನಾಸಿ ಭೋ ಶಂಭೋ ಬಾಲಭಾವೇನ ಪೌತ್ರಕ. ನೋಡಪ್ಪ, ನೀನು ಹುಡುಗ ಬುದ್ಧಿ, ನೀನು ಚಿಕ್ಕ ಹುಡುಗ, ನಿನಗೇನು ಅರ್ಥ ಆಗ್ತ ನನ್ನ ಸಂಕಟ. ಆ ಪ್ರಳಯ ಕಾಲದಲ್ಲಿ ನೀನೂ ಇರಲ್ಲ, ನಿಮ್ಮ ಅಪ್ಪ ಬ್ರಹ್ಮದೇವರು ಇರಲ್ಲ, ನಾನು ಒಬ್ಬನೇ ಇರ್ತೇನೆ. ಆಗಲೂ ನನ್ನ ಜೊತೆ ಇರುವಳು ಅಂತಂದ್ರೆ ರಮಾದೇವಿ, ಲಕ್ಷ್ಮೀದೇವಿ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ ಅಂತ ವೇದ ಮಂತ್ರ ಹೇಳ್ತಾ ಇದ್ರು. ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇರ್ತಾನೆ, ಬ್ರಹ್ಮದೇವರು ಇರಲ್ಲ, ರುದ್ರದೇವರು ಎಲ್ಲ ಯಾವ ದೇವತೆಗಳು ಇರಲ್ಲ. ಅಂತ ಸಮಯದಲ್ಲಿ ಲಕ್ಷ್ಮೀದೇವಿ ಭಗವಂತನ ಜೊತೆಯಲ್ಲಿ ಇರ್ತಾಳೆ. ಯಾವುದು ಲಕ್ಷ್ಮಿ? ನಾವೆಲ್ಲ ಫೋಟೋದಲ್ಲಿ ಲಕ್ಷ್ಮಿ ನೋಡೇ ಇಲ್ವಲ್ಲ, ಬರೇ ಪರಮಾತ್ಮ ತಾನು ಮಲಗಿರ್ತಾನೆ ಪ್ರಳಯ ಕಾಲದಲ್ಲಿ. ಅಂತಂದ್ರೆ ವಟಪತ್ರಶಾಹಿ ಅಂತ ಏನು ಹೇಳ್ತೇವೆ, ಆ ವಟಪತ್ರವೇ ಮಹಾಲಕ್ಷ್ಮಿ ಎಲೆಯ ರೂಪದಲ್ಲಿ ಇರ್ತಾಳೆ. ಅದರ ಮೇಲೆ ಭಗವಂತ ಮಲಗಿರ್ತಾನೆ. ನಿತ್ಯವಾದ ವೇದ ಏನಿದೆ, ವೈದಿಕ ಸಾಹಿತ್ಯ ಛಂದಾಂಸಿ ಯಸ್ಯ ಪರ್ಣಾನಿ, ವೇದಗಳೇ ಎಲೆಗಳಾಗಿರುತ್ತೆ, ವೇದ ಪ್ರತಿಪಾದ್ಯ ಅದರ ಮೇಲೆ ಮಲಗಿರ್ತಾನೆ ಹಾಗೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ರಿಂದ ನೀವೆಲ್ಲರೂ ಇಲ್ಲದೇ ಇರೋ ಕಾಲದಿಂದಲೂ ನನ್ನ ಜೊತೆಗಿರೋಳಪ್ಪ ಅವರು. ಇಂಥ ಸಂದರ್ಭದಲ್ಲಿ ಅವಳು ಇಲ್ಲದೆ ಹೋದ್ರೆ ಮನಸ್ಸಿಗೆ ನನಗೆ ಅಸಮಾಧಾನ ಆಗತ್ತೆ, ನೀನು ಹುಡುಗ ನಿನಗೇನು ಅರ್ಥ ಆಗತ್ತೆ ಅಂತ ಇದ್ದಾರೆ. ಆಗ ಬ್ರಹ್ಮದೇವರಂದ್ರು, ಮೊದಲೇ ಹೇಳ್ಬೇಕು ಬೇಡ, ಇಷ್ಟು ತನಕ ಸುಮ್ಮನೆ ಕೂತ್ಕೊಂಡು ಇವಾಗ ನೆನೆಸ್ಕೊಂಡ್ರೆ ಆಗಲೇ ಕರೆಸ್ಬೇಕಾಯ್ತು ನಾವು, ಇಷ್ಟು ತನಕ ಯಾಕೆ ಹೇಳಿಲ್ಲ ನೀನು ಹಾಗೆ ಅಂತ ಇದ್ದಾರೆ. ಆಗ ಈಗಲಾದರೂ ಏರ್ಪಾಡು ಮಾಡೋಣ ಕರಲಿಕ್ಕೆ. ಭಗವಂತ ಹೇಳ್ದ, ಕೋಪಿಸ್ಕೊಂಡು ಹೋಗಿರೋ ಹೆಂಡತಿನ ಕರೆಸ್ಕೊಳ್ಳೋದು ಬಹಳ ಸುಲಭ ಇಲ್ಲಪ್ಪ, ಬಹಳ ಕಷ್ಟ ಇದೆ, ಬಹಳ ಉಪಾಯ ಇರಬೇಕು. ಸುಮ್ಮನೆ ಏನೋ ಊರಿಗೆ ಹೋಗಿದ್ರೆ ಬರ್ತಾರೆ, ಬಾ ಬಂದ್ಬಿಡ್ತಾರೆ ಪಾಪ. ಆದ್ರೆ ಮನೆ ಬಿಟ್ಟು ಕೋಪಿಸ್ಕೊಂಡು ಹೋಗಿರೋ ಹೆಂಡತಿನ ಕರೆಸ್ಬೇಕಾಗಿದ್ರೆ ಬಹಳ ಜಾಣತನ ಇರಬೇಕು. ಅದಕ್ಕೆ ಸೂರ್ಯನನ್ನು ಕರಿ ಅಂತ ಇದ್ದಾರೆ. ಸೂರ್ಯನನ್ನು ಕರೆದ್ರು. ಸೂರ್ಯನಿಗೆ ಹೇಳಿ, ನೋಡಪ್ಪ, ನೀನು ಶೃಗಾಲ ವಾಸುದೇವನ ಪಟ್ಟಣಕ್ಕೆ ಹೋಗ್ಬೇಕು, ಅಂದ್ರೆ ಕೊಲ್ಲಾಪುರಕ್ಕೆ ಹೋಗ್ಬೇಕು. ಹೋಗಿ ಅಲ್ಲಿ ಜೋರಾಗಿ ಅಳ್ತಾ ಇರಬೇಕು. ಎಷ್ಟು ಜೋರ ಅಳು, ನೀನು ಅಳೋದು ನೋಡಿ ಏನಾಯ್ತೋ ಯಾರಿಗೇನಾಯ್ತೋ ಅಂತ ಗಾಬರಿಯಾಗಿ ಮಹಾಲಕ್ಷ್ಮಿ ಹೊರಗೆ ಬರಬೇಕು.
ಆಗ ಏನಾಯ್ತಪ್ಪ, ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ನಿನ್ನ ಏನಿಲ್ಲ, ನಿಮ್ಮ ಯಜಮಾನ ಮುಖ ನೋಡ್ಬೇಕು ಅಂತಿದ್ರೆ ಈಗಲೇ ಬರ್ಬೇಕು, ನೀವು ತಡ ಮಾಡಿದ್ರೆ ಆ ಮತ್ತೆ ನಿಮ್ಮ ಯಜಮಾನದ ಮುಖ ನಿಮ್ಗೆ ಕೈ ಸಿಗಲ್ಲ. ಆ ಸ್ಥಿತಿಲಿದ್ದಾರೆ ಅವರು, ಅಷ್ಟು ಸೀರಿಯಸ್ ಆಗಿದ್ದಾರೆ ಅವರು ಅಂತ ಹೇಳು. ಇಷ್ಟು ಹೇಳಿದ್ರೆ ಅವಳು ಬರ್ತಾಳೆ. ಆಗ ಸೂರ್ಯ ಕೇಳ್ತಾ ಇದ್ದಾರೆ, ಅಲ್ಲಪ್ಪ, ಆ ಮಹಾಲಕ್ಷ್ಮಿ ಜಗತ್ತನ್ನೇ ಸತ್ವದ ಸ್ತಮೋಗುಣಗಳಿಂದ ಮೋಹಗೊಳಿಸುವವಳು, ಅಂಥ ರಮಾದೇವಿ ನಾನು ಹೇಳಿದ್ರೆ ನಂಬಿಬಿಡ್ತಾಳ ಅವಳು? ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ವೇನು ಅವ್ರಿಗೆ? ಅವ್ರು ಹೇಗೆ ನಂಬಿಡ್ತಾರೆ ನಾನು ಹೇಳಿದ್ರೆ? ಪರಮಾತ್ಮ ಹೇಳಿದ, ನನ್ನ ಮಾಯೆಗೆ ಎಲ್ಲರೂ ಬಲಿಯಾಗ್ತಾರಪ್ಪ. ಮಾಯಾವಿ ಪರಮಾನಂದಂ ಅಂತಾನೆ ಹೆಸರು ಹೇಳ್ತಾರೆ ನೋಡಿ. ಹಾಗೆ ನನ್ನ ಮಾಯೆಗೆ ಅವರು ವಶರಾಗ್ತಾಳೆ. ಮಾಯಾ ಅಂದ್ರೆ ಇಚ್ಛಾ ಅಂತ ಅರ್ಥ. ಮಾಯಾ ಆಗೋದು ಆ ಮಾಯಾ ಅಲ್ಲ. ಮಾಯಾ ಅಂದ್ರೆ ಇಚ್ಛೆ ಅಂತ ಅರ್ಥ, ಪ್ರಕೃತಿ ಅಂತ ಅರ್ಥ, ಅವಿದ್ಯಾ ಅಂತ ಅರ್ಥ, ಅನೇಕ ಅರ್ಥಗಳು ಹೇಳ್ತಾರೆ. ಮಹಾಲಕ್ಷ್ಮಿಗೂ ಮಾಯಾ ಅಂತ ಹೆಸರಿದೆ. ಆದ್ರೆ ನನ್ನ ಮಾಯೆ ಅಂದ್ರೆ ನನ್ನ ಇಚ್ಛೆ ಅಂತ ಅರ್ಥ. ನನ್ನ ಮಾಯೆಯಿಂದ ಅವಳು ಆವೃತಳಾಗಿ ಓಡಿ ಬರ್ತಾಳೆ ಹಾಗೆ ಅಂತ ಇದ್ದಾರೆ. ಸೂರ್ಯನನ್ನೇ ಯಾಕೆ ಕಳಿಸ್ಬೇಕಾಯ್ತಿಲ್ಲಿ ಹಾಗೆ ಅಂತ ನಮಗನ್ಸುತ್ತೆ. ತಮಾಷೆ ಅಂದ್ರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿ ಒಂದು ಮಾತು. ಆರೋಗ್ಯ ಬೇಕಾಗಿದ್ರೆ ಸೂರ್ಯನ ಶರಣಾಗ್ರಿ, ಆದಿತ್ಯ ಹೃದಯ ಪಾರಾಯಣ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ರಿ ಹಾಗೆ ಅಂತ ಹೇಳ್ತಾರೆ. ಆರೋಗ್ಯ ಕೊಡೋ ಸೂರ್ಯನನ್ನೇ ಅನಾರೋಗ್ಯಕ್ಕೆ ದೂತನನ್ನ ಕಳಿಸಿದ್ದಾನೆ ಸ್ವಾಮಿ. ಆ ಸೂರ್ಯ ಉಳ್ಳವರಿಗೆ ಆರೋಗ್ಯ ಕೊಟ್ಟರೆ ಸೂರ್ಯನಿಗೆ ಆರೋಗ್ಯ ಕೊಡೋನೆ ಸ್ವಾಮಿ. ಅಂತಹ ಆರೋಗ್ಯಪ್ರದನಾದ ಸೂರ್ಯನನ್ನು ಕಳುಹಿಸಿ ಅನಾರೋಗ್ಯ ಅಂತ ಹೇಳಿದರೆ ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಅರ್ಥ ಆದ ಯಜಮಾನರ ಮನಸ್ಸು. ಅದು ಅವನ ಸೂಕ್ಷ್ಮ ಪರಮಾತ್ಮ. ಹಾಗಾಗಿ ಕಳಿಸಿದ್ದಾರೆ. ಅದೇ ಪ್ರಕಾರ ಸೂರ್ಯ ಹೋಗಿ ಅಲ್ಲಿ ಭಗವಂತ ಹೇಳಿದ ಎಲ್ಲ ವಿಡಂಬನೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವಳು ಕೋಪಿಸ್ಕೊಂಡು ಹೋಗಿದ್ರು ಕೂಡ ಭಗವಂತನೇ ಹೇಳಿದ್ರು ಕೋಪಿಸ್ಕೊಂಡು ಹೋಗಿರೋ ಹಾಗೆ ನಾಟಕ ಮಾಡೋದು. ಹಾಗಾಗಿ ಅವಳ ಮನಸ್ಸೊಳಗೆ ಪ್ರೀತಿ ಏನು ಕಡಿಮೆ ಆಗಿಲ್ಲ. ಹಾಗಾಗಿ ಓಡಿ ಬಂದಿದ್ದಾಳು ಪಾಪ. ಓಡಿ ಬರಬೇಕಾದ್ರೆ ಪರಮಾತ್ಮ ನೋಡ್ದ, ಓಹೋ ಬರ್ತಾ ಇದ್ದಾಳೆ ಮಹಾಲಕ್ಷ್ಮಿ, ನಾ ಸುಳ್ಳು ಹೇಳಿದೆ ತಿಳ್ಕೊಳ್ಬಾರ್ದು ಅಂತ ಹೇಳಿ ಆ ರಮಾದೇವಿ ಬರುವಷ್ಟೊತ್ತಿಗೆ ಭಗವಂತ ಎರಡು ತೋಳುಗಳನ್ನ ಅಕ್ಕಪಕ್ಕ ದೇವತೆಗಳ ಮೇಲೆ ಹಾಕಿ ತಲೆಗೆ ಹಣೆಗೆ ಗಂಧದ ಪಟ್ಟು ಕಟ್ಟಿಕೊಂಡು ಭಾರೀ ಜ್ವರದ ಸಂತಾಪನೆಯನ್ನು ನರಳುತ್ತಾ ಇದ್ದಾನೆ ಅನ್ನೋ ಹಾಗೆ ವಿಡಂಬನೆ ಮಾಡ್ತಾ ಇದ್ದಾನಂತೆ. ಮಹಾಲಕ್ಷ್ಮಿಗೆ ಗೊತ್ತಾಯಿತು. ಆ ಮಹಾಲಕ್ಷ್ಮಿ ಏನ್ ಮಾಡ್ತಾ ಇದ್ದಾಳೆ, ಬೊಗಸೆ ತುಂಬಾ ಸಂಪಿಗೆ ಹೂವನ್ನು ತುಂಬಿಕೊಂಡು ಬಂದಿದ್ದಾಳಂತೆ. ಕಿಂಚಿತ್ ಹಾಸ್ಯ ಮುಖಾಂಬುಜ, ಸ್ಪೀಡಾಗಿ ಬಂದಿದ್ದಾಳೆ ಪಾಪ. ಬೇಗೇನ ನಿಮ್ಗೆ ಬಿಗಿ ಏನೋ ಉತ್ತೀರ್ಯ ರಥಾದುತ್ತೀರ್ಯ ಬೇಗೇನ, ರಥದಿಂದ ಕೆಳಗೆ ಇಳಿದು ಓಡಿ ಬರ್ತಾ ಇದ್ದಾಳೆ. ಓಡಿ ಬಂದರೂ ಕೂಡ ಮುಖದಲ್ಲಿ ಟೆನ್ಷನ್ ಇಲ್ಲ, ಹಾಸ್ಯ ಮುಖಾಂಬುಜ, ನಗನಗ್ತಾ ಬರ್ತಾ ಇದ್ದಾಳಂತ. ಯಾಕೆಂದ್ರೆ ನಮ್ಮ ಯಜಮಾನರು ನಾನು ಯಾವಾಗ ಹತ್ರ ಬರಬೇಕು ಅಂತ ಯಾವಾಗೆಲ್ಲ ಹೀಗೆ ನಾಟಕ ಆಡೋದು ಗೊತ್ತಿರುತ್ತೆ. ಅವರವರೊಂದು ಭಾಷೆ ಇರುತ್ತೆ, ಮನೆಯವರ ಗಂಡ ಹೆಂಡತಿ ಭಾಷೆಗಳು. ಈಗೆಲ್ಲ ಆ ಭಾಷೆಗೆ ತಿಳ್ಕೊಳ್ಳಿಕ್ಕೆ ಪ್ರಸ್ತುತ ಯಾಕೆ ಇಬ್ಬರು ಮೊಬೈಲಲ್ಲೇ ಮುಳುಗಿರ್ತಾರೆ. ಆ ಮೊಬೈಲ್ಗಳು ಇಲ್ಲದೆ ಇರೋ ಕಾಲದಲ್ಲಿ ಅವರವರ ಭಾಷೆ ಅವರವರ ಹೃದಯಕ್ಕೆ ಅರ್ಥ ಆಗ್ತಾ ಇತ್ತು. ಹಾಗಾಗಿ ಆ ಯಜಮಾನರು ಯಾತಕ್ಕೋಸ್ಕರ ಈ ನಾಟಕ ಆಡ್ತಾ ಇದ್ದಾರೆ ಅಂತ ಗೊತ್ತು. ಆ ನಗನಗುತ್ತಾ ಬೊಗಸೆ ತುಂಬ ಸಂಪಿಗೆ ಹೂ ತಂದು ಭಗವಂತನ ಪಾದ ಕಮಲಗಳಿಗೆ ಹಾಕ್ತಾ ಇದ್ದಾಳಂತೆ. ಹಾಗೆ ಸಮಾಲಿಂಗ್ಯ ಅತಿಭಕ್ತೈವ ಮುಹೂರ್ತ ದ್ವಯಮಾಸ್ಥಿತ, 2 ಮುಹೂರ್ತ ಕಾಲ ಬಿಡದೆ ಅತ್ಯಂತ ಭಕ್ತಿಯಿಂದ ಶ್ರೀನಿವಾಸನನ್ನ ಈ ತನಕದ ಎಲ್ಲ ಪ್ರೇಮವನ್ನು ಪ್ರಕಟಪಡಿಸುವ ರೀತಿಯಲ್ಲಿ ಗಾಢವಾಗಿ ಆಲಿಂಗನ ಮಾಡಿಕೊಂಡಿದ್ದಾಳಂತೆ. ಅದೇನು ಔಷಧಿ ಕೊಟ್ಟಲು ರಮಾದೇವಿ, ರಮಾಲಿಂಗನ ಮಾತ್ರೇಣ ಪುಷ್ಟಾಂಗೋ ವಿಷ್ಟರಶ್ರವಾಹ. ರಮಾದೇವಿ ಆಲಿಂಗನ ಆದದ್ದು ಎಲ್ಲಾ ಕಾಯಿಲೆ ಓಡೋಯ್ತು. ಭಾರಿ ಖುಷಿಯಾಗಿ ಮುಖದಲ್ಲೇ ಒಂದು ಹೊಸ ಕಳೆ ತುಂಬಿಕೊಂಡವನ ಹಾಗೆ ಭಗವಂತ ನಡೆದುಕೊಳ್ತಾ ಇದ್ದಾನಂತೆ. ಎಲ್ಲರಿಗೂ ಒಂದೊಂದು ಬರೀ ಮಾತ್ರೆಗಳಿಗೆ ಹೋಗೋದಲ್ಲ, ಕೆಲವು ಒಂದೊಂದು ಔಷಧಿಗಳಿರುತ್ತೆ, ಸಂಬಂಧಪಟ್ಟವ್ರಿಗೆ ಅದು ಅರ್ಥ ಆಗಿರ್ಬೇಕು ಅಷ್ಟೇ. ಹಾಗೆ ರಮಾದೇವಿ ಯಜಮಾನರಿಗೆ ಏನು ಬಂದಿದೆ ಅದಕ್ಕೆ ಏನು ಔಷಧಿ ಅಂತ ತಿಳ್ಕೊಂಡು ಗಾಢವಾಗಿ ಶ್ರೀನಿವಾಸನನ್ನ 2 ಮುಹೂರ್ತ ಬಿಡದಂತೆ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಿದ್ದಾಳಂತೆ. ಆ ರಮಾಲಿಂಗನ ಮಾತ್ರದಿಂದಲೇ ಆ ಶ್ರೀನಿವಾಸ ಒಳ್ಳೆಯ ಕಳೆ ಕಟ್ಟಿಕೊಂಡು ಪ್ರಫುಲ್ಲನಾಗಿದ್ದಾನಂತೆ. ಆನಂತರ ರಮಾದೇವಿಯ ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇದ್ದಾನೆ. ಆ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಮಾಂಚ ಸಮ್ಮೋಹಯತ್ತೇವ ತವ ಮಾಯಾದುರುದ್ರತ್ಯಯ. ಭಗವಂತ, ನಿನ್ನ ಮಾಯೆ ನನ್ನನ್ನು ಮೋಹಗೊಳಿಸುತ್ತೆ. ಆ ಸೂರ್ಯನ ಕೈಯಲ್ಲಿ ಏನು ಎಂಥ ಸ್ಥಿತಿ ಹೇಳಿ ಕಳಿಸಿದ್ದೀರಿ ನೀವು. ಆದರೂ ಕೂಡ ನಿಮ್ಮ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತು, ಓಡೋಡಿ ಬಂದಿದ್ದೇನೆ, ನಾನೇನು ಮಾಡ್ಬೇಕು ಹೇಳ್ರಿ ಹಾಗೆ ಅಂತ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ. ಆಗ ಶ್ರೀನಿವಾಸ ಹೇಳಿದ, ನೋಡಪ್ಪ, ನೀನು ರಾಮಾವತಾರ ಕಾಲದಲ್ಲಿ ವೇದವತಿಯನ್ನು ವಿವಾಹ ಮಾಡ್ಕೋ ಅಂತ ನನಗೆ ಹೇಳಿದೆಯಲ್ಲ, ಆಗ ನಾನು ಹೇಳಿದ್ದೆ ಏಕಪತ್ನಿ ವ್ರತ ಈಗ ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಶ್ರೀನಿವಾಸನಾಗಿ ಬರ್ತೇನೆ, ಆವಾಗ ನಾನು ಇವಳನ್ನು ಮದುವೆ ಮಾಡ್ಕೊಳ್ತೇನೆ ನಿನಗೆ ಹೇಳಿದ್ನಲ್ಲ. ನೀನು ಅವತ್ತು ಹೇಳಿದ ಮಾತಿನ ಮೇರೆಗೆ ಮಾಡ್ಕೊಳ್ತಾ ಇರೋದು ಮದುವೆ ತಾನು.
ಆದ್ರೆ ನೀನೇ ತಾನು ಹೇಳಿದ್ದು ವೇದವತಿ ಮದುವೆ ಮಾಡ್ಕೊಂಡು ಅದಕ್ಕೆ ಮಾಡ್ಕೊಳ್ತಾರೆ ನಾನು ಅನ್ನೋ ತರಹದಲ್ಲಿ ಹೆಂಡತಿ ಮೇಲೆ ಜವಾಬ್ದಾರಿ ಹಾಕ್ಬೇಕು ನೋಡಿ. ಇಂಥದ್ದೆಲ್ಲ ನಾಟಕ ಮಾಡ್ತಾ ಇರ್ತಾರೆ ಯಜಮಾನರುಗಳು. ಹಾಗೆ ಆ ಪದ್ಮಾವತಿ ದೇವಿಯಾಗಿ ವೇದವತಿ ಬಂದಿದ್ದಾಳೆ. ನಿನ್ನ ಸನ್ನಿಧಾನದಲ್ಲಿ ಅವಳು ಮದುವೆ ಮಾಡ್ಕೊಳ್ಬೇಕು, ನಿನ್ನ ಅನುಮತಿ ತಗೊಂಡು ನಿನ್ನ ಸನ್ನಿಧಾನದಲ್ಲಿ ಅವಳು ಮದುವೆ ಆಗೋದು ಇಂಥ ಸಂತೋಷ ಸಂದರ್ಭ ನೀ ಜೊತೆಗಿರ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಕರೆದಿದ್ದೇನೆ ಹಾಗೆ ಅಂತ ಇದ್ದಾರೆ. ರಮಾದೇವಿ ಅವಶ್ಯವಾಗಿ ಮಾಡಿಕೊಡು. ಕಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ ವಚನಂ ಸಫಲಂ ಕೃಷ್ಣ ಕುರುಮೇ ಭಕ್ತವತ್ಸಲ. ಭಗವಂತ ಅವಶ್ಯವಾಗಿ ವಿವಾಹ ವಿಧಿ ಪುರಸ್ಸರವಾಗಿ ಪದ್ಮಾವತಿನ ವಿವಾಹ ಮಾಡಿಕೊ. ನಾನು ಅವತ್ತು ಹೇಳಿದ ಮಾತನ್ನ ನೀನು ಇವತ್ತು ಸಫಲಗೊಳಿಸ್ತಾ ಇದೆಯಲ್ಲ, ಬಹಳ ಸಂತೋಷ ಆಯಿತು ಹಾಗೆ ಅಂತ ಇದ್ದಾರೆ. ಅನಂತರ ಪರಮಾತ್ಮ ರಮಾದೇವಿಯ ಮಾತನ್ನು ಕೇಳಿ ಬಹಳ ಖುಷಿಯಾಗಿ ಮುಖದ ತುಂಬ ಆನಂದ ಬಾಷ್ಪ ಸುರಿಸ್ತಾ ಇದ್ದಾನಂತೆ. ಆನಂದ ಬಾಷ್ಪೇಣ ಸಮೃದ್ಧ ನೇತ್ರ ಸ್ವಾನಂದ ಸಂವಿತ್ ಪರಿಪೂರ್ಣ ಗಾತ್ರ ಬ್ರಹ್ಮೇಶ ಶಕ್ರ ಸ್ತುತ ಸಚ್ಚರಿತ್ರ ತದಾ ಬಭೂ ವೆಂಕಟ ಶೈಲ ಮಿತ್ರ. ರಮಾದೇವಿ ಅವಳ ಪ್ರೀತಿ ಅವಳ ಒಪ್ಪಿಗೆ ಎಲ್ಲವನ್ನ ನೋಡಿ ಕೇಳಿ ಬಹಳ ಆನಂದದಿಂದ ಕಣ್ಣು ತುಂಬ ಆನಂದಾಶುಧಾರಿಯನ್ನು ಸುರಿಸ್ತಾ ಭಗವಂತ ಎಲ್ಲ ದೇವತೆಗಳ ಜೊತೆಯಲ್ಲಿ ಕಲೆತು ಆ ಭಗವಂತ ಶೋಭಿಸ್ತಾ ಇದ್ದಾನೆ. ಇದುವರೆಗೆ ಆನಂದ ಇರಲಿಲ್ಲ, ಈಗ ಆನಂದ ಬಂತು ಅಂತ ತಿಳ್ಕೊಳ್ಬೇಡ್ರಿ. ಯಾಕೆಂದ್ರೆ ಸ್ವಾನಂದ ಸಂವಿತ್ ಪರಿಪೂರ್ಣ ಗಾತ್ರ. ಅವನು ಯಾವತ್ತೂ ಸ್ವರೂಪಾನಂದ ಜ್ಞಾನಾನಂದ ಸ್ವರೂಪ ಅವನು. ಆ ಭಗವಂತ ಇಲ್ಲದೇ ಇರುವ ಆನಂದವನ್ನ ರಮಾದೇವಿಯನ್ನು ಕಂಡ ಮೇಲೆ ಪಡೆದ ಅಂತಲ್ಲ, ರಮಾದೇವಿಗೆ ಆನಂದ ಕೊಟ್ಟು ಅವಳ ಆನಂದ ಪಡೆದು ತಾನು ನೋಡಿ ಆನಂದ ಪಡ್ತಾನೆ. ಅಂತಹ ಮಹಾನುಭಾವ ಅಂತ ಇದ್ದಾರೆ. ಶ್ರೀಮದ್ ವಾದಿರಾಜರು ಒಂದು ಪದ್ಯದಲ್ಲಿ ನಮಸ್ತೆ ವಿಮಲೆ ಕೋಮಲೆ ಅಂತ ಮಹಾಲಕ್ಷ್ಮಿಯನ್ನ ಕುರಿತು ಒಂದು ಹಾಡ್ತಾರೆ. ಆ ಹಾಡಿನ ಒಂದು ಮಾತು ಹೇಳ್ತಾರೆ. ಜಗತ್ತಿನಲ್ಲಿ ಹೆಂಡತಿಯನ್ನ ತುಂಬಾ ಪ್ರೀತಿ ಮಾಡತಕ್ಕಂತಹ ಗಂಡಂದರು ಅಪರೂಪಕ್ಕೆ ಇರ್ತಾರೆ, ಹೆದರ್ಕೊಂಡು ಅಥವಾ ಪ್ರೀತಿಗಳು ಇರ್ತಾರೆ ಪಾಪ. ಆದ್ರೆ ಎಷ್ಟೇ ಪ್ರೀತಿ ಮಾಡ್ಲಿ, ತುಂಬಾ ಪ್ರೀತಿ ಮಾಡಿದ್ರೆ ಹಬ್ಬ ಅಂದ್ರೆ ಏನ್ ಹೇಳ್ಬೋದು, ನೀನು ಆರಾಮಾಗಿ ಕೂತು ನಾನು ಅಡಿಗೆ ಮಾಡಿ ಹಾಕ್ತೇನೆ, ನೀನು ಆರಾಮಾಗಿ ಕೂತು ನಾನು ಪಾತ್ರೆ ತೊಳಿತೇನೆ, ನಾನು ಬಟ್ಟೆ ಹೋಗಿದ್ದೀನಿ, ಇಷ್ಟೇ ಅನ್ಬೋದು. ಆದ್ರೆ ನೀನು ಆರಾಮಾಗಿ ಕೂತು ನಾನು ಹಿಡಿತೇನೆ ಅಂತ ಹೇಳೋ ಗಂಡು ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಸಿಕ್ಕಿಲ್ಲ. ಸಿನಿಮಾದವರು ಹೇಳ್ತಾರೆ, ಅಮ್ಮ ಮಹಾಲಕ್ಷ್ಮಿ ಎಂಥ ಗಂಡನ್ನು ಪಡೆದಿದ್ದಿ, ಒಂದಕ್ಕೋ ಎರಡಕ್ಕೋ ನಿಲ್ಲಿಸೋದು ಈ ಕಾಲದ ಸೃಷ್ಟಿ ಅಲ್ಲ, ಅನಂತ ಜೀವರಾಶಿಗಳಿಗೆ ಜನ್ಮ ಕೊಡಬೇಕು. ಎಲ್ಲಾ ಜೀವರಾಶಿಗಳನ್ನ ನೀನೇ ಜನ್ಮ ಕೊಡ್ತಾ ಕೂತ್ರೆ ನಿನ್ನ ಲಾವಣ್ಯಕ್ಕೆ ಕುಂದು ಬರುತ್ತೆ ಅಂತ ಹೇಳಿ ನೀನು ಆರಾಮಾಗಿರು, ನಾನು ಹಡಿತಾ ಇರ್ತೇನೆ ಅಂತ ಆ ಹಡಿಯೋ ಜವಾಬ್ದಾರನ ಮೈ ಮೇಲೆ ಹಾಕೊಂಡಿರೋ ಗಂಡ ನಿನಗೊಬ್ಬರಿಗೆ ಸಿಕ್ಕಿರೋದು ನೋಡಿ. ಜಗತ್ತಲ್ಲಿ ಯಾವ ಹೆಣ್ಣಿಗೂ ಸಿಕ್ಕಿಲ್ಲ. ಹಾಗೆ ಅಂತ ಶಿವಾದರಾಜರು ವಿನೋದ ಮಾಡ್ತಾರೆ. ಆ ವಿನೋದದ ಹಿಂದೆ ಇರುವ ಸಿದ್ಧಾಂತದ ಪ್ರಮೇಯ ಏನು ಅಂದ್ರೆ, ಭಗವಂತ ಯಾವುದಕ್ಕೂ ಲಕ್ಷ್ಮಿಯನ್ನ ಅವಲಂಬಿಸಿಕೊಳ್ಳದೆ ಇರತಕ್ಕಂತಹ ಸ್ವತಂತ್ರ. ನಾವು ಎಷ್ಟೇ ಸ್ವತಂತ್ರ ಅಂತ ಹೇಳ್ಬೋದು. ಏನ್ರಿ ಸ್ವತಂತ್ರ, ಅವನು ಕೂಡ ಸಂತಾನ ಪಡೆಯಬೇಕಾಗಿದ್ರೆ ಲಕ್ಷ್ಮಿ ಬೇಕೇ ಬೇಕಲ್ಲ ಅಂತ ಯಾರಾದ್ರೂ ಅನ್ಬೋದು. ಅದಕ್ಕೆ ಲಕ್ಷ್ಮಿಗೂ ಸಂತಾನಕ್ಕೂ ಲಕ್ಷ್ಮಿ ಅವಶ್ಯಕತೆ ನನಗಿಲ್ಲ ಅನ್ನುವುದನ್ನು ತೋರುವುದಕ್ಕೋಸ್ಕರ ಭಗವಂತ ತಾನೇ ತನ್ನ ದೇಹದ ಅಂಗಾಂಗಗಳಿಂದ ಸೃಷ್ಟಿ ಮಾಡ್ತಾ ಇದ್ದಾನೆ. ಶ್ರೀವಾದರಾಜರು ಆ ಶ್ರೀರಂಗಕ್ಕೆ ಹೋಗ್ತಾರೆ, ರಂಗನಾಥನನ್ನು ನೋಡ್ತಾರೆ. ಆ ಲಕ್ಷ್ಮೀ ದೇವಿ ಕಾಲು ಹೊತ್ತಾ ದೂರದಲ್ಲಿ ಕೂತಿದ್ದಾಳೆ. ಪರಮಾತ್ಮನ ನಾಭಿಕಮದಲ್ಲಿ ಬ್ರಹ್ಮದೇವರು ಸೃಷ್ಟಿಯಾಗಿದ್ದಾರೆ. ನಾವು ನೋಡ್ತೇವೆ, ಅವರು ನೋಡ್ತಾರೆ. ಆದ್ರೆ ಅವ್ರ ನೋಟಕ್ಕೂ ನಮ್ಮ ನೋಟಕ್ಕೂ ಬಹಳ ವ್ಯತ್ಯಾಸ ಇದೆ. ಪರಮಾತ್ಮನನ್ನು ನೋಡಿದ್ರವರು ಅಲ್ಲ, ಲಕ್ಷ್ಮಿಯನ್ನು ದೂರದಲ್ಲಿ ಕೂಡಿಸಿ ಇವು ನಾಭಿ ಒಳಗೆ ಯಾಕೆ ಬ್ರಹ್ಮದೇವರನ್ನು ಪಡೆದ? ಲಕ್ಷ್ಮೀ ದೇವಿಯಿಂದಲೇ ಬ್ರಹ್ಮದೇವರನ್ನು ಪಡಿಬಹುದಿತ್ತಲ್ಲ ಹಾಗೆ ಅಂತ ಪ್ರಶ್ನೆ ಮಾಡ್ಕೊಂಡು ಹೇಳ್ತಾರೆ, ಇಲ್ಲ ಲಕ್ಷ್ಮೀ ದೇವಿಯಿಂದಲೇ ಬ್ರಹ್ಮದೇವರನ್ನ ಪಡೆದಿದ್ರೆ ಭಗವಂತನಿಗೆ ಸೃಷ್ಟಿಗೆ ಸ್ವಾತಂತ್ರ್ಯ ಇಲ್ಲ. ಲಕ್ಷ್ಮಿ ಬೇಕೇ ಬೇಕು, ಅವನಿಗೂ ಕೂಡ ಸಂತಾನ ಲಕ್ಷ್ಮಿ ಅನುಗ್ರಹ ಇದ್ರೇನೆ ಅವನಿಗೂ ಸಂತಾನ ಅಂತ ಮಾತಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಲಕ್ಷ್ಮಿಯನ್ನು ದೂರದಲ್ಲಿ ಕೂಡಿಸಿದ್ದ, ಲಕ್ಷ್ಮಿ ನೋಡ್ತಾ ಇರೋ ನಾನು ಸೃಷ್ಟಿ ಮಾಡ್ತಾ ಇರ್ತೇನೆ ಅಂತೇಳಿ ತನ್ನ ಪಾದದ ಬಳಿಗೆ ಲಕ್ಷ್ಮಿ ದೂರದಲ್ಲಿ ಕೂಡಿಸಿ ಅವಳು ನೋಡ್ತಾ ಇದ್ದ ಹಾಗೆ ತನ್ನ ನಾಭಿಯಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ವಾದರಾಜರ ತೀರ್ಥ ಪ್ರಬಂಧದಲ್ಲಿ ಶ್ರೀರಂಗನಾಥನನ್ನು ವರ್ಣನೆ ಮಾಡ್ತಾರೆ. ಶ್ರೀರಂಗನನ್ನು ನೋಡ್ತಾರೆ ಅವರು, ಯಾಕೆ ಮಲಗಿದಾನೆ ಬಂದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಂತಾರೆ, ಅಲ್ಲ ಪ್ರಳಯ ಕಾಲದಲ್ಲಿ ನಾವು ಯಾರೂ ಇರಲಿಲ್ಲ, ಜಗತ್ತೇ ಇರಲಿಲ್ಲ, ಎಷ್ಟು ದೀರ್ಘಕಾಲದ ಪ್ರಳಯ ಕಾಲದಲ್ಲಿ ಮಲಗಿದ್ದಾನೆ, ಅಷ್ಟು ಮಲಗಿದ್ರೂ ಕೂಡ ಜಗತ್ ಸೃಷ್ಟಿ ಆದ್ಮೇಲೆ ಪುನಃ ಇಲ್ಲಿ ಬಂದು ಯಾಕೆ ಮಲ್ಕೊಂಡ ಅಂತ ವಾದರಾಜರು ಪ್ರಶ್ನೆ ಮಾಡ್ಕೊಳ್ತಾರೆ. ಅವರಂತಾರೆ, ಎರಡು ಕಾರಣ ಇರ್ಬೋದು. ಒಂದು, ಆ ಪ್ರಳಯ ಕಾಲದಲ್ಲಿ ಮಹಾಲಕ್ಷ್ಮಿ ನಾರಾಯಣನನ್ನು ಆಲಿಂಗಿಸಿಕೊಂಡಿದ್ರು. ಹೆಂಡತಿ ಆಲಿಂಗನ ಮಾಡಿಕೊಂಡಿದ್ರೆ ಯಾವ ಗಂಡಕ್ಕೆ ತಾನು ನಿದ್ದೆ ಬರುತ್ತೆ. ಅದಕ್ಕೆ ಹೆಂಡತಿನ ಸೃಷ್ಟಿ ಆದ್ಮೇಲೆ ಹೆಂಡತಿ ದೂರ ಕೂರಿಸಿ ನಾ ಸ್ವಲ್ಪ ಮಲಗಬೇಕು, ನೀವು ನಿಶ್ಚಿಂತೆಯಾಗಿ ದೂರ ಇರೋ ಅಂತ ಹೇಳಿ ಇಲ್ಲಿ ಬಂದು ಮಲಗಿದ್ದಾನು ಕಾಣುತ್ತೆ ಅಂತ ವಾದರಾಜರು ಅಂತಾರೆ. ಅನಂತರ ಇನ್ನೊಂದು ಯೋಚನೆ ಮಾಡ್ತಾರೆ,
ಪ್ರಳಯ ಕಾಲದಲ್ಲಿ ಸರಿಯಾಗಿ ನಿದ್ರೆ ಬಂದಿಲ್ಲ. ಯಾಕೆಂದ್ರೆ ಈ ಹೊಟ್ಟೆ ಸರಿ ಇಲ್ಲೋದ್ರೆ ಯಾರು ನಿದ್ದೆ ಬರಲ್ಲ ನೋಡಿ. ಹೊಟ್ಟೆ ಭಾರ ಇದ್ರೆ ನಿಶ್ಚಿಂತಾಗಿ ನಿದ್ದೆ ಬರಲ್ಲ. ಇಡೀ ಜಗತ್ತನ್ನು ಹೊಟ್ಟೆ ಒಳಗೆ ತುಂಬಿಕೊಂಡಿದ್ದ ನೋಡಿ ಯಾರು ಪ್ರಳಯ ಕಾಲದಲ್ಲಿ. ಹಾಗಾಗಿ ಹೊಟ್ಟೆ ಒಳಗೆ ಬ್ರಹ್ಮಾಂಡ ತುಂಬಿಕೊಂಡು ಭಾರಕ್ಕೆ ಸರಿಯಾಗಿ ನಿದ್ದೆ ಹಾಕ್ತಿರಲಿಲ್ಲ. ಅದಕ್ಕೆ ಹೊಟ್ಟೆ ಒಳಗಿದ್ದ ಜಗತ್ತನ್ನೆಲ್ಲ ಹೊರಗೆ ಹಾಕಿ ಈ ಆರಾಮ ಮಲಿಗೆ ಅಂತ ಕಾಣುತ್ತಲ್ಲಿ ಬಂದು. ಹಾಗೆ ಅಂತ ವಾದರಾಜರು ತೀರ್ಥ ಪ್ರಬಂಧದಲ್ಲಿ ಸೊಗಸಾಗಿ ಭಗವಂತನ ಜೊತೆಯಲ್ಲಿರುವ ಭಕ್ತಿಯ ಸಲುಗೆಯಿಂದ ಈ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ಆ ಭಗವಂತ ಲಕ್ಷ್ಮಿಯನ್ನ ಕರೆಸಿಕೊಂಡು ಅವಳನ್ನು ನೋಡಿ ಅವಳ ಜೊತೆ ಮಾತಾಡಿ ಅಷ್ಟು ಆನಂದ ತುಂಬಿದ ಹಾಗೆ ಭಗವಂತ ತೋರಿಸಿಕೊಳ್ತಾ ಇದ್ದಾನೆ. ಇಷ್ಟೆಲ್ಲ ಆಯಿತು. ಆದಮೇಲೆ ಶತಾನಂದರು ಹೇಳಿದರು, ಮುಂದೆ ಏನು ಮಾಡಬೇಕಪ್ಪ ಹೇಳು ಅಂತ ಜನಕ ಮಹಾರಾಜರು ಕೇಳಿದಾಗ ಶ್ರೀನಿವಾಸ ದೇವರು ಬ್ರಹ್ಮದೇವರಿಗೆ ಆದೇಶ ಮಾಡಿದ್ರು. ಎಲ್ಲ ಪಾತ್ರೆಗಳನ್ನೆಲ್ಲ ತರಿಸಿ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡೋಣ ಹಾಗೆ ಅಂತ ಇದ್ದಾರೆ. ಅಂದರೆ ಊಟದ ವ್ಯವಸ್ಥೆ ಅಲ್ಲ, ಅಭ್ಯಂಗ ಸ್ನಾನಕ್ಕೆ ಪಾತ್ರೆಗಳನ್ನು ತರಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಭಗವಂತನಿಗೆ ಅಭ್ಯಂಗ ಸ್ನಾನಕ್ಕೋಸ್ಕರ ತರಿಸ್ತಾ ಇದ್ದಾರೆ. ಆ ವರುಣದೇವರು ಆ ಪಾತ್ರೆಯ ತುಂಬ ನೀರು ತುಂಬಿದ್ದಾರೆ. ಆ ಪಾತ್ರೆಯಲ್ಲಿ ನೀರಿನ ಜೊತೆಯಲ್ಲಿ ಸುಗಂಧವನ್ನು ವಾಯುದೇವರು ತುಂಬಿಸಿದ್ದಾರೆ. ಎಲ್ಲ ಸುವಾಸನೀಯರು ಒಳ್ಳೆ ವಸ್ತ್ರಾಲಂಕಾರ ಮಂಡಿತ ಅಂತಾರೆ. ಒಳ್ಳೆಯ ವಸ್ತ್ರ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ನಗನಗ್ತಾ ಇದ್ರಂತೆ. ಯಾಕೆ ಅದನ್ನ ಯಾಕೆ ಹೇಳ್ಬೇಕ್ರಿ? ಗೊತ್ತು, ಎಲ್ಲರಿಗೂ ಗೊತ್ತೇ. ಹಾಗೆ ಇರ್ತಾರಲ್ಲ ಹೆಣ್ಮಕ್ಳು ಪಾಪ. ಕೆಲವರಿಗೆ ಫಂಕ್ಷನ್ ಟೈಮಲ್ಲೇ ಆವಾಹನೆ ಆಗತ್ತೆ. ಇಡೀ ವರ್ಷ ಸಂತೋಷ ನಗನಗ್ತಾ ಇರ್ತಾರೆ. ಮನೇಲಿ ಯಾವತ್ತು ಫಂಕ್ಷನ್ ಅವತ್ತೇ ತಲೆಬೇರೆ ಹಾಕೊಂಡು ಹೋಗಿ ಕೂತಿರ್ತಾರೆ. ಅಂತ ಹೆಣ್ಮಕ್ಳು ಇರ್ತಾರೆ. ಆದ್ರಿಂದ ಇಲ್ಲಿ ಅಂಥವ್ರು ಯಾರೂ ಇರಲಿಲ್ಲ. ಅವ್ರು ಇಡೀ ದಿವಸ ಎಲ್ಲಾ ಕಾಲಕ್ಕೂ ಖುಷಿ ಖುಷಿಯಾಗಿ ಡ್ರೆಸ್ ಮಾಡ್ಕೊಂಡಿರೋದು ಇರ್ತಾರೆ. ಏನೋ ಮನೆಯಲ್ಲಿ ಕಾರ್ಯಕ್ರಮಗಳು ತಂದಾಗ ಅವತ್ತು ಕೋಪಿಸ್ಕೊಂಡು ರಾಮಾಯಣ ಮಾಡಿ ಒಳಗೆ ಕೂತಿರ್ತಾರೆ. ಹಾಗೆಲ್ಲ ಮಾಡೋ ಹೆಣ್ಣು ಮಕ್ಕಳು ಯಾರು ಅಲ್ಲಿ ಇರಲಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಬಹಳ ಖುಷಿ ಖುಷಿಯಾಗಿ ಅಲಂಕಾರ ಮಾಡಿಕೊಂಡು ಇದ್ದಾರೆ. ಅರುಂಧತಿ ದೇವಿಯನ್ನ ಮುಂದಿಟ್ಟುಕೊಂಡು ಅವರೆಲ್ಲರೂ ಕೂಡ ದೀಪ ಕಲಶಗಳನ್ನು ಹಿಡಿದುಕೊಂಡು ಪಾರ್ವತಿ ಮೊದಲಾದ ಸ್ತ್ರೀಯರೆಲ್ಲ ಬಂದಿದ್ದಾರಂತೆ. ಮಲನೀರು ಅಂತೇನು ಹೇಳ್ತಾರೆ. ಆ ಕಾರ್ಯಕ್ರಮ 4 ದಿಕ್ಕಿನಲ್ಲಿ ಕಲಶಗಳನ್ನು ಇಟ್ಟು ಮಧ್ಯದಲ್ಲಿ ಮಣೆ ಹಾಕಿ ಆ ವರನನ್ನು ಕೂಡಿಸಿ ಅವನಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸೋ ಕಾರ್ಯಕ್ರಮ. ಎಲ್ಲರೂ ಕೂಡ ಸುಮ್ಮನೆ ಹರಟೆ ಹೊಡ್ತಾ ಇರಲಿಲ್ಲಂತೆ. ಅವರೇನ್ ಮಾಡ್ತಾ ಇದ್ರು? ಚಕ್ರುಹು ಸಮಂತಾನ್ ಮಾಂಗಲ್ಯಾನ್ ಸಸಾವಿ ತ್ರಿಪುರಸ್ಸರಾಹ ಗಾಯಂತ್ಯ ಶುಭಗಾನಾನಿ ನಿರಾತಂಕ ಕೃತಂ ತಥಾ ಕೃಷ್ಣಾವತಾರ ವಿಭವಂ ಗಾಯಂತಶ್ಚ ಅಮರಾಂಗನಾಹ. ಎಲ್ಲ ಸುವಾಸನೀಯರು ಒಳ್ಳೊಳ್ಳೆಯ ಮಂಗಳ ಹಾಡುಗಳನ್ನು ಹಾಡ್ತಾ ಇದ್ದಾರಂತೆ. ಆ ದೇವತಾ ಸ್ತ್ರೀಯರಿದ್ರಲ್ಲ ಅವರೆಲ್ಲರೂ ಕೂಡ ಕೃಷ್ಣನ ಮಹಿಮೆಗಳನ್ನು, ಕೃಷ್ಣನ ಲೀಲೆಗಳ ಹಾಡುಗಳನ್ನು ಹಾಡ್ತಾ ಇದ್ರಂತೆ. ಅನಂತರ ಸಿದ್ಧಾಂಗನರು, ವೈಖಾನಸರ ಸ್ತ್ರೀಯರು ಅವರೆಲ್ಲರೂ ಕೂಡ ಭಗವಂತನ ಮಹಿಮೆಗಳನ್ನು ಹಾಡ್ತಾ ಇದ್ದಾರೆ. ಹಾಗೆ ಇರುವಾಗ ಆ ಸ್ಪೃಶಾಶ್ಚ ವಾಸುದೇವಸ್ಯ ಹಸಂತಶ್ಚಾರುಲೋಚನಾ. ಸೊಸೆಯರೆಲ್ಲ ಪರಮಾತ್ಮನ ಸೊಸೆಯರು ನಗನಗತ ಸಂತೋಷವಾಗಿ ತಮ್ಮ ಅತ್ತೆಯನ್ನ ಬಕುಲಾದೇವಿಯನ್ನು ಮುಂದಿಟ್ಟುಕೊಂಡು ಅವರೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರಂತೆ. ಈ ಎಲ್ಲ ಕಾರ್ಯಕ್ರಮ ಸಪ್ತಮಿ ದಿವಸ ನಡೀತಾ ಇದೆ. 4 ದಿಕ್ಕಿನಲ್ಲಿ 4 ಕಲಶವನ್ನ, ನೀರು ತುಂಬಿದ ಕಲಶವನ್ನು ಇಟ್ಟಿದ್ದಾರೆ. ಅದಕ್ಕೆಲ್ಲ ಸೂತ್ರವೇಷ್ಟನೆ ಮಾಡಿದ್ದಾರೆ. ಮಧ್ಯದಲ್ಲಿ ರತ್ನಪೀಠವನ್ನು ಹಾಕಿದ್ದಾರೆ. ಉತ್ತಿಷ್ಟ ಪುರುಷ ಶ್ರೇಷ್ಠ ತಿಷ್ಟ ತತ್ ಸೂತ್ರ ಮಂಡಲೆ. ಭಗವಂತ ಎದ್ದು ಬಂದು ಆ ರತ್ನಪೀಠದಲ್ಲಿ ಕುಳಿತುಕೋ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವತಾಸ್ತ್ರೀಯರು. ಹಾಗೇ ಆಗಲಿ ಅಂತ ಭಗವಂತ ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ಇನ್ನೇನು ಅಭ್ಯಂಗ ಸ್ನಾನ ಮಾಡಿಸೋ ಸಂದರ್ಭ ಆಗ ಮತ್ತೆ ಕಣ್ಣೀರು ಸುರಿಸ್ತಾ ಕೂತಿದ್ದಾನೆ ಸ್ವಾಮಿ. ಕಣ್ಣೀರು ಸುರಿಸ್ತಾ ಇರುವಾಗ ಯಾಕೆ ಅಂದ್ರೆ ಬ್ರಹ್ಮದೇವರು ಕೇಳಿದ್ರು, ಯಾಕಪ್ಪ ಇವಾಗ ಕಡ್ತಾ ಕೂತಿದ್ದಿ ತಿರ್ಗಾ ಅಂತಂದ್ರೆ, ಅಲ್ಲ ನನಗೆ ಯಾರು ಅಭಿಷೇಕ ಮಾಡ್ತಾರೆ, ಎಣ್ಣೆ ಹೆಚ್ಚಿ ಅಭ್ಯಂಗ ಸ್ನಾನ ಮಾಡಿಸೋರು ಅಮ್ಮ ಮಾಡಿಸ್ತಾಳೆ. ಆಶೀರ್ವಾದಗಳನ್ನು ಹೇಳಿಕೊಂಡು ಆ ಅಮ್ಮ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಅಥವಾ ತಂದೆ ಇದ್ರೆ ತಂದೆಯಾದರೂ ಆಶೀರ್ವಾದ ಮಾಡಿ ತಲೆಗೆ ಎಣ್ಣೆ ಹಚ್ಚಬೇಕು. ಆದರೆ ವಿವಾಹ ಕಾಲದಲ್ಲಿ ಮತ್ತು ಆಪತ್ತು ಬಂದಾಗ ಯಾರಿಗೆ ತಂದೆ ತಾಯಿಗಳ ಹತ್ರ ಇರಲ್ಲ ಅವರ ಸಂಕಟ ಹೇಳ್ತಿರೋದು. ಹಾಗೆ ಅಂತ ಇದ್ದಾರೆ. ನೀವೆಲ್ಲ ಇದ್ದೀರಿ ಬೇಕಾದ ಜನ, ಆದ್ರೆ ನನಗೆ ಯಾರು ಅಭಿಷೇಕ ಮಾಡ್ತಾರೆ? ಮಾತಾಪಿತೃ ವಿಹೀನಾನಾಂ ಕಾಗತಿರ್ವಾ ಭವಿಷ್ಯತಿ ನ ಚ ಮಾತೃ ಸಮಂ ಮಿತ್ರಂ ಜನಕೇನ ಸಮಂ ಸುಖಂ ನ ಭಾರ್ಯಾ ಸದೃಶಂ ಭಾಗ್ಯಂ ನ ಪುತ್ರೇಣ ಸಮಾಗತಿ ನ ಚ ಭ್ರಾತೃ ಸಮೋ ಬಂಧು ನ ವಿಷ್ಣುರ್ದೇವತಾ ಪರ. ಅಮ್ಮನಿಗೆ ಸಮಾನನಾದ ಗೆಳೆಯರಿಲ್ಲ, ಅಪ್ಪನಿಗೆ ಸಮಾನವಾದ ಸುಖ ಇಲ್ಲ, ಹೆಂಡತಿಗೆ ಸಮಾನವಾದ ಭಾಗ್ಯ ಇಲ್ಲ, ಮಕ್ಕಳಿಗೆ ಸಮಾನವಾದ ಆಸರೆ ಇಲ್ಲ, ಸಹೋದರರಿಗೆ ಸಮಾನವಾದ ಬಂಧುಗಳಿಲ್ಲ, ಭಗವಂತನಿಗೆ ಸಮಾನನಾದ ದೇವತೆ ಇಲ್ಲ.
ನನಗೆ ಯಾರಿಗೆ ಅಭಿಷೇಕ ಮಾಡ್ತಾರೆ ಹಾಗೆ ಅಂತ ಇದ್ದಾರೆ. ಆಗ ಭಗವಂತ ಹೇಳಿದ, ಯಾಕಪ್ಪ ನಮ್ಮನ್ನು ಹೆಜ್ಜೆ ಹೆಜ್ಜೆಗೆ ಹೀಗೆ ಮೋಹದ ಬಲೆಗೆ ನಮ್ಮನ್ನು ಹಾಕ್ತಿ? ಇದ್ದಾರಲ್ಲ, ನಾವೆಲ್ಲ ಇಲ್ಲವೇ ನಿನ್ನ ಪರಿವಾರ ದೇವತೆಗಳು ಯಾರಿದ್ದೇವೆ? ಪುತ್ರೋಹಂ ತವ ಕಲ್ಯಾಣ ಪೌತ್ರ ಸಾಕ್ಷಾತ್ ತ್ರಿಲೋಚನ. ನಿನ್ನ ಮಗ ನಾನಿದ್ದೇನೆ, ಮೊಮ್ಮಗ ರುದ್ರದೇವರಿದ್ದಾರೆ, ಮನ್ಮಥ ಇನ್ನೊಬ್ಬ ಮಗ ಅವನಿದ್ದಾನೆ, ಮೊಮ್ಮಗನ ಮಗ ಮರಿಮಗ ಷಣ್ಮುಖ ಇದ್ದಾನೆ, ಜ್ಯೇಷ್ಠ ಪುತ್ರ ನಮ್ಮ ಜಗತ್ ಪ್ರಾಣ ವಾಯುದೇವರು ನಿನ್ನ ಜ್ಯೇಷ್ಠ ಮಗನಾಗಿದ್ದಾರೆ. ಆ ಅತ್ಯಂತ ಪ್ರೀತಿಯಿಂದ ನಿನ್ನ ಸೇವೆ ಮಾಡತಕ್ಕಂತಹ ಸೊಸೆ ಭಾರತಿ ಇದ್ದಾಳೆ, ಸರಸ್ವತಿ ಇದ್ದಾಳೆ. ನಾವು ಇವರೆಲ್ಲ ನಿನ್ನ ಪಾದ ಸೇವೆ ಮಾಡ್ತಾರೆ. ನೀನು ಸಾಕ್ಷಾತ್ ನಿನ್ನ ಇಡೀ ಜಗತ್ತನ್ನು ಧಾರಣೆ ಮಾಡತಕ್ಕಂತಹ ಮಹಾಲಕ್ಷ್ಮಿ ನಿನ್ನ ಹೆಂಡತಿ ಇದ್ದಾಳೆ. ಹೀಗಿರುವಾಗ ಯಾಕೆ ನೀನು ಕಣ್ಣೀರು ಸುರಿದು, ಯಾರೂ ಇಲ್ಲ ನನಗೆ ಅಂತ ಯಾಕೆ ಕಣ್ಣೀರು ಸುರಿಸ್ತಾ ಇದ್ವಿ? ರಮಾದೇವಿಗೆ ಅರ್ಥ ಆಯ್ತು. ಎಲ್ಲರ ಎದುರಿಗೆ ಹೆಂಡತಿನ ಕರೆದು ಎಣ್ಣೆ ಹಚ್ಚಿ ಹೇಳ್ಕೊಡೋದು. ಅದಕ್ಕೋಸ್ಕರವಾಗಿ ನನಗೆ ಯಾರಪ್ಪ ಅಯ್ಯೋ ಪಾಪ ನೋಡಿದ್ದಾರೆ, ನನಗೆ ಯಾರು ಎಣ್ಣೆ ಹಚ್ಚಿ ಹಿಡಿತಾರೆ, ತಂದೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ನಮಗೆ ಯಾರು ಹೇಳೋರು ಕೇಳೋರಿಲ್ಲ ಅಂತೆಲ್ಲ ನಾಟಕ ಮಾಡಿ ರಮಾ ದೇವಿಗೆ ಅರ್ಥ ಆಯ್ತದ. ರಮಾಂ ಸಂಕೇತಯಾಮಾಸ ಸಾ ರಮಾ ವಾಕ್ಯಮಬ್ರವೀತ್. ಆಗ ಚತುರ್ಮುಖ ಬ್ರಹ್ಮದೇವರು ಅಪ್ಪನ ನಾಟಕ ನೋಡಿ ಅಮ್ಮನ ಕಡೆ ಕಣ್ಣಾಡ್ಸ, ಅಮ್ಮ ನೋಡು ನಾಟಕ ಮಾಡ್ತಾರೆ, ಹೋಗು ಹತ್ರ ಹೋಗು ಹಾಗೆ ಅಂತ ಬ್ರಹ್ಮದೇವರು ಹೇಳಿದ್ರಂತೆ. ರಮಾದೇವಿ ಬಂದು ವಿದಿತಂ ಹೃದಯಂ ದೇವ ತವ ವೆಂಕಟವಲ್ಲಭ ತೈಲಾಭ್ಯಂಗಾದಿ ಕರ್ಮಾಣಿ ಕರಿಷ್ಯೇ ಪುರುಷೋತ್ತಮ ಉತ್ತಿಷ್ಟ ತ್ಯಜ ದುಃಖಂ ತ್ವಂ ಸಮಾರೋಹ ಪರಾಸನಂ ಸರಮಾಗಿರಮಾ ಕನ್ಯ ಸಂತೋಷಾನ್ವೇನಾಜ್ಜಲಂ ಮುಂಚನ್ ಮುನಿವರಾನ್ ರಾಜನ್ ನಂದಯನ್ ನರಸಾರಥಿ. ಸ್ವಾಮಿ, ನಿನ್ನ ಹೃದಯದಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯಿತು. ಈ ದುಃಖವನ್ನೆಲ್ಲ ಬಿಡು, ಈ ಅಳೋದೆಲ್ಲ ರಂಪಾಟಗಳು ನಿಲ್ಲಿಸು, ನಾನು ಬರ್ತೇನೆ, ಪೀಠ ಹತ್ತು ಕೂತ್ಕೋ, ನಾನೇ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸ್ತೀನಿ ಹಾಗೆ ಅಂತ ಇದ್ದಾರೆ. ಭಗವಂತ ಬಹಳ ಖುಷಿಯಾಗಿ ಖುಷಿಯಿಂದ ಇನ್ನೊಮ್ಮೆ ಕಣ್ಣೀರು ಸುರಿಸ್ತಾ ಬಂದನಂತೆ. ಬಂದವನು ಆ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ ಮೊದಲಾದಂತಹ ವಶಿಷ್ಠ ಮೊದಲಾದ ಋಷಿಗಳಿದ್ದಾರೆ. ಆ ಋಷಿಗಳಿಗೆ ಹೋಗಿ ನಮಸ್ಕಾರ ಮಾಡಿ ಮಂಗಳ ಸ್ನಾನಕ್ಕೆ ತಾವು ಅನುಮತಿ ಕೊಡಬೇಕು ಅಂತ ಹೇಳಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ತಾನು ಬರ್ತಾ ಇದ್ದಾನಂತೆ. ನಾವೇನು ಸ್ನಾನ ಮಾಡಬೇಕಾಗಿದ್ರೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸುಮ್ಮನೆ ಹಾಗೆ ಸ್ನಾನ ಮಾಡಿಬಿಡೋದಲ್ಲ, ಜೊತೆಯಲ್ಲಿ ಹತ್ತಿರದಲ್ಲಿ ಯಾರು ಹಿರಿಯರಿದ್ದಾರೆ ಅವರ ಅನುಮತಿ ಕೇಳಿ ಅವರು ಓಂ ಅನ್ಬೇಕು. ಓಂ ಅಂದ್ರೆ ನಾನು ಅನುಮತಿ ಕೊಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ, ಭಗವಂತ ಅನುಮತಿ ಕೊಡ್ತಾ ಇದ್ದಾನೆ ನಿನಗೆ ಅಂತ ಅರ್ಥ ಆಗಿದೆ. ಅದನ್ನ ಚಾಂದೋಗ್ಯ ಉಪನಿಷತ್ತಲ್ಲಿ ವಿವರವಾಗಿ ಹೇಳ್ತಾರೆ. ಆದ್ರಿಂದ ಅವರ ಅನುಮತಿ ತಗೊಂಡು ಆಮೇಲೆ ನಾವು ಸ್ನಾನಕ್ಕೆ ಇಳಿಬೇಕು. ಹಾಗೆ ಭಗವಂತ ತಾನೇ ಸರ್ವೋತ್ತಮ. ಆದರೂ ಆ ಕಶ್ಯಪಾತ್ರಿ ಮೊದಲಾದಂತಹ ಋಷಿಮುನಿಗಳೇನಿದ್ದಾರೆ ಅವರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ನೀವು ಅನುಮತಿ ಕೊಡಬೇಕು, ನಾನು ಅಭ್ಯಂಗ ಸ್ನಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಆ ಸಂಪ್ರದಾಯವನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ಭಗವಂತ ಇಂತಹ ವಿಡಂಬನೆಯನ್ನು ಮಾಡಿ ಹೋಗ್ತಾ ಇದ್ದಾನೆ. ಅನಂತರ ಆ ಪೂರ್ವ ದಿಕ್ಕಿಗೆ ತಲೆಗೆ ಮುಖ ಮಾಡಿಕೊಂಡು ಕೂತಿದ್ದಾನೆ. ಇವೆಲ್ಲ ಒಂದೊಂದು ಸಂಪ್ರದಾಯಗಳು. ಎರ್ಕೊಳ್ಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಕೊಂಡು ಎಣ್ಣೆ ಹಚ್ಕೋಬಾರ್ದು, ಅದೆಲ್ಲ ಅಪಶಕುನಗಳು. ಆದ್ದರಿಂದ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಮತ್ತು ಸ್ನಾನ ಮಾಡಬೇಕಾದ್ರೆ ತಲೆ ಕೂದಲು ಕಟ್ಕೊಂಡಿರಬಾರದು, ಇದ್ರೆ ಅದನ್ನು ಬಿಡಿಸಿಕೊಂಡಿರಬೇಕು. ವಿಕೀರ್ಯ ಕೇಶಮೂಲಾನಿ ಪೂರ್ವಾಭಿಮುಖಮಾಸ್ಥಿತ ಆರೋಪಯನ್ ರತ್ನಪೀಠಂ ಶ್ರೀನಿವಾಸಂ ಶ್ರೀಯೋಷಿತಃ. ಆ ಎಲ್ಲ ಹೆಣ್ಮಕ್ಕಳು ಆ ಶ್ರೀನಿವಾಸನನ್ನ ಕೈ ಹಿಡಿದು ಆ ರತ್ನಪೀಠದಲ್ಲಿ ಕೂಡಿಸಿಕೊಂಡಿದ್ದಾರೆ. ಪರಮಾತ್ಮ ಪೂರ್ವ ದಿಕ್ಕಿಗೆ ಮುಖ ಮಾಡಿ ತನ್ನ ನೀಳವಾದ ತಲೆಗೂದಲನ್ನೆಲ್ಲ ಬಿಚ್ಚಿ ಹರಡಿಕೊಂಡು ಕೂತಿದ್ದಾನೆ. ಆಗ ರಮಾದೇವಿ ಬಂಗಾರದ ಪಾತ್ರೆ ಒಳಗೆ ಎಣ್ಣೆಯನ್ನು ತುಂಬಿಕೊಂಡು ಬಂದಿದ್ದಾಳೆ. ಆ ಭಗವಂತನಿಗೆ ಆಯಾ ಎಣ್ಣೆ ಹಚ್ಚಬೇಕಾಗಿದ್ರೆ ದೀರ್ಘಾಯುರ್ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ. ಗಂಡನಿಗೆ ಹೆಂಡತಿ ಎಣ್ಣೆ ಹಚ್ಚಬೇಕಾಗಿದ್ರೆ ಎಲ್ಲ ಶುಭವನ್ನ ಹರಿಸ್ತಾ ನಮ್ಮ ಯಜಮಾನ ಒಳ್ಳೆಯದಾಗಿ ಅಂತ ಹರಸಿ ಎಣ್ಣೆ ಹಚ್ಚಬೇಕು. ಅದರಂತೆ ಆ ಲಕ್ಷ್ಮೀದೇವಿಯು ಕೂಡ ಭಗವಂತ ನೀನು ದೀರ್ಘಾಯುಷ್ಮಂತನಾಗು, ಪುತ್ರವಂತನಾಗು, ಧನವಂತನಾಗು, 14 ಲೋಕಗಳಿಗೆ ನೀನೇ ಏಕಛತ್ರಾಧಿಪತಿಯಾಗು ಅಂತ ಹರಿಸ್ತಾ ಎಣ್ಣೆ ಹಚ್ತಾ ಇದ್ದಾಳಂತ. ಹಳೆ ಸಿಟ್ಟನ್ನೆಲ್ಲ ಎಣ್ಣೆ ಹಚ್ಚಬೇಕಾಗಿ ತೀರಿಸ್ಕೋಬಾರದು ಮನೆಯವರು. ಅಥವಾ ಆ ಗಂಡನಿಗೆ ಒಳ್ಳೆಯ ಒಳಿತನ್ನು ಹರಿಸ್ತಾ ಎಣ್ಣೆ ಹಚ್ಚಬೇಕು ಅಂತ ಸಂಪ್ರದಾಯವನ್ನು ತೋರಿಸ್ತಾ ಇದ್ದಾರೆ. ಅನಂತರ ಆ ಎಲ್ಲ ಸರಸ್ವತೀ ದೇವಿ ಒಳ್ಳೆ ಪುನಗು ಎಣ್ಣೆಯನ್ನ ತಂದು ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದು ಲಕ್ಷ್ಮೀದೇವಿ ಕೊಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ಇದು ನಾವು ಪ್ರತಿನಿತ್ಯದ ಪೂಜೆಯಲ್ಲಿ ಇದೇ ಅನುಸಂಧಾನ ಮಾಡ್ತಕ್ಕಂಥದ್ದು. ಧೂಪಾರತಿ ಆರತಿ ಮಾಡಬೇಕಾಗಿದ್ರೆ ಶಂಖಕ್ಕೆ ಮುಟ್ಟಿಸಿ ಮಾಡ್ತೇವೆ. ಅಂದ್ರೆ ನಾವು ನೇರವಾಗಿ ಮಾಡೋ ಅಧಿಕಾರ ಇಲ್ಲ, ನಾವು ಮಹಾಲಕ್ಷ್ಮಿಯ ಕೈಗೆ ಒಪ್ಪಿಸಬೇಕು. ಮಹಾಲಕ್ಷ್ಮಿ ಎಲ್ಲ ಸೇವೆಯನ್ನು ನೇರವಾಗಿ ಭಗವಂತನಿಗೆ ಅರ್ಪಿಸ್ತಕ್ಕಂಥವಳು.
ಅದರಂತೆ ಅವರೆಲ್ಲ ದೇವತಾ ಸ್ತ್ರೀಯರು ಒಬ್ಬರು ಎಣ್ಣೆಯನ್ನು ಕೊಡ್ತಾರೆ, ಒಬ್ಬರು ಅದಕ್ಕೆ ಬೇಕಾದಂತಹ ಹಿಟ್ಟು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ತಂದು ರಮಾದೇವಿ ಕೊಡ್ತಾ ಇದ್ದಾರೆ. ರಮಾದೇವಿ ಅದನ್ನೆಲ್ಲ ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಿಸಿದ್ದಾರೆ. ಅಭ್ಯಂಗ ಸ್ನಾನ ಎಲ್ಲ ಮುಗಿದ ಮೇಲೆ ಮತ್ತೆ ಆ ಕಲಶಗಳಿಂದ ಹಿಡಿದುಕೊಂಡು ಪರಮಾತ್ಮನಿಗೆ 4 ದಿಕ್ಕಿನ ಕಲಶದಿಂದ ಅಭಿಷೇಕ ಮಾಡಿದ್ದಾರೆ. ಅನಂತರ ಆರತಿ ಮಾಡಿದ್ದಾರಂತೆ. ಎಲ್ಲ ಕುಂಕುಮ ಕಲಸಿ, ನೀರನ್ನ ಕುಂಕುಮ ಕಲಸಿ ಅದನ್ನ ಆರತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಹೆಣ್ಮಕ್ಕಳೆಲ್ಲ ಭಗವಂತನ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಅನಂತರ ಬ್ರಹ್ಮದೇವರ ಪತ್ನಿಯಾದ ಸಾವಿತ್ರಿ ದೇವಿ ವಸ್ತ್ರವನ್ನು ಕೊಟ್ಟಿದ್ದಾಳೆ ರಮಾದೇವಿಗೆ. ಆ ವಸ್ತ್ರದಿಂದ ರಮಾದೇವಿನ ಭಗವಂತನ ದೇಹವನ್ನು ಒರೆಸಿದ್ದಾಳಂತೆ. ಪಾರ್ವತೀ ದೇವಿ ಧೂಪವನ್ನು ಹಾಕಿ ಲಕ್ಷ್ಮಿಗೆ ಒಪ್ಪಿಸಿದ್ದಾಳೆ. ಆ ಧೂಪ ಹಾಕಿ ತನ್ನ ಎಲ್ಲ ತಲೆಗೂದಲನ್ನು ಹರಡಿಕೊಂಡು ಅದರಲ್ಲಿ ಒಣಗಿಸಿಕೊಂಡಿದ್ದಾರೆ. ಅನಂತರ ಸಾವಿತ್ರಿ ದೇವಿ ಆ ಬಂಗಾರದ ಕಟ್ಟಿರ್ತಕ್ಕಂತಹ ಒಳ್ಳೆಯ ಕನ್ನಡಿಯನ್ನು ತಂದುಕೊಟ್ಟಿದ್ದಾಳೆ. ರತಿ ಮತ್ತು ಶಚಿಯರು ಚಾಮರ ತಂದುಕೊಟ್ಟಿದ್ದಾರೆ, ಬೀಸ್ತಾ ಇದ್ದಾರೆ. ಆನಂತರ ಭಾರತೀ ದೇವಿ ಛತ್ರವನ್ನು ಹಿಡಿದಿದ್ದಾರೆ. ಗಂಗಾದೇವಿ ನನಗೆ ಜನ್ಮ ಕೊಟ್ಟ ಪಾದಗಳು ಅಂತ ಹೇಳಿ ಆ ಪಾದಗಳಿಗೆ ಪಾಲಿಕೆಗಳನ್ನು ಕೊಡ್ತಾ ಇದ್ದಾಳೆ. ಅನಂತರ ಪರಮಾತ್ಮ ಆ ಪಾಲಿಕೆಯನ್ನು ಹಾಕಿಕೊಂಡು ಎಲ್ಲರ ಜೊತೆಯಲ್ಲಿ ತಾನು ನಡೆದುಕೊಂಡು ಬರ್ತಾ ಇದ್ದಾನಂತೆ. ನಡೆದುಕೊಂಡು ಬಂದು ಮತ್ತೆ ಕಶ್ಯಪಾದ ಋಷಿಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾನಂತೆ. ಅಭ್ಯಂಗ ಸ್ನಾನ ಆದ್ಮೇಲೆ ಆಗಕ್ಕೆ ಮುಂಚೆ ಅನುಮತಿ ಪಡೆಯೋದು, ಆಮೇಲೆ ಮಂಗಳ ಸ್ನಾನ ಆದ್ಮೇಲೆ ಅವರ ಆಶೀರ್ವಾದ ಪಡೆಯೋದು. ಅದಕ್ಕೋಸ್ಕರ ಮತ್ತೊಮ್ಮೆ ಬಂದು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅನಂತರ ತನ್ನ ಹಣೆಯಲ್ಲಿ ಸುಂದರ ಕನ್ನಡಿ ನೋಡಿಕೊಂಡು ಸುಂದರವಾದ ಊರ್ದು ಕುಂಡ್ರವನ್ನ ಧಾರಣೆ ಮಾಡ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಕುಂಕುಮ ಕೇಸರಿಯ ನಾಮವನ್ನ ತಿಲಕವನ್ನು ಹಚ್ಚಿಕೊಂಡಿದ್ದಾನೆ. ಅನಂತರ ದೈವ ಚಿಂತಕರು ಹೇಳಿದ್ರು, ಮುಹೂರ್ತ ಕಾಲ ಬರ್ತಾ ಇದೆ ಹಾಗೆ ಅಂತ. ಸರಿ ಅಂತ ಹೇಳಿ ಆ ಎಲ್ಲ ಆಭರಣಗಳನ್ನೆಲ್ಲ ಬೇಡಿ ಪಡೆದು ಆ ಕುಬೇರನಿಂದ ಆಭರಣಗಳನ್ನು ಪಡೆದು ರಮಾದೇವಿ ಶ್ರೀನಿವಾಸನಿಗೆ ತೊಡಿಸ್ತಾ ಇದ್ದಾಳಂತೆ. ಎಲ್ಲ ಆಭರಣಗಳನ್ನು ತೊಡಿಸಿದ ಮೇಲೆ ಮತ್ತೊಮ್ಮೆ ಬಂದು ಕಶ್ಯಪಾತ್ರಿ ಮೊದಲಾದ ಋಷಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅನಂತರ ಮುಂದಿನ ಕಾರ್ಯವನ್ನು ವಸಿಷ್ಠರೇ ನೀವು ನಿರ್ವಹಣೆ ಮಾಡ್ರಿ ಹಾಗೆ ಅಂತ ಇದ್ದಾರೆ. ಸಾಕಪ್ಪ, ಇವತ್ತು ಮಿಕ್ಕಿದ ಕಾರ್ಯಗಳನ್ನು ನಾಳೆ ಮಾಡೋಣ, ಹಾಗೆ ನಾಳೆ ಹೇಳಿದ್ರು ಮಂಗಳವಾರ, ಆದ್ರಿಂದ ಮಂಗಳ ದಿವಸವೇ ಆಗಲಿ ಅನ್ನೋ ರೀತಿಯಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ನಾಳೆ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವಕ್ಕೆ ಬರಬೇಕು. ಕುಲದೇವತಾ ಪ್ರತಿಷ್ಠೆ ಮಾಡ್ತಾರೆ. ಆ ನಮ್ಮ ವರಾಹ ದೇವರ ಸನ್ನಿಧಾನದಲ್ಲಿ ಅಗಸ್ತ್ಯರು ಹೇಳ್ತಾರೆ, ಇಲ್ಲೇ ಕುಮಾರ ತೀರ್ಥದಲ್ಲಿ ಒಂದು ಶಮಿ ವೃಕ್ಷ ಇದೆ, ನಮ್ಮ ಕುಲದೇವತೆ ಶಮಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಶಮಿ ವೃಕ್ಷವನ್ನು ತಂದು ವರಾಹ ದೇವರ ದೇವಸ್ಥಾನದಲ್ಲಿ ಅದನ್ನು ಸ್ಥಾಪನೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಪರಮಾತ್ಮ ಏನ್ ನಮಸ್ಕಾರ ಮಾಡ್ತಾನೆ, ಯಾಕೆ ಕುಲದೇವತಾ ಪ್ರತಿಷ್ಠೆ ಮಾಡಬೇಕು ಅಂತಂದ್ರೆ, ಮಾತರ್ಮೇ ಕುರು ಕಲ್ಯಾಣಂ ಅವಿಘ್ನೇನ ಸುರ ಪ್ರಿಯೆ ಕಲಹ ಸರ್ವ ದೇವಾನಾಂ ರಾಜ್ನಸ್ತಸ್ಯ ಜನೋದ್ಭವೇ. ಅಮ್ಮ, ಇಡೀ ಕಲ್ಯಾಣ ಮಹೋತ್ಸವವನ್ನ ಏನೂ ವಿಘ್ನ ಬರದಂತೆ ನಡೆಯುವಂತೆ ನೀನು ಅನುಗ್ರಹ ಮಾಡಬೇಕು. ಎಲ್ಲೂ ಮದುವೆ ಮನೆಯಲ್ಲಿ ಯಾರಿಗೂ ಬಂಧುಗಳಿಗೆ ಪರಸ್ಪರ ಕಲಹ ಆಗಬಾರದು, ಜಗಳ ಆಗಬಾರದು, ಹಾಗೆ ನೀನು ನೋಡ್ಕೋ ಅಂತ ಕುಲದೇವತೆಯಲ್ಲಿ ಪ್ರಾರ್ಥನೆ ಮಾಡಿ ಆ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳಿ ಶಮಿಯನ್ನು ಪ್ರಾರ್ಥನೆ ಮಾಡಿ ಅದನ್ನ ತಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ವರಾಹದೇವರ ಸನ್ನಿಧಾನದಲ್ಲಿ ಸ್ಥಾಪನೆ ಮಾಡುವಾಗ ವರಾಹದೇವರಿಗೂ ಶ್ರೀನಿವಾಸ ಆಹ್ವಾನ ಮಾಡ್ತಾ ಇದ್ದಾನೆ, ಸ್ವಾಮಿ ಮದುವೆಗೆ ಬರಬೇಕು, ಎಲ್ಲ ನಿಂತು ನನಗೆ ಆಶ್ರಯ ಕೊಟ್ಟು ನನ್ನ ನೋಡ್ಕೊಳ್ಳಿಕ್ಕೆ ನನಗೊಬ್ಬ ಅಮ್ಮನನ್ನು ಕೊಟ್ಟು ಎಲ್ಲ ಉಪಕಾರ ಮಾಡಿದವು ನೀನು, ನನ್ನ ಮದುವೆ ನೀ ಖಂಡಿತ ಬರಬೇಕು ಹಾಗೆ ಅಂತ ವಿಜ್ಞಾಪನೆ ಮಾಡಿಕೊಂಡ. ವರಾಹದೇವರು ಕೆಲವರು ತುಂಬಾ ನಾವು ಕೇಳಿಕೊಂಡಾಗ ಸ್ವಲ್ಪ ಜಂಬ ತೋರಿಸ್ತಾರೆ. ಆಗ ವರಾಹದೇವರು ಹೇಳಿದ್ರು, ನೀವು ನನಗೆ ತುಂಬಾ ಕೆಲಸ ಇದೆ, ನೀವು ಮದುವೆ ಮಾಡ್ಕೊ, ಪರವಾಗಿಲ್ಲ, ನಾನೇ ಬರಲ್ಲ, ಅಲ್ಲಿ ನನಗೆ ಬಹಳ ಬಿಡುವೇ ಇಲ್ಲ, ಚೂರು ಬಿಡುವಿಲ್ಲ, ಬಹಳ ಕೆಲಸಗಳಿದೆ ನನಗೆ, ನಾನು ಬರ್ಲಿಕ್ಕೆ ಆಗಲ್ಲ ಹಾಗೆ ಅಂತ ವರಾಹದೇವರು ಶ್ರೀನಿವಾಸನಿಗೆ ಹೇಳಿದ್ರಂತೆ. ನೀನು ಮದುವೆ ನಾನು ಬರೋಕ್ಕಾಗಲ್ಲ, ನೀನು ಮಾಡ್ಕೋ ಹಾಗೆ ಅಂತ. ವರಾಹದೇವರು ಶ್ರೀನಿವಾಸದೇವರು ಆಯ್ತು ಅಂತ ಒಪ್ಕೊಂಡ್ರು. ಮದುವೆ ಮನೆಗೆ ವರಾಹಗಳು ಬಂದವಲ್ಲ ಓಡೋದ್ರ ಕಷ್ಟ ಆಮೇಲೆ. ಹಾಗಾಗಿ ಅವನು ಪರಮಾತ್ಮನು ತಲೆ ಅಲ್ಲಾಡಿಸ್ತಾ ಹಾಗೆ ಆಗಲಿ ಅಂತ ಹೇಳಿ ಪರಮಾತ್ಮನು ಕೂಡ ತಲೆ ಅಲ್ಲಾಡಿಸ್ತಾ ಇದ್ದಾನೆ. ಅನಂತರ ಹೀಗೆಲ್ಲ ಕುಲದೇವತಾ ಪ್ರತಿಷ್ಠೆ ಮುಗಿಸಿ ವರಾಹದೇವರ ಅನುಮತಿ ಪಡೆದುಕೊಂಡು ಅಲ್ಲಿಂದ ಮುಂದೆ ಪುಣ್ಯಾವಾಚನಗಳೆಲ್ಲ ಮುಗಿಸಿ ಇವತ್ತೆಲ್ಲ ಪುಣ್ಯಾವಾಚನ ಕಾರ್ಯಕ್ರಮ ಆಗಿದೆ. ಎಲ್ಲ ನೇರವಾಗಿ ನಾರಾಯಣಪುರ ಹೊರಟೋಗೋಣ. ಆಕಾಶ ಅದನ್ನು ಹೇಳಿ ರಾಜ ಹೇಗಿದ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತಾನೆ, ಆದ್ರೆ ಎಲ್ಲ ಅಲ್ಲಿಗೆ ಹೊರಟೋಗೋಣ ಅಂತ ಶುರು ಮಾಡದ. ಆಗ ಬ್ರಹ್ಮದೇವರು ಹೇಳಿದ್ರು, ಕುಲದೇವತಾ ಪ್ರತಿಷ್ಠೆ ಮಾಡಿ ಉಪವಾಸದಿಂದ ಮನೆ ಬಿಡಬಾರದು, ಊಟದೆಲ್ಲ ಇಲ್ಲೇ ನಡೀಬೇಕು ಕಾರ್ಯಕ್ರಮ ಹಾಗೆ ಅಂತ ಇದ್ದಾರೆ. ಅದಕ್ಕೆ ಪರಮಾತ್ಮ ಹೇಳಿದ, ಸಲಹೆ ಕೊಡೋದು ಬಹಳ ಸುಲಭ, ಸಹಾಯ ಕೊಡೋರು ಯಾರೂ ಇರಲ್ಲ. ಆದ್ದರಿಂದ ಇಷ್ಟು ಜನಕ್ಕೆ ಊಟಕ್ಕೆ ನಾನೇನು ಖರ್ಚು ಮಾಡಕ್ಕೆ, ನನ್ನ ಕೈಯಲ್ಲಿ ದುಡ್ಡಿಯಲ್ಲಿದೆ, ನನ್ನ ಹತ್ರ
ನಾನು ಅವತಾರ ಮಾಡಬೇಕಾದ್ರೆ ತಗೊಂಡು ಬರಲ್ಲ, ಅವತಾರ ನೀವು ಕೊಟ್ಟ ಕಾಣಿಕೆ ಹೋಗ್ಬಾರ್ದು, ತಗೊಂಡು ಹೋಗಲ್ಲ. ನಾನು ಬರಿಗೈಲಿ ಬಂದವನು, ಇಷ್ಟು ಜನರ ಊಟದ ವ್ಯವಸ್ಥೆ ನಾನೇನು ಮಾಡಲಿ, ಬಹಳ ಬುದ್ಧಿವಂತಿಕೆಯನ್ನು ಮಾತಾಡ್ತೀನಿ ನೀನು ಹಾಗೆ ಅಂತ ಇದ್ದಾರೆ. ರುದ್ರದೇವರನ್ನು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಎಲ್ಲದಕ್ಕೂ ತಯಾರಾಗಿರ್ಬೇಕು. ಅದಾಗಲ್ಲ, ನಂಗೆ ಇದಾಗಲ್ಲ, ಅದು ಖರ್ಚು ಮಾಡೋಕ್ಕಾಗಲ್ಲ, ಇದು ಖರ್ಚು ಮಾಡೋಕ್ಕಾಗಲ್ಲ, ಇದೆಲ್ಲ ಹೇಳೋ ಪ್ರಯೋಜನ ಇಲ್ಲಪ್ಪ. ದುಡ್ಡಿದ್ರೆ ಸಾಲ ಮಾಡೋ, ಯಾರು ಕೇಳಿದೆ, ನಮಗೇನುಂಟೆ, ಒಟ್ಟು ನೀವು ಮದುವೆ ಮಾಡ್ಕೊಂಡು ತೀರ್ಮಾನ ಮಾಡಿದ್ಮೇಲೆ ಸಾಲಕ್ಕೂ ತಯಾರಾಗಿರ್ಬೇಕು ನೀನು. ಹಾಗೆ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಶ್ರೀನಿವಾಸ ಹೇಳ್ದ, ಬಹಳ ಜೋರ್ಜೋರಾಗಿ ಮಾತಾಡ್ತೀಯಪ್ಪ, ನನಗೆ ಯಾರು ಸಾಲ ಕೊಡ್ತಾರೆ, ಏನಿದೆ ನಂಬ್ಕೊಂಡು ನನಗೆ ಸಾಲ ಕೊಡ್ತಾರೆ. ಹಾಗೆ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಆಗ ಕುಬೇರನ ಹತ್ರ ಸಾಲ ಪಡೆಯೋಣ ಮೊದಲಿಗೆ ಅಂತ ಇದ್ದಾರೆ. ಕುಬೇರನ ಹತ್ರ ಸಾಲ ಕೇಳಬೇಕಾದ್ರೆ ಎಲ್ಲರೂ ಕೇಳಬಾರ್ದು, ಮಾನ ಮರ್ಯಾದೆ ಬಹಳ ಹುಷಾರಾಗಿರುತ್ತೆ. ಅದಕ್ಕೆ ಶ್ರೀನಿವಾಸ ಹೇಳಿದ, ಕುಬೇರ ಸ್ವಲ್ಪ ಮಾತಾಡಬೇಕು, ಆ ಕಡೆ ಬಾ ಅಂತ ಕರ್ಕೊಂಡು ಹೋಗೋದು ದೂರದಲ್ಲಿ. ಆದರೆ ಸಾಲ ಮಾಡ್ಬೇಕಾದ್ರೆ ಜೊತೆಗೆ ಮಗ ಇರ್ಬೇಕು, ಯಾಕಂದ್ರೆ ನಾಳೆ ತೀರಿಸೋ ಜವಾಬ್ದಾರಿ ಸ್ವಲ್ಪ ಅವರು ತಗೋಬೇಕಾಗತ್ತೆ. ನಾವಪ್ಪ ಎಷ್ಟು ಖರ್ಚು ಮಾಡಿ ಯಾರಿಗೆ ಗೊತ್ತಾಗಬೇಕಲ್ಲ ನಮಗೆ. ಅದಕ್ಕೋಸ್ಕರ ಬ್ರಹ್ಮದೇವರನ್ನು ಕರ್ಕೊಂಡು ಹೋಗಿದ್ದಾನೆ. ಜೊತೆಗೆ ಬ್ರಹ್ಮದೇವರನ್ನು ಕರ್ಕೊಂಡು ಮೊಮ್ಮಗನನ್ನು ಕರೆದುಕೊಂಡು ಸಲಹೆ ಕೊಟ್ಟು ಅವನು ತಾನು ಸಾಲ ಮಾಡಲಿ ಅಂತ ಅವನು ಕರ್ಕೊಂಡು ಆ ಕುಬೇರನ ಜೊತೆಯಲ್ಲಿ ಹೋಗಿದ್ದಾರೆ. ಕುಬೇರನಲ್ಲಿ, ನೋಡಪ್ಪ ನನಗೆ ಮದುವೆಗೆ ಸಾಲ ಕೊಡ್ಬೇಕಪ್ಪ ನೀನು ಅಂತ ಇದ್ದಾರೆ. ಕುಬೇರ ನಗ್ತಾ ಇದ್ದಾನೆ, ಸ್ವಾಮಿ ನೀನು ಕೊಟ್ಟಿರೋ ನಿನ್ನ ಸಂಪತ್ತನ್ನ ನೋಡ್ಕೊಂಡು ಕಾಯ್ಕೊಂಡಿರುವಂತ ದಾಸನ, ನಿನ್ನ ಸಂಪತ್ತನ್ನ ರಕ್ಷಣೆ ಮಾಡುವಂತ ನೀನು ಹೇಳಿದ್ದೆ, ಅದಕ್ಕೋಸ್ಕರ ನಾನು ರಕ್ಷಣೆ ಮಾಡ್ತಾ ಇದ್ದೇನೆ. ನಿನ್ನ ಸಂಪತ್ತನ್ನ ನಿನಗೆ ಕೊಡೋದಕ್ಕೆ ನಂದೇನು ಅನುಮತಿ ಏನು ಬಂತು ಹಾಗೆ ಕುಬೇರ ಹೇಳಿದ. ಆದರೆ ಇಲ್ಲ, ಸಾಲ ತಗೊಳ್ಳೇಬೇಕು ನಾನು, ನೀನು ಇಷ್ಟು ಸಾಲವಾಗೇ ಕೊಡಬೇಕು ಅಂತ ಹಠ ಮಾಡೋದಾದ್ರೆ ನಾನು ಸ್ವಲ್ಪ ವ್ಯವಹಾರಕ್ಕೆ ಬರ್ತೀನಿ ಅಂತ ಕುಬೇರ. ನೀವು ಕಲಿಕಾಲದಲ್ಲಿ ಕೇಳ್ತಾ ಇರೋದು, ಈ ಕಲಿಯುಗದಲ್ಲಿ ಯಾರೋ ಗಂಡನ ಹೆಂಡತಿ ನಂಬರ್, ಹೆಂಡತಿನ ಗಂಡ ನಂಬರ್, ದುಡ್ಡು ಕಾಸು ವಿಚಾರಕ್ಕೆ ಅಂತಹ ಕಾಲ ಇದು. ಆದ್ರಿಂದ ಎಲ್ಲ ಸಾಲ ಪತ್ರ ಬರೋದು, ಸಾಕ್ಷಿಗಳ ಸೈನ್ ಹಾಕಿದ್ರೆ ಸಾಲ ಕೊಡ್ತೇನೆ ಅಂತಂದು. ಹಾಗೆ ಆಗಲಿಪ್ಪ ಅಂತ ಇದ್ದಾರೆ. ಆ ನಂತರ ಸಾಲ ಪತ್ರವನ್ನೆಲ್ಲ ಬರೆದಿದ್ದಾರೆ. ಸಾಲ ಪತ್ರ ಹೇಗೆ ಬರೀಬೇಕು ಏನು ಎತ್ತ ಎಲ್ಲ ಶ್ರೀನಿವಾಸ ದೇವರು ಬರೀತಾ ಇದ್ದಾರೆ. ಬರೆದು ಋಣಗ್ರಾಹಿ ಶ್ರೀನಿವಾಸ ಧನದಾಯಿ ಧನೇಶ್ವರ ಆತ್ಮಕಾರ್ಯ ನಿಮಿತ್ತಂತು ಕಲ್ಯಾಣಾರ್ಥಂ ಕಲೌ ಯುಗೆ ವೈಶಾಖೇ ಶುಕ್ಲ ಸಪ್ತಮ್ಯಾಂ ವಿಳಂಬೆ ಚೈವ ವತ್ಸರೆ ನಿಷ್ಕಾಣಾಂ ರಾಮಮುದ್ರಾಣಾಂ ಲಕ್ಷಾಣಿ ಚತುರ್ದಶ ದ್ರವ್ಯಂ ದತ್ತಂ ಧನೇಶೇನ ವೃದ್ಧಿ ಗ್ರಹಣ ಕಾರಣಾತ್ ಸಮೃದ್ಧಿ ದೀಕ್ಷತಾ ಮೂಲಂ ಸ್ವೀಕೃತಂ ಚಕ್ರಪಾಣಿನಃ. ವೈಶಾಖ ಶುಕ್ಲ ಸಪ್ತಮಿ ಈ ದಿವಸ ವಿಲಂಬಿನಾಮ ಸಂವತ್ಸರ. ಸಾಲವನ್ನು ಪಡೆದವನು ಶ್ರೀನಿವಾಸ, ಕೊಟ್ಟವನು ಕುಬೇರ. ಉದ್ದೇಶ ತನ್ನ ಸ್ವಂತ ಕೆಲಸಕ್ಕೋಸ್ಕರ, ತನ್ನ ಸ್ವಂತದ ಮದುವೆಗೋಸ್ಕರವಾಗಿ 14 ಲಕ್ಷ ರಾಮಟಂಕಿ ವರಹ ಸಾಲವನ್ನು ಪಡೆದಿದ್ದಾರೆ. ಇದು ಬಡ್ಡಿ ಸಾಲ, ಸುಮ್ಮನೆ ಹಾಗೆ ಕೊಟ್ಟರು ಸಾಲ ಅಲ್ಲ, ವೃದ್ಧಿ ಗ್ರಹಣ ಕಾರಣ. ಇಷ್ಟು ಸಮಯಕ್ಕೆ ಇಟ್ಟಿಟ್ಟು ಬಡ್ಡಿ ಅಂತ ಹೇಳಿ ಬಡ್ಡಿ ಸಮೇತವಾಗಿ ಸಾಲ ಕೊಟ್ಟಿರೋದು, ಬಡ್ಡಿ ಹಾಕಿ ಅದನ್ನು ಬಡ್ಡಿ ಸಮೇತವಾಗಿ ತೀರಿಸ್ತೇನೆ ಅಂತ ಶ್ರೀನಿವಾಸನ ಒಪ್ಕೊಂಡಿದ್ದಾನೆ. ಅದಕ್ಕೆ ಅವಧಿ ಎಷ್ಟು ಅಂದ್ರೆ, ವಿವಾಹ ವರ್ಷಮಾರಭ್ಯ ಸಹಸ್ರಾಂತೆ ಧನಂ ಪುನಃ ದಾತವ್ಯಂ ಯಕ್ಷರಾಜಾಯ ಶ್ರೀನಿವಾಸೇನ ಶಾರ್ಗಿಣ. ಮದುವೆಯಾದ ವರ್ಷದಿಂದ ಹಿಡಿದು 1000 ವರ್ಷದವರೆಗೆ ಅವಧಿ, ಅಷ್ಟರೊಳಗೆ ಈ ಸಾಲವನ್ನು ಹಿಂತಿರುಗಿಸಬೇಕು. ಇಲ್ಲಿ ಸಾಕ್ಷಿ ಯಾರು ಅಂದ್ರೆ, ಏಕಸಾಕ್ಷಿ ಚತುರ್ವಕ್ತ್ರ, 4 ತಲೆ, ನಾವು ಒಂದೊಂದು ತಲೆಗೆ 2 ಕಣ್ಣು ಲೆಕ್ಕ ಹಾಕೋದು ಅಂಥ ಸಾಕ್ಷಿ ಚತುರ್ಮುಖ ಬ್ರಹ್ಮದೇವರು. ಇನ್ನೊಬ್ಬ 3 ಕಣ್ಣು ಇಟ್ಕೊಂಡು ನೋಡ್ತಾ ಇರತಕ್ಕಂತಹ ಶಿವ, ಮತ್ತೊಂದು ಗರುಡ, ಬ್ರಹ್ಮ ವಿಷ್ಣು ಮಹೇಶ್ವರ, 3 ಜನರು ಇರತಕ್ಕಂತಹ ಅಶ್ವತ್ಥ ವೃಕ್ಷ ಸಾಕ್ಷಿ. ಹಾಗಾಗಿ ಇವರೆಲ್ಲ ಸಾಕ್ಷಿಗಳು ಅಂತ ಹೇಳಿ ಆ ಋಣಪತ್ರವನ್ನ ಕೊಟ್ಟಿದ್ದಾನೆ. ಋಣಪತ್ರವನ್ನು ತೆಗೆದುಕೊಂಡು ಸಾಲವನ್ನ ಕೊಟ್ಟಿದ್ದಾನೆ. ಸಾಲ ಪಡೆದ ಕೂಡಲೇ ಶ್ರೀನಿವಾಸ ಮುಖದಲ್ಲಿ ಏನು ಕಳೆ ಬಂತು ಅಂತ ನೋಡಿ. ಮದುವೆ ಮನೆ ಒಳಗೆ ದುಡ್ಡಿಂದ ಒದ್ದಾಡ್ತಾ ಇರ್ತಾರ ಪಾಪ, ಎಲ್ಲೋ ಹೋಗಿ ಸಾಲ ತರ್ತಾರ. ಹಣ ಸಾಲದ್ದೇ, ಆ ಸಾಲದ್ದೇ ಹಣ, ಅದು ಕೈ ಹಣ ಬಂದ ಕೂಡಲೇ ಆ ಯಜಮಾನನ ಮುಖದಲ್ಲಿ ಬಹಳ ಕಳೆ ಕಟ್ಬಿಡುತ್ತೆ. ಏನೋ ಖುಷಿ ಆಗುತ್ತೆ, ನಮಗೆ ಎಲ್ಲ ಸಮಸ್ಯೆ ಬಗೆಹರಿದೋಯ್ತು ಅನ್ನೋಷ್ಟು ಮಟ್ಟಿಗೆ ಖುಷಿ ಆಗುತ್ತೆ. ಶ್ರೀನಿವಾಸನ ಅಂತಹ ಖುಷಿಯನ್ನ ವ್ಯಕ್ತಪಡಿಸ್ತಾ ಎಲ್ಲ ಪದಾರ್ಥಗಳನ್ನ ತರಲಿಕ್ಕೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಆ ವ್ಯವಸ್ಥೆಗಳೆಲ್ಲ ಮಾಡಿಕೊಂಡು ನಾಳೆ ಅಡಿಗೆ ತಯಾರಾಗ್ತಾರೆ 7 ಗಂಟೆ. ನಾವು ಹೋಗೋಣ, ಮುಂದೆ ಏನೇನು ಕಾರ್ಯಕ್ರಮಗಳಿದೆ, ಮದುವೆ ಮನೆ ಕಾರ್ಯಕ್ರಮಗಳು ಭಾಗವಹಿಸೋಣ ಅಂತ ಹೇಳ್ತಾ ನಮ್ಮ ನಾಗರಾಜರ ಪರವಾಗಿ ಎಲ್ಲರನ್ನು ಮದುವೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಎಲ್ಲರೂ ತಪ್ಪದೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವಕ್ಕೆ ಬಂದು ನೀವೆಲ್ಲರೂ ಕೂಡ ನಿಮ್ಮ ಕಲ್ಯಾಣವನ್ನ ಶ್ರೀನಿವಾಸನ ಕಲ್ಯಾಣದಲ್ಲಿ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನ ಮಧ್ವಾಂತರ್ಗತ ವೇದಿಗಾರ ಸಮರ್ಪಣೆ ಮಾಡ್ತಾ ಇದ್ದೀವಿ. ಕೃಷ್ಣಾರ್ಪಣ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಸ್ವಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀಣಯಾಮೋ ವಾಸುದೇವಂ
ದೇವತಾಮಂಡಲ ಅಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ